सिर्फ हमारे हाथ को हथकड़ी पहना सकता है, मगर हमारा मकसद और जिया को नहीं रोक सकते। ये जिहाद हमारी आखिरी सांस तक चलता रहेगा। हम लोगों को अरेस्ट करके अंदर डाले तो तुम्हारा ये कर्नाटक ब्लास्ट हो जाएगा। और एक बार सोच लो, नहीं तो डर गया साला। ಹೆದರಿಕೆ ಅನ್ನೋದು ನನ್ನ ಬೌಂಡ್ರಿಂದ ಆಚೆ ಇರೋಂಥ ವಿಷಯ. ಈ ದೇಹದೊಳಗಿರೋದು ಹೆದರಿಕೆ ಅಲ್ಲ, ಎದೆಗಾರಿಕೆ. क्या हमको खत्म करेगा तू? वो नामुमकिन है। जिहाद 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 जिहाद। ನೀವು ಜಿಯಾದ್ ಜಿಯಾದ್ ಅಂತ ಬಡ್ಕೋತಾನೆ ಇರಿ, ನಾವು ಜೈ ಹಿಂದ್ ಜೈ ಹಿಂದ್ ಅಂತ ನಿಮ್ಮನ್ನು ಬಡ್ದಾಕ್ತಾನೆ ಇರ್ತೀವಿ. जय हिंद, जय हिंद। ಎಷ್ಟು ಜನ ಟೆರರಿಸ್ಟ್ಗಳು ಸಿಕ್ಕಿದಾರ ಸರ್? ಉಗ್ರಗಾಮಿಗಳು ಯಾವ ಸಂಘಟನೆಗೆ ಸಂಬಂಧಪಟ್ಟಿದ್ರು? ಇವರು ಪಾಕಿಸ್ತಾನದವರ ಸರ್, ಇವ್ರ ಟಾರ್ಗೆಟ್ ಏನಿತ್ತು? ಬೆಂಗಳೂರಿನಲ್ಲಿ ಇನ್ನೂ ಎಲ್ಲೆಲ್ಲ ಅಟ್ಯಾಕ್ ಮಾಡೋ ಮಾಹಿತಿ ಇದೆ ಸರ್. ಅವ್ರನ್ನ ಜೀವಂತವಾಗಿ ಹಿಡಿಬಹುದಾಗಿತ್ತು, ಯಾಕೆ ಹಿಡಿಲಿಲ್ಲ? ನಾವು ಡ್ಯೂಟಿ ಮಾಡ್ತಾ ಇರೋದು ಇಂಥ ದೇಶದ್ರೋಹಿಗಳನ್ನ ಹಿಡಿದು ಗುಡ್ಡೆ ಹಾಕಿ ಸಮ್ಮರ್ ಕ್ಯಾಂಪ್ ಮಾಡೋದಕ್ಕಲ್ಲ, ಸಂಹಾರ ಮಾಡಕ್ಕೆ. ಹಾಗಾದ್ರೆ ಕೊಲ್ಲೋದಷ್ಟೇ ನಿಮ್ ಕೆಲಸನಾ? ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕಾದ್ರೆ ಅವ್ರ ಕೈಯಲ್ಲಿ ಊನಾರ ಹಿಡ್ಕೊಂಡು ನಮ್ಮನೇನು ಸ್ವಾಗತನ ಮಾಡ್ತಾರೆ. ಅವ್ರ ಕೈಲೂ ವೆಪನ್ ಇರುತ್ತೆ. ಟೆರರಿಸ್ಟ್ ಒಬ್ಬನ ಮಾತ್ರ ಉಳಿಸಿದ್ರಲ್ಲ, ಅವನಿಂದ ಏನ್ ಮಾಹಿತಿ ಸಿಕ್ತು? ನಮಗ್ ಸಿಗುತ್ತೋ ಬಿಡುತ್ತೋ ಸೆಕೆಂಡರಿ. ನಿಮ್ಗಂತೂ ಒಂದು ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಸಿಕ್ಕಿದೆ. ಬರ್ಕೊಳ್ಳಿ, ಹಾಕೊಳ್ಳಿ, ಹಬ್ಬ ಮಾಡ್ಕೊಳ್ಳಿ. ನಾನು ಖಂಡಿತ ಏನು ಮಾಡಿಲ್ಲ ಕಣೆ. ಅದೇನೋ ಹಿಂದ್ಗಡೆ ಬೆನ್ನಿಗೆ ಬಡ್ದಾಗಾಯ್ತು, ಅದು ಅಲ್ಲಿ. ನಾನು ಅಂತವಳು ಅಲ್ಲ ಅಮ್ಮವ್ರೆ. ಎತ್ತು ಇನ್ನೇ ನಾನು ಅಂತವನ ಕೆಲಸ ನೋಡ್ಕೊಂಡು ಗೂಬೆ ಅಂತಂದು. ಏನ್ರಿ ಇದು? ಇಷ್ಟು ವಯಸ್ಸಾಗಿದೆ, ಸ್ವಲ್ಪ ಮಾನ ಮರ್ಯಾದೆ ನಿನಗೇನ್ ಬಂತೆ ಹಗಲೊತ್ತಲ್ಲೇ ದಾಡಿ? ಏನೋ ಬಡ್ದಂಗಾಯ್ತು. ಬಾಲ್ ಎಲ್ಲ ಆಡ್ಬೇಕು ಅಂತ ಗೊತ್ತಿಲ್ವಾ? ಹೋಗ ಹೊರಗಡೆ ಆಡ್ಕೊ ಹೋಗ. ಹೊರಗಡೆ ಆಡಿದ್ರೆ ಜನಕ್ ತೊಂದ್ರೆ, ಇಲ್ಲ ಆಡಿದ್ರೆ ನಿಮಗ್ ತೊಂದ್ರೆ. ನಾನಿನ್ನೆಲ್ಲ ಆಡ್ಲಿ? ನನ್ ತಲೆ ಮೇಲೆ ಆಡ. ನಿಮ್ ತಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಆಡೋದಿಕ್ಕೆ. ಎದುರುತ್ರ ಕೊಟ್ರೆ 4 ಬಿಗಿತೀನಿ. ಹೊಡಿಯೋದ್ ಗಿಡಿಯೋದೆಲ್ಲ ಇಟ್ಕೊಂಡ್ರೆ ಅಷ್ಟೇ. ಅಣ್ಣಂಗೆ ಹೇಳ್ತೀನಿ. ಹೇಳ್ಕೊಳ ಅಣ್ಣ ಅಂತೆ. ಅಣ್ಣ ನೀನ್ ಮಾಡೋ ತರ್ಲೇನು ನಾವು ಅವನ್ಗೆ ಹೇಳ್ತೀವಿ. ಏ ಬುಡ್ಡ, ಹೇಳ್ಕೋಗಯ್ಯ. ಏನು? ಬನ್ನಿ ಬನ್ನಿ, ವೆಲ್ಕಮ್. ಯಾರೋ ಈ ಹುಡುಗಿ? ಅಷ್ಟು ಗೊತ್ತಾಗಲ್ವೇನೆ? ಮದುವೆ ಮಾಡ್ಕೊ ಅಂತ ಒತ್ತಾಯ ಮಾಡ್ತಾ ಇದ್ವಲ್ಲ, ಅದಕ್ಕೆ ಹುಡುಗಿನ ತೋರ್ಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಏನಮ್ಮ ನಿನ್ ಹೆಸರು? ಅಂಜಲಿ. ಆಹಾ, ಸೂಪರ್ ಜೋಡಿ, ಬ್ಯೂಟಿಫುಲ್. ನೀವ್ ಅನ್ಕೊಂಡಂಗೆ ಏನೂ ಇಲ್ಲ. ಮತ್ತೆ ಈ ಹುಡುಗಿ ಸ್ನೇಹಿತಿಗೆ ಮನೇಲಿ ಪಾಠ ಹೇಳ್ಕೊಡಕ್ ಬಂದಿರೋ ಟೀಚರ್. ನನ್ನ ಫ್ರೆಂಡ್ ಇನ್ಸ್ಪೆಕ್ಟರ್ ಸೂರ್ಯ ಇದಾನಲ್ಲ, ಅವ್ನ್ ಕಳಿಸ್ಕೊಟ್ಟಿರೋದು. ಇನ್ಮೇಲೆ ಇವ್ರು ಇಲ್ಲೇ ಇರ್ತಾರೆ. ಹೌದು, ಸ್ನೇಹಿತಲ್ಲಿ ಅಣ್ಣ. ಏನೋ ಇದು? ಯಾರೋ ನಿಂಗೆ ಈ ಪನಿಷ್ಮೆಂಟ್ ಕೊಟ್ಟಿದ್ದು? ತಾತ. ನಿಜನಪ್ಪ? ನಾನಾ? ನಾನು ಯಾವಾಗ್ಲೂ ನಿಂಗೆ ಪನಿಷ್ಮೆಂಟ್ ಕೊಟ್ಟೆ? ಸುಳ್ಳು ಬಗಳು ಬೇಡ ನೀನು. ಮಕ್ಕಳು ಸುಳ್ಳು ಹೇಳ್ತಾರಾ? ಅಂದ್ರೆ ನಾನ್ ಸುಳ್ಳು ಹೇಳ್ತೀನಿ ನೀನು? ನೀವು ಡಿಸಿಪ್ಲಿನ್ ಅದು ಇದು ಅಂತ ಸುಮ್ನೆ ಅವನ್ನ. ಇಲ್ಲ ಕಣ ಸೂರ್ಯ, ಖಂಡಿತ. ಇರ್ಲಿ ಬಿಡ್ರಿ, ನಾವ್ ಏನ್ ಹೇಳಿದ್ರು ನಂಬಲ್ಲ. ನಾವ್ ಹೇಳೋದೆಲ್ಲ ಸುಳ್ಳು. ದಿಕ್ಕು ದಿಸೆ ಇಲ್ದಿರೋ ಅನಾಥ ಹೇಳೋದನ್ನೇ ಇವ್ನು ನಂಬೋದು. ಅಮ್ಮ, ಹಾಗೆಲ್ಲ ಮಾತಾಡ್ಬೇಡಿ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆ. ನೋಡೋ, ನಾವ್ ಈ ರೀತಿ ಮಾತಾಡಬಾರ್ದು ಅಂದ್ರೆ ನೀನು ಮೊದಲೊಂದು ಮದುವೆ ಮಾಡ್ಕೋ. ನಮಗೆ ನಮ್ಮ ವಂಶದ ಕುಡಿಬೇಕು, ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟೋ ಮಕ್ಕಳು ಬೇಕು. ಯಾವ್ದ ಅನಾಥ ಮಕ್ಕಳು, ದತ್ತು ಮಕ್ಕಳು, ಅವಕ್ಕೆಲ್ಲ ಎಷ್ಟು ಮಾಡಿದ್ರು ಅಷ್ಟೇ. ನಮ್ಗೆ ಅದು ಯಾವುದು ಬೇಡ. ಯಾರು ಹುಟ್ಟಿರ್ತಾವ ಏನ್ ಕತೆನೋ ದರಿದ್ರ. ತಗೊಳಪ್ಪ. ಯಾಕೋ ಅಜ್ಜಿ ತಾತ ಬೈದ್ರು ಅಂತ ಕೋಪನ? ನನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ನನ್ನನ್ನು ಕರ್ಕೊಂಡೋಗಿ ಅನಾಥಾಶ್ರಮದಲ್ಲೇ ಬಿಟ್ಬಿಡಿ ಅಣ್ಣ. ಅವರೆಲ್ಲ ನೀನು ಇಷ್ಟಪಡ್ತಾರ? ನಾವೆಲ್ಲೇ ಹೋದ್ರು ನಮ್ಮನ್ನ ಇಷ್ಟಪಡದೇ ಇರೋರು, ಅಸೂಯೆ ಪಡೋರು ಇದ್ದೇ ಇರ್ತಾರೆ.
ಅದಕ್ಕೆಲ್ಲ ಎದ್ರುಕೊಂಡು ಓಡೋಕ್ ಶುರು ಮಾಡಿದ್ರೆ ಈ ಪ್ರಪಂಚದಲ್ಲಿ ಎಲ್ಲೇ ಹೋದ್ರೂ ಸರಿ, ನಿನ್ನೋರು ನಿಂಜಾಗ ಅಂತ ಏನೂ ಇರಲ್ಲ. ಒಬ್ಬಂಟಿ ಆಗೋಗ್ತೀಯ. ನಾನು ಒಂಟಿಯಾಗಿರ್ಬಾರ್ದು ಅಂತ ನೀವೇ ಇಲ್ಲಿ ಕರ್ಕೊಂಬಂದ್ರಿ, ಆದ್ರೆ ನೀವೇ ನನ್ನ ಜೊತೆಗಲ್ಲ. ಇದು ಸರಿನಾ? ಅವ್ರ ಡ್ಯೂಟಿಗೆ ಹೋಗ್ಬೇಕಲ್ವಾ, ಇನ್ಮೇಲಿಂದ ನಾನ್ ನಿನ್ ಜೊತೆಲಿ ಇರ್ತೀನಿ. ಹಾ, ಇವರೇ ನಿನ್ಗಿನ್ಮೇಲೆ ಟೀಚರ್. ನಾನ್ ನಿಂಗ್ ಟೀಚರ್ ಅಷ್ಟೇ ಅಲ್ಲ, ಇನ್ಮೇಲಿಂದ ನಾನ್ ನಿಂಗ್ ಬೆಸ್ಟ್ ಫ್ರೆಂಡ್ ಕೂಡ. ನೀವು ನನ್ನ ಜೊತೆ ಇರಲ್ವಾ ಅಣ್ಣ? ಸಾರಿ ಕಣ, ನನಗೂ ನಿನ್ ಜೊತೆನೇ ಇರ್ಬೇಕಂತ ಆಸೆ. ಆದ್ರೆ ಏನ್ ಮಾಡ್ಲಿ, ನನ್ನ ಟಾರ್ಗೆಟಲ್ಲಿ ಇನ್ನೂ 4 ಜನ ಇದ್ದಾರೆ. ಅವ್ರನ್ನೆಲ್ಲ ಹಿಡಿದು ಒಳಗಡೆ ಹಾಕ್ಬಿಟ್ರೆ ಆಮೇಲೆ ಫುಲ್ ಟೈಮ್ ನಿನ್ ಜೊತೆನೆ. ಪ್ರಾಮಿಸ್? ಪ್ರಾಮಿಸ್. ದೇವ್ರೆ, ಆದಷ್ಟು ಬೇಗ 4 ಜನ ನಮ್ಮ ಅಣ್ಣನ ಕೈ ಸಿಗಾಕೊಳಂಗ್ ಮಾಡಪ್ಪ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಜಗಡಂ ಜಗಡಂ ಜಗಡಗಡಂ ತಂ ಜಗಡಂ ಜಗಡಂ ಜಗಡಗಡಂ ತಂ ಜಗಡಂ ಜಗಡಂ ಜಗಡಗಡಂ ತಂ ಜಗಡಂ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ. ಏನ್ ನೀವಿಬ್ರ ಬರ್ತಾ ಇದ್ರಾ? ಮದ್ವೆ ಗಂಡಲ್ಲಿ ಒಳಗೆ ಕೂತವನೆ. ಲೋ ಮದ್ವೆ ಗಂಡು, ಬಲಗಾಲಿಟ್ ಕೆಳಗಿಳಿ. ಇಳಿಯ ಕೆಳಗ್ ಲವ್. ಟೈಮ್ ಆಯ್ತು ಅಂದ್ರೆ ಇವನೊಬ್ಬ ಊಟ ತರ ಬಿದ್ದೋಗ್ಬಿಟ್ಟೆ. ಏನಾಯ್ತು ನಿನ್ಗೆ? ಅಯ್ಯೋ ಅದಂಗಾರ ಓಲಿ ಬಿಡಬಲ್ಲ. ಬೇರೆ ಯಾರು ಬರಕ್ ಮುಂಚೆ ಬೇಗ ಕಟ್ಬಿಡ, ಅದನ್ನ ಕಟ್ಬೇಕಲ್ಲ. ಏನದು? ಅದೇ ಕಣ, ಕುತ್ತಿಗೆ ಕಟ್ತಾರಲ್ಲ ಅದು. ಅದೇ ಏನು ನೇಣಾಗಲ್ಲ ಕಣ, ದಡ್ಡ ನೇಣಾಗಲ್ಲ ಕಣ್ರು. ಅದು ಇದು ಅದೇ ಕಣ, ಕೈಯಲ್ಲಿ ಕಟ್ತಾರಲ್ರು. ಏನು ರಾಕಿ 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 ಅಲ್ಲ ಕಣ, ರಾಕಿ ಅಲ್ಲ. 3 ಗಂಟೆ ಹಾಕ್ತಾರಲ್ಲ, ಏನದು? ಅದೇ ಆಗ್ಲೇ ಹೇಳಕ್ಕೆ ನಿನಗೆ. ಕಟ್ಟಲ್ಲ ಬೇಗ. ಒಂದೇ ಒಂದ್ ಕೈಯಲ್ಲಿ ಹೆಂಗ್ರೋ ಕಟ್ಲಿ. ಕೈಯು ಲ್ಯಾಪ್ಸ.
ಕೈಕಾಲ್ ನೆಟ್ಟಿಗಿಲ್ಲ ಅಂದ್ರೆ ಏನಂತೆ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗಿ ಸಿಕ್ಕಿದಾಳಲ್ಲ, ಅದೇ ನಿನ್ ಪುಣ್ಯ. ಅದೇನು ಒಬ್ನೊಬ್ನೆ ಪಿಸ ಪಿಸ ಅಂತ ಮಾತಾಡ್ತೀಯೋ, ಈ ಕಡೆ ಕಿವಿ ಯಾಕೋ ಕೇಳ್ತಾ ಇಲ್ಲ, ಈ ಕಡೆ ಬಂದ್ ಮಾತಾಡೋ ಜೋರಾಗೆ. ಅದ್ ಸರಿ ಕಣ್ರೋ, ನನ್ ಪಾಪುನೇ ಕಾಣ್ತಾ ಇಲ್ವಲ್ಲ, ಎಲ್ಲೋದ್ಲು? ಯಾರಾದ್ರೂ ಫೋನ್ ಇದ್ರೆ ಕೊಡಿ. ಯಾರ್ಯಾರ್ದೋ ಯಾಕೆ ಕೇಳ್ತೀಯ ಪಾಪು, ತಗೋ ನಂದೇ ಕೊಡ್ತೀನಿ. ಪ್ರೀತಿ ಇದ್ದ ಕಣಪ್ಪ, ಆಂಬುಲೆನ್ಸ್ ಫೋನ್ ಮಾಡ್ತಾರೆ. ಅಪ್ಪ ಸಾರಿ ಅಪ್ಪ, ನಿಮ್ಮನ್ನ ಬಿಟ್ಟು ಹೋಗೋಕೆ ಮನ್ಸಾಗ್ತಾ ಇಲ್ಲಪ್ಪ. ಮದ್ವೆ ಗಂಡ ಅಲ್ಲೇ ಇರೋಕ್ ಹೇಳಿಪ್ಪ. ಅವ್ನಿಗೆ ವಯಸ್ಸಾಗಿದ್ರು ಪರವಾಗಿಲ್ಲ, ನಾನ್ ಮದ್ವೆ ಮಾಡ್ಕೊಳ್ತೀನಿ. ನಾನ್ ಬರ್ತಾ ಇದ್ದೀನಪ್ಪ, ಇವಾಗ್ಲೇ ಬರ್ತಾ ಇದ್ದೀನಿ. ಪಾಪು ಏನಾಯ್ತು ಪಾಪು? ಹಾ ತಗೊಳ್ಳೋ ಸ್ಕ್ರಾಪು. ಪಾಪು ಪುತ್ತೂರ್ ಕಟ್ ಹಾಕ್ಸ್ಕೊಂಡು ರೆಡಿ ಆಗ್ಬಿಡ್ತೀನಿ. ಬಾ ಪಾಪು. ಪಾಪು ಯಾಕೋ ನಿನ್ ಅದೃಷ್ಟನೇ ಸರಿ ಇಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನೀನ್ ಕೊಡೋ ಪೇಮೆಂಟ್ ಕಮ್ಮಿ ಆದ್ರೂ ನಿಮ್ಮಿಬ್ರು ಜೋಡಿ ಚೆನ್ನಾಗಿರುತ್ತೆ ಅಂತ ಇಡೀ ಒಪ್ಕೊಂಡ್ವಿ, ಆಗ್ಲಿಲ್ಲ. ಛ, ಹಂಗಂತ ಪೇಮೆಂಟ್ ಬಿಡಕ. ಪೇಮೆಂಟ್ ಕೊಡು, ಪೇಮೆಂಟ್ ಕೊಡು, ಪೇಮೆಂಟ್ ಈಗಲೇ ಕೊಡು. ನನ್ ಮಕ್ಳ ಚೊಂಬೋ ಚೊಂಬೋ ಅನ್ಕೊಂಡು ನನ್ ಕೈಗೆ ಚೊಂಬ್ ಕೊಟ್ಬಿಟ್ರಲ್ರೋ. ನಿಮ್ಮಂತ ಹುಡುಗರ್ನ ನಂಬ್ಕೊಂಡು ನನ್ ಲೈಫ್ ಸ್ಕ್ರಾಪ್ ಮಾಡ್ಕೊಂಡ್ಬಿಟ್ಟೆ. ನಮ್ ಲೈಫ್ ನ ಹಾಳು ಮಾಡ್ಕೊಂಡು ನಿನಗ್ ಲೈಫ್ ಕೊಡಕ್ಕೆ ನಾವು ಹುಡುಗರಲ್ಲ ಕಣ, ಸ್ನೇಹಿತರು. ಕಾಂಪಿಟೇಷನ್ ಇಲ್ಲ ಅಂತ ಲಿಟಿಗೇಷನ್ ಇರೋ ಲವ್ ಕೇಸ್ನ ಡೀಲ್ ಮಾಡಕ್ ಹೋದ್ರೆ ಪೇಮೆಂಟ್ ಸಿಗ್ತಾ ಇಲ್ವಲ್ಲ. ಬೇರೆ ಬಿಸ್ನೆಸ್ ಮಾಡೋಣ ಅಂತ್ಯಾ? ಆಯ್ತು, ನಂತರಲ್ಲೂ ಅದೇ ಇರೋದು. ಬೇರೆ ಬಿಸ್ನೆಸ್ ಏನ್ ಮಾಡ್ತೀಯೋ? ಬಂಡವಾಳನೇ ಇಲ್ದಿರೋ ಬಿಸ್ನೆಸ್. ಶೇವಿಂಗಾ? ಶಿವಣ್ಣ ಅವರು ಎಲ್ಲ ಪಿಕ್ಚರ್ ಇಟ್ಕೊಂಡು ಇಷ್ಟುದಕ್ಕೆ ಡ್ಯಾನ್ಸ್ ಫೈಟ್ ಮಾಡ್ತಿರ್ತಾರಲ್ಲ, ಅದನ್ನ ಹಿಡ್ಕೊಂಡು ತಿರ್ಗಾಡಿದ್ರೆ ಸಾಕು, ಇದು ತಾನಾಗೆ ಬಂದು ಕಾಲ ಹತ್ರ ಬೀಳುತ್ತೆ. ಬೀಳುತ್ತೆ. ನನ್ನ ಮಕ್ಕಳ್ರ ಯಾವನಾದ್ರೂ ಕರೆಕ್ಟ್ ಆಗಿ ಸ್ಕೆಚ್ ಹಾಕಿದ್ರೆ ನಿಮ್ ಹೆಣಾನು ಬೀಳುತ್ತೆ. ನೋಡ್ರಪ್ಪ, ನೀವೇನ್ ಬೇಕಾದ್ರೂ ಮಾಡಿ, ನನಗಂತೂ ನಮ್ಮಪ್ಪ ದೊಡ್ಡ ಶ್ರೀಮಂತ ಹೆಣ್ಣು ನೋಡಿದಾರ ಅಲ್ಲ, ಡ್ರೈವರ್ ಕೆಲಸ ಕೊಡಿಸಿದ್ದಾರೆ. ನೋಡ್ರ, ನಾನು ಇಲ್ಲೇ ಕೆಲ್ಸಕ್ಕೆ ಹೋಗೋದು. ಶ್ರೀಮಂತ್ರೆ ಮತ್ತೆ ಹಲೋ ಬಾಮ್ಮ, ಹರೀಶ್. ಒಂದೇ ಸರ್, ಏನ್ ಸರ್ ತಿರ್ಗಾ ರಿಪೀಟಾ? ಒಂದ್ ಕೆಲಸ ಮಾಡು, ನೀನ್ ಓದಿರೋ ಓದ್ಗೆ ಈ ಕೆಲಸ ಎಲ್ಲ ಹಾಕಿಲ್ಲ. ಈ ಕಾರ್ಡ್ ತಗೋ, ಈ ಅಡ್ರೆಸ್ಗೆ ಹೋಗು, ಡ್ರೈವರ್ ಕೆಲಸ ಸಿಗುತ್ತೆ. ಓನರ್ ಹತ್ರ ನೀಯತ್ತಾಗಿರೋ, ಲೈಫ್ ಸೆಟ್ಲ್ ಆಗಿ. ಥ್ಯಾಂಕ್ಸ್ ಎಲ್ಲ ಇರಲಿ. ಇನ್ನೊಂದು ಫುಲ್ ಹೇಳ್ಬಿಟ್ಟು ನಮ್ಮ ಬಿಲ್ ಎಲ್ಲ ಸೆಟಲ್ ಮಾಡ್ಬಿಟ್ಟು. ಸರಿ ಸರ್. ನನ್ನ ಮಕ್ಕಳು ಎಂತ ಕೆಲಸ ಮಾಡ್ಬಿಟ್ಯೋ? ಅಟ್ಲೀಸ್ಟ್ ನಾನು ಡ್ರೈವರ್ ಕೆಲಸ ಮಾಡ್ಕೊಂಡಾದ್ರೂ ಲೈಫಲ್ಲಿ ಸೆಟ್ಲ್ ಆಗೋಣ ಅಂತಿದ್ದೆ. ಈಗ ಮುಂದೆ ನಾನು ಏನ್ ಮಾಡ್ಬೇಕು? ಯಾಕೋ ಭಯ? ನಿಮ್ಮಪ್ಪ ಇದಾರಲ್ಲ. ಸಾಲ ತಗೊಂಡವರೆಲ್ಲ ನಾಳೆ ಬಾ ಅಂತ ಹೇಳದ್ ಕಲ್ತಿದ್ದೀರಾ? ಏಯ್, ಇನ್ಮೇಲೆ ಸಾಲ ಯಾವನಾದ್ರೂ ಕೇಳಕ್ ಬಂದ್ರೆ ನಾಡಿದ್ ಬಾ ಅಂತ ಹೇಳೋ. ಮೊಟ್ಟ ಮಧ್ಯಾಹ್ನದಲ್ಲಿ 3 ಮಂಡ್ರ ಕಪ್ಪೆಗಳನ್ನ ಹಾಕೊಂಡು ಸುತ್ತಾ ಇದೆಯಲ್ಲ, ಏನ್ ಸಮಾಚಾರ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಅಪ್ಪ, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀವಿ. ಅದಕ್ಕೆ ಸ್ವಲ್ಪ ದುಡ್ಡು ಬೇಕಿತ್ತು. ಡ್ರೈವರ್ ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ನಲ್ಲಪ್ಪ, ಅದೇನ್ ಮಾಡಿದೆ? ಅದು ನನ್ನ ಸ್ನೇಹಿತರು ಯಾರಿಗೂ ಇಷ್ಟ ಆಗಿಲ್ಲ, ಅದಕ್ಕೆ ಬೇರೆಯವ್ರು ಕೊಟ್ಬಿಟ್ಟೆ. ಅಯ್ಯ, ನಿನ್ ಮನೆ ಕಾಯುವಾಗ ಚಿನ್ನದಂತ ಕೆಲಸ ಕೊಟ್ಬಿಟ್ಟಲ್ಲೋ. ಲೇ, ನೀನ್ ಅಲ್ಲಿ ಹೋಗಿದ್ರೆ ನಿನ್ ಲೈಫ್ ಸೆಟ್ಲ್ ಆಗ್ತಿತ್ತು. ಅಯ್ಯೋ ಬಿಡಿ, ಅದು ಒಂದ್ ಕೆಲ್ಸನಾ? ಅದ್ರ ಬದಲು ಸುಮ್ಮನೆ ಎಲ್ಲಾರು ಒಂದ್ ಕಡೆ ಕುತ್ಕೊಂಡು ಎತ್ ಬಿಡ್ಬೋದಪ್ಪ. ಭಿಕ್ಷೆ ಹೇಳ್ಬಿಟ್ಟೆ. ಅಪ್ಪ ಅಂದ್ರೆ ವಿಜಯ್ ಮಲ್ಯ ತರ ಇರ್ಬೇಕು. ಇವ್ರು ನೋಡಿದ್ರೆ ಒಳ್ಳೆ ಬಾಳೆ ಕಾಯ್ದು ನನ್ನ ಮಕ್ಕಳ ನಿಮ್ಮಿಂದನೇ ಕಣೋ ನನ್ ಮಗ ಹಾಳಾಗೋಗಿರೋದು. ನಿಮ್ಗೆ ನೋಡಪ್ಪ, ನನ್ನ ಸ್ನೇಹಿತರಿಗೆ ಮಾತ್ರ ಏನು ಅನ್ಬೇಡ, ನನಗೆ ಇಷ್ಟ ಆಗಲ್ಲ. ಓಹೋ, ಸ್ನೇಹಿತರು. ಈ ನನ್ನ ಮಕ್ಕಳು ನಿನ್ ಜೊತೆ ಯಾಕೆ ಸ್ನೇಹ ಬೆಳೆಸ್ಕೊಂಡಿದ್ದಾರಂತ ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಏ ಪರ್ಸಾ, ಬಾರೋ ಬೂಸ್ಟ್ ಕುಡಿ. ಬಂದೆಪ್ಪ. ನಾವೆಲ್ಲ ಕೈ ಹಿಡ್ಕೊಂಡು ಮಾಡ್ತೀವಲ್ಲ, ಅದು ಮಾಡ್ಬೇಕು. ಓ, ಫೈಟಿಂಗಾ? ಫೈಟಿಂಗ್ ಅಲ್ಲ, ಲೂಸ್ದು. ಮತ್ತೆ ಈಗ ನಾನು ಇವನು ನಿಂಗೇನು ಸ್ನೇಹಿತರು, ಅವನ್ನ ಅದ್ ಮಾಡ್ಕೋಬೇಕು. ಅವತ್ತಿಂದ ಇವತ್ತವರೆಗೂ ನೀನ್ ಒಬ್ಬನ್ಗೆ ಬೂಸ್ಟ್ ಕುಡಿಯಕ್ ಬಿಟ್ಟವ್ರೇನ ಇವರು? ಈ ವೇಸ್ಟ್ ನನ್ ಮಕ್ಳು ನಿನ್ನ ಫ್ರೆಂಡ್ ಮಾಡ್ಕೊಂಡಿರೋದೇ ಬೂಸ್ಟ್ ಕುಡಿಯೋದು. ಏನಪ್ಪ ಈಗ
ನನಗೆ ಬಿಸ್ನೆಸ್ ಮಾಡೋಕೆ ದುಡ್ಡು ಕೊಡ್ತೀಯೋ ಇಲ್ವೋ? ಕೊಡಕ್ಕಿಲ್ಲ ಅಂದ್ರೆ ಈ ಸೆಕೆಂಡ್ ಇಂದ ನಿಮ್ ಮಗ ನಿಮ್ ಮನೆಯೊಳಗೆ ಕಾಲಿಡೋದಿಲ್ಲ. ತೊಲಗ್ತು ಅನ್ಕಂತ. ಏಯ್ ನಾನೆಲ್ಲ ಇರ್ಲಿ? ಏಯ್ ಯಾಕೆ ಯೋಚನೆ ಮಾಡ್ತೀಯಾ? ಇಲ್ಲಿ ಇಟ್ಕೋತೀವ ನಿನ್ನ. ಎದುರ್ಕೋಬೇಡ. ನಿಮ್ಮ ಆಸ್ತಿಲ್ ಭಾಗ ಕೇಳು. ನನ್ನ ಮಕ್ಕಳ ಚಪ್ಪಲಿ ಕಿತ್ಕೊಂಡ್ಬಿಡ್ತದೆ. ಬೇಡಪ್ಪ ಬೇಡಪ್ಪ. ನಮಸ್ತೆ ಮಾಮ. ಓ ನಾಮ ಬಾಮ. ನೀನ್ ಕಾಸು ಕೊಡಿಸ್ಲಿಲ್ಲ ಅಂದ್ರೆ ನಾವ್ ಹೆಂಗ್ ಮಾಮ ಬಿಸ್ನೆಸ್ ಮಾಡೋದು? ನಾನು 10 ಲಕ್ಷ ಕೇಳಿದ್ನಲ್ಲ, ಮನೆ ಪದಾರ್ಥ ತಂದಿದ್ದೀನಿ, ತಗೋ ದುಡ್ಡು ಕೊಡ್ಸು. ಒರಿಜಿನಲ್ ತಂದ. ಊರಲ್ಲಿ ಇರೋರ್ಗೆಲ್ಲ ಕೊಡ್ತೀರಾ, ನಮ್ಗೆ ಕೊಡಲ್ಲ ಅಂತ ಕೇಳು ನಿಮ್ಮ. ಈ ತರ ಸೆಕ್ಯೂರಿಟಿ ಕೊಟ್ರೆ ಊರ್ನವ್ರಿಗೇನು ಒಟ್ಟು ಬೇವರ್ಸಿಗೂ ಕೊಡ್ತೀವಿ. ನಿಮ್ಮ ಹತ್ರ ಕೊಡಕ್ಕೇನಾಯ್ತು? ಬದ್ನೇಕಾಯಿ. ನಾಮ 10 ಲಕ್ಷ ಸಾಕಾ ಇಲ್ಲ ಇನ್ನೂ ಜಾಸ್ತಿ ಬೇಕಾ? ಬಡ್ಡಿ ಇಲ್ದೆ ಎಷ್ಟು ಕೊಟ್ರು ಬೇಕಣ್ಣ. ಹಂಗೆ ಗೋವಿಂದಮ್ಮ. ಬೇಡಣ್ಣ. ಊರುಗೊಬ್ಳೆ ಗೋವಿಂದಮ್ಮ. ನಮಸ್ತೆ ಮೇಡಮ್, ನಾನು ಬಿಬಿ ಬಡ್ಡಿ ಬಂಗಾರಪ್ಪ ಮಾತಾಡೋದು. ಮೇಡಮ್ ನಮ್ಮ ಹುಡುಗನ್ನ ಕಳಿಸ್ತೀನಿ, ಅವನ ಕೈಲಿ 10 ಲಕ್ಷ ರೂಪಾಯಿ ಕೊಟ್ಟು ಕಳಿಸಿ. ಸರಿ ಸರಿ. ಏಯ್ ಟಿಫನ್ ಗಿಫನ್ ರೆಡಿ ಆಗಿಲ್ವೇನ್ಲ ಇನ್ನ? 3/4 kg ಮಾಂಸ, 12 ತಟ್ಟೆ ಇಡ್ಲಿ, 12 ಮೊಟ್ಟೆ ರೆಡಿ ಅಕ್ಕ. ಇಷ್ಟೇ ಏನ್ಲ? ತಲೆ ಮಾಂಸ ಬೋಟಿ ಗಿಟಿ ಏನು ಇಲ್ವೇ? ಮೇಡಮ್ ಡಯಟ್ ಮಾಡ್ಬೇಕು ಮೇಡಮ್, ಇಲ್ಲಾಂದ್ರೆ 6 ಪ್ಯಾಕ್ ಮಾಡಕ್ಕೆ ಈ ಜನ್ಮದಲ್ಲಿ ಆಗಲ್ಲ. ಲೇ ಮಗ 2 ಮೊಟ್ಟೆ ಕಡಿಮೆ ಮಾಡು. ಸರಿ ಏನಪ್ಪ? ಸರಿ ಮೇಡಮ್. ನಮಸ್ಕಾರ ಮೇಡಮ್. ಏನಪ್ಪ ಸಮಾಚಾರ? ಎಲ್ಲಿ ನಿಮ್ಮಪ್ಪ? ನಿಮ್ ಬಡ್ಡಿ ಕಲೆಕ್ಟ್ ಮಾಡೋದಕ್ಕೆ ಹೋಗಿದ್ದಾರೆ. ಇವ್ರು ಯಾರು? ಇವರೆಲ್ಲ ನನ್ನ ಬಾಲ್ಯ ಸ್ನೇಹಿತರು, ಬಿಫೋರ್ ಚೆಟ್ಟಿ ಫ್ರೆಂಡ್ಸ್. ಏನ್ ಬಂದಿದ್ದೀವಾಗ? ಗ್ರನೇಡ್ ಗೋವಿಂದಮ್ಮ ಅವರು 10 ಲಕ್ಷ ರೂಪಾಯಿ ಕೊಡ್ತಾರೆ, ಹೋಗಿ ತಗೊಂಬ ಅಂತ ನಮ್ಮಪ್ಪ ಹೇಳಿದ್ರು. ತಗೊಂಡೋಗೋಣ ಅಂತ ನಾವೆಲ್ಲ ಬಂದ್ವಿ. ಮತ್ತೆ ನಿಮ್ಮಪ್ಪ ಯಾರೋ ಅಂತಿದ್ದ? ಇವನು ಹುಡುಗನೇ ಅಲ್ವಾ ಮೇಡಮ್? ಅಕ್ಕ ದೊಡ್ಡ ಅಮೌಂಟ್ ಅಲ್ವಾ, ಬೇರೆ ಯಾರು ನಂಬಕ್ಕಾಗಲ್ಲ ಅಂತ ಮಗನ್ ಕಳ್ಸಿರ್ತಾನೆ. ಅದು ಅಲ್ಲದೆ ನಿಮ್ದು ಹಳೆ ಲವ್ ಸ್ಟೋರಿ ಬೇರೆ ಐತಲ್ಲ. ಲೋ ಬಂಗಾರಪ್ಪ ಫೋನ್ ಹಾಕು. ಏನಿಲ್ಲ, ನೀಯತ್ತು ಇನ್ನೊಂದ್ ಹೆಸರು ಇವ್ರಪ್ಪ ಬಂಗಾರಪ್ಪ ಅಂತ ಹೇಳಾದ್ಮೇಲೆ ಅಂತವ್ರಿಗೆ ಫೋನ್ ಮಾಡಿ ಕೇಳಿ ಅವಮಾನ ಮಾಡ್ತಾರೆ. ಸರಿ ಬಿಡು, ನಿಮ್ಮಪ್ಪ ಎಂತವನಂತ ನಂಗೆ ಗೊತ್ತು. 10 ಲಕ್ಷ ರೂಪಾಯಿ ಕೊಡ್ಸ. ಎಲ್ಲ ಕ್ಲೋಸಾ? ಬಾಜಿಗಾರಂತೆ. ತಗೊಳ್ಳಿ 90 ಹೊಡ್ಕೊಂಡೆಲ್ಲ ಮನೆಗೆ ಹೋಗಿ. ಥ್ಯಾಂಕ್ ಯು ಸರ್. ಓಯ್ 1000 ರೂಪಾಯಿ ಇನ್ನೊಂದು ಆಟ ಹಾಕ್ತೀಯಾ? ಮುಚ್ಕೊಂಡು ಇಟ್ಕೊಳ್ಳಲ್ಲ. ಯಾಕೋ ಆಡು ದಮ್ಮಿಲ್ವೇನೋ? 10 ಲಕ್ಷ ರೂಪಾಯಿ ಸೋತೋದಿಲ್ಲೋ? ನಮ್ಮಪ್ಪ ಕೇಳಿದ್ರೆ ಏನು ಹೇಳಿ? ಗೋವಿಂದಮ್ಮನ ದುಡ್ಡು ಗೋವಿಂದ ಅಂತ ಹೇಳು. ಅಯ್ಯೋ ನನ್ನ ಮಗನ ಎಣ್ಣೆ ಕಾಸು ಬಿಟ್ಟಲ್ಲೋ. ಏ ನಾಮ ಏನೋ ಇದು? ಇವನ್ಗೆ ಯಾಕೆ ಮೇಡಮ್ ಹೊಡಿತಾ ಇದ್ದೀರಾ? ನಿನ್ನ ಹೆಸರು ಹೇಳ್ಕೊಂಡು ಸಿಂಗ್ಲಿಕ್ ನನ್ನ ಮಗ ನಾನು ಯಾಮಾರ್ಸಕ್ ಬಂದಿದ್ದ. ನನ್ನ ಹೆಸರು ಹೇಳ್ಕೊಂಡು ಏನೋ ಮಾಡಕ್ ಹೋದೆ ಕಂದ. ಬಂಗಾರಪ್ಪ ಹೇಳ್ ಕಳ್ಸವ್ರೆ 10 ಲಕ್ಷ ಕೊಡಿಯದೆ ಬಾಬಾ. ಬೆಳಿಗ್ಗೆ ಹಾಕೊಂಡು ಕೊಡ್ತಾ ಅವ್ರೆ. ನೆನ್ನೆ ಬಂದು 10 ಲಕ್ಷ ರೂಪಾಯಿ ಇಸ್ಕೊಂಡಲ್ಲ, ಹುಡುಗ ಯಾರು? ನಾನು ಹೇಳಿದ ಹುಡುಗ ಇವನೇ ಮೇಡಮ್. ಮತ್ತೆ ಆ ಹುಡುಗ ಯಾವ ಹುಡುಗ? ನಮ್ಮ ಮಕ್ಕಳಿಗೆ ಕನ್ಫ್ಯೂಸ್ ಮಾಡ್ತಾ ಇದ್ಯಾ? ನೆನ್ನೆ ನಿನ್ ಮಗ ಬಂದ್ಬಿಟ್ಟು 10 ಲಕ್ಷ ರೂಪಾಯಿ ತಗೊಂಡೋಗಿದ್ದಾನೆ. ನಿನ್ ಮಗನ ಜೊತೆ 3 ಜನ ಫ್ರೆಂಡ್ಸ್ ಇದ್ರಲ್ಲ, ಅವನ್ನ ಕೇಳಬೇಕಾದ್ರೆ. ಅರ್ಥ ಆಯ್ತು ಬಿಡಿ ಮೇಡಮ್. ಆ 3 ಜನ ಮಂಡ್ರುಗಪ್ಪೆಗಳು ಬಂದಿದ್ರು ಅಂದ್ರೆ ನಿಮ್ ದುಡ್ಡು. ಅಕ್ಕ ಏನಕ್ಕ ಹಂಗೆ ಹೇಳ್ತಾವನೆ? ಬಂಗಾರಪ್ಪ ಡಬಲ್ ಗೇಮ್ ಮಾಡಬೇಡ ನೀನು. ಅಕ್ಕ ಓವರ್ ಆಗಿ ಹೋಗ್ಬೇಡ, ನೀವಿಬ್ರು ಲವ್. ಮುಚ್ಕೊಂಡು ನಿಂತ್ಕೊಳ್ಳ. ನನ್ನ 10 ಲಕ್ಷ ರೂಪಾಯಿ ಎಲ್ಲಿ ಬಂಗಾರಪ್ಪ? ನೀನು ಉಂಡಿಗೆ ಹಾಕಿದ್ದು ಗೋವಿಂದ. ನೀನು ನಿನ್ ಮಗನ್ ಫ್ರೆಂಡ್ಗಳೆಲ್ಲ ಸೇರ್ಕೊಂಡು ನಾನು ಮೋಸ ಮಾಡ್ಬೇಕು ಅಂತಿದ್ದೀರೇನೋ? ನನ್ನ ತಮ್ಮನ್ ನಾನು ಏನಾದ್ರೂ ಹೇಳಿದ್ರೆ ಬೋಟಿ ಕಲೀಜೆಲ್ಲ ಕಳ್ದಾಕ್ಬಿಡ್ತಾನೆ. ಬಾಬಾ ಅವನೇನ್ ಬೆಂಗಳೂರು ಡಾನಾ? ಡಾನೇನೇ ಇಲ್ಲ, ಬರೇ 3 ಮಾಡ್ರು ಮಾಡವ. ತಾಕತ್ಗೆ ಇನ್ನೊಂದು ಹೆಸರು ಅಂದ್ರೆ ಗೋವಿಂದಮ್ಮ, ಆಪತ್ಗೆ ಇನ್ನೊಂದು ಹೆಸರು ಅಂದ್ರೆ ನನ್ನ ತಮ್ಮ. ದುಡ್ಡು ಹೆಂಗ್ ವಸೂಲಿ ಮಾಡ್ಬೇಕು ಅಂತ ನನಗೆ ಗೊತ್ತೈತೆ. ಫೋನ್ ಹಾಕೋ. ಬಂಡೆ ಬಾಯಿಂದ ಮೀನ್ ತಪ್ಪಿಸ್ಕೊಳಕ್ ಆಯ್ತದೆ ಅಂದ್ರ? ಇಲ್ಲ ಅಣ್ಣ. ಈ ಬಂಡೆ ಕೈಯಿಂದ ಬಡ್ಡಿ ಕೊಡೋರು ತಪ್ಪಿಸ್ಕೊಳಕ್ ಆಯ್ತದೆ ಅಂದ್ರ? ಸಾಧ್ಯನೇ ಇಲ್ಲ ಅಣ್ಣ. ಮಕ್ಕಳಿಗೆ ಯಾಮರ್ಸ್ತೀನಿ ಅಂದ್ರ? ಇದಕ್ಕೇನ್ ಪನಿಷ್ಮೆಂಟ್ ಅಂತ ಗೊತ್ತಾ? ಬಡ್ಡಿ ಕಟ್ಟೋದು ಅಲ್ಲ, ಬಂಡೆ ಕೊಟ್ಟೋದು. ಬೇಗ ಹೊಡಿರೋ. ನೀನೇನ ಮುಖ ನೋಡ್ತಿದ್ಯಾ? ಹೊಡಿಯೋ, ಬೇಗ ಹೊಡಿಯಲೇ. ಈ ನನ್ನ ಮಕ್ಳ ಕೈಗೆ ಸುತ್ತಿ ಕೊಡ್ರೋ, ಜಲ್ಲೆ ಹೊಡಿಲಿ. ನಾವು ಆರ್ತಾನ
ಎತ್ತರ್ತ ಬಂದೇ ಬರ್ತ ಏನಂತ ಒಂದು ನಮ್ ಸಾಲ ತೀರ್ಬೇಕಂದ್ರೆ ಎಷ್ಟು ದಿವಸ ಜಲ್ಲಿ ಹೊಡಿಬೇಕು ಅಂತ ಕೇಳ್ತಾವ್ನೆ. 1 ಲಕ್ಷಕ್ಕೆ 1 ವರ್ಷ ಮಾತ್ರ. ಅಂದ್ರೆ 10 ಲಕ್ಷಕ್ಕೆ 10 ವರ್ಷನಾ? ಅಣ್ಣ ಡಿಸ್ಕೌಂಟ್ ಏನಿಲ್ವಾ ಅಣ್ಣ? ಇದು ಸಂಡೆ ಬಜಾರ್ ಅಲ್ಲ, ಬಂಡೆ ಬಜಾರ್. ನೋ ಡಿಸ್ಕೌಂಟ್, ಒನ್ಲಿ ಪನಿಷ್ಮೆಂಟ್. ನಮಸ್ಕಾರ ಅಣ್ಣ. ಏನ್ ಗಂಗಾರಾಮ್, ಏನ್ ವಿಷಯ? ಅಣ್ಣ ನಮ್ಮ ಹುಡುಗ ಒಬ್ಬಳನ್ನ ತುಂಬಾ ಪ್ರೀತಿಸ್ತಾನಣ್ಣ. ಇಷ್ಟಪಟ್ಟು ಸಿಕ್ಕಾಪಟ್ಟೆ ಮೆಂಟ್ಲಾಗ್ಬಿಡೋಣ. ಆದ್ರೆ ಆ ಹುಡುಗಿ ಒಪ್ತಾ ಇಲ್ಲಣ್ಣ. ನೀವು ಅಷ್ಟು ಧಮ್ಕಿ ಹಾಕಿ ಅವ್ರಿಬ್ಬರಿಗೂ ಮದುವೆ ಮಾಡಿಸ್ಬೇಕಲ್ಲಣ್ಣ. ಆ ಕೆಲಸ ಮಾಡ್ಕೊಟ್ರೆ ಎಷ್ಟು ದುಡ್ಡು ಕೊಡ್ತೀಯಾ? 2 ಲಕ್ಷ, 3 ಲಕ್ಷ, 5 ಲಕ್ಷ? ನಾನ್ ನಿನ್ಗೆ 20 ಲಕ್ಷ ಕೊಡ್ತೇನೆ. ನಾನ್ ಲವ್ ಮಾಡ್ತಾ ಇರೋ ಹುಡುಗಿ ಕೈಲಿ ಐ ಲವ್ ಯು ಅಂತ ಹೇಳಿಸ್ತೀಯಾ? ಆ ಹುಡುಗಿ ಕೈಲಿ ನನ್ಗೆ ಐ ಲವ್ ಯು ಅಂತ ಹೇಳಿಸ್ತೊಂದು ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ, ಹೇಳಿಸ್ತೀಯಾ? ಅಲ್ಲಣ್ಣ, ಅವಳನ್ನ ನೀವೇ ಎತ್ತಾಕೊಂಬರ್ಬೋದಲ್ಲಣ್ಣ. ಎತ್ತಾಕಂಬರೋ ವಿಷಯ ನಮ್ಗೂ ಗೊತ್ತಲ್ಲೇ. ಅವಳಾಗೆ ಬಂದ್ ಐ ಲವ್ ಯು ಅಂತ ಹೇಳ್ಬೇಕು. ಹೇಳ್ಸಕ್ಕಾಯ್ತದ ನಿನ್ ಕೈಲಿ? ತಾಕತ್ತಿದ್ಯಾ? ಅದು ಹೆಂಗಣ್ಣ? ಹಾಗಾಗ್ತಾನೆ ರೈಟ್ ಹೇಳ. ಮತ್ತೆ ಲವ್ ಮಾಡ್ಸೋದು ಸುಲಭ ಅಲ್ಲ. ನೀವೇ ಹೆಂಗಂದ್ರೆ ಅಣ್ಣ ಅಣ್ಣ ನೀವು ಲವ್ ಮಾಡ್ತಿರೋ ಹುಡುಗಿ ಕೈಲಿ ನಿಮ್ಗೆ ಐ ಲವ್ ಯು ಹೇಳಿಸ್ಬಿಟ್ರೆ ನಮ್ಮ ಸಾಲ ಎಲ್ಲ ಮನ್ನಾ ಮಾಡ್ಬಿಡ್ತೀರಾ? ಏನ್ ಕಾಮಿಡಿನಾ? ಅಯ್ಯೋ ಅಣ್ಣ, ಈ ತರ ಲಿಟಿಗೇಷನ್ ಇರೋ ಲವ್ ಕೇಸ್ಗಳು ಎಷ್ಟೊಂದು ಬಗೆಹರಿಸಿದೀವಿ, ಲೆಕ್ಕನೇ ಇಲ್ಲ ಅಣ್ಣ. ಸುಮ್ನೆ ಹೋಗ್ ಜಲ್ಲಿ ಹೊಡಿತೀರಾ ಇಲ್ಲ? ಅಣ್ಣ ಒಂದೇ ಒಂದು ಚಾನ್ಸ್ ಕೊಡಿ ಅಣ್ಣ, ನಾವೇನು ಅಂತ ತೋರಿಸ್ತೀವಿ. ಇನ್ನೊಂದ್ಸರಿ ಯೋಚನೆ ಮಾಡಿ. ಒಪ್ಕೊಂಡ್ಮೇಲೆ ಆಗಲ್ಲ ಹೋಗಲ್ಲ ಅಂದ್ರೆ ಈಗಿರೋದತ್ತು 20 ಆಗುತ್ತೆ. ಸರಿ, ಹಂಗಾದ್ರೆ ಅಣ್ಣ ನಿಮ್ಮ ಹುಡುಗಿ ಯಾರು ಏನು ಅಂತ ಸ್ವಲ್ಪ ಡೀಟೇಲ್ಸ್ ಕೊಡಿ ಅಣ್ಣ. ನನ್ನ ಹೃದಯಕ್ಕಂತ ಜೋಡಿ. ಇವರತ್ತು ಬೀತೆ ಇಂತಾರೆ ಅಂದೆ ಏನಪ್ಪ ದೋರೆ ಅರನ್ನ 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 ಏನಂತ ಒಂದು ಏನಿಲ್ಲ, ಜೀವನ ಪೂರ್ತಿ ಬೇಕಾದ್ರೆ ಇಲ್ಲೇ ಜಲ್ಲಿ ಹೊಡಿತೀವಿ. ಆದ್ರೆ ಈ ಕೆಲಸ ಮಾತ್ರ ಅಣ್ಣ ಇವಾಗ ನಿಮ್ ಲವ್ ಸ್ಟೋರಿ ಹ್ಯಾಕ್ ಸ್ಟಾರ್ಟ್ ಆಯ್ತು ಅಂತ ನೀವ್ ಹೇಳಿ, ಎಂಡ್ ನಾವು ಮಾಡ್ತೀವಿ. ನನ್ ಲವ್ ಸ್ಟೋರಿ ಆದ್ರೆ ಅವಳ ಮುಂದೆ ನಿಂತು 3 ಅಕ್ಷರ ಐ ಲವ್ ಯು ಅಂತ ಹೇಳಕ್ ಆಗ್ತಾ ಇಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡಿ ಅಣ್ಣ, ನಾವ್ ಹೇಳಿಸ್ತೀವಿ. ಆದ್ರೆ ಅಣ್ಣ ಈ ತರ ಕೆಲ್ಸಕ್ಕೆಲ್ಲ ಸಿಕ್ಕಾಬಿಟ್ಟೆ ದುಡ್ಡು ಖರ್ಚಾಗುತ್ತಣ್ಣ. ನಮ್ಮ ಹತ್ರನ ನಯ ಪೈಸಾ ಇಲ್ಲ. ತಗೊಳ್ಳಿ ಮಿಷಿನ್ ಕಾರ್ಡ್, ಒಳಗಾಕಿದ ತಕ್ಷಣ ದುಡ್ಡು ಬರ್ತದೆ. ಅಷ್ಟೇ ಬೇಗ ಕೆಲಸ ಮಾಡ್ಬೇಕು. ಎಸ್ಕೇಪ್ ಆಗಕ್ಕೆ ಏನಾದ್ರೂ ಟ್ರೈ ಮಾಡಿದ್ರೆ ಅಯ್ಯೋ ಫ್ರೀ ಆಗ್ಬಿಡ್ತೀವಿ ಅಂತ ಗೊತ್ತಣ್ಣ. ಅಣ್ಣ ಆ ಹುಡುಗಿ ಫೋನ್ ನಂಬರು ಡೋರ್ ನಂಬರು ಕೊಡ್ತೀವಿ ಅಣ್ಣ. ಬನ್ರಿ ಬಾಯಿ. ಚಾಮಯ್ಯ ಮೇಷ್ಟ್ರು, ಛೋಟಾ ಚೇತನ್, ಬಂಡೆಗೆ ಇವಳು ಕೈಲಿ ಐ ಲವ್ ಯು ಅಲ್ವೋ, ಚಪ್ಲಿಲಿ ಓಡಿಸೋದಕ್ಕಾಗಲ್ಲ. ಅವನು ಕರಿ ಬಂಡೆ, ಇವಳು ಬೆಳ್ಳಿ ಮೋಡ. ಇಬ್ರನ್ನ ಯಾಕೆ ಒಂದ್ ಮಾಡ್ಸೋದು? ಅವರಿಬ್ರನ್ನ ಒಂದ್ ಮಾಡ್ಸಕ್ ಮುಂಚೆ ಈ ಏರಿಯಾದಲ್ಲಿ ಒಂದು ಮನೆ ಮಾಡೋದು ಯೋಚನೆ ಮಾಡು. ಅಲ್ಲಿ ತಿತ್ತು ಎಲ್ಲಪ್ಪ ಒಬ್ಬರಿಗೆ ಮಾತ್ರನಾ? ಅಲ್ಲ ನಾನೇನೋ ಅಲ್ಲಿರ್ತೀನಿ, ಓಕೆ. ನೀವು 3 ಜನ ಎಲ್ಲಿರ್ತೀರಾ? ಬನ್ನಿ ಸರ್, ಬನ್ನಿ ಬನ್ನಿ. ಪರವಾಗಿಲ್ಲ, ಒಂದೇ ದಿನದಲ್ಲಿ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ಯಾ. 4 ಜನ ಮಾಡೋ ಕೆಲಸನ ಒಬ್ಬನೇ ಮಾಡಿದ್ಯಲ್ಲ. ರಿಯಲಿ ವೆರಿ ಹ್ಯಾಪಿ ಕಣಯ್ಯ, ವೆರಿ ಹ್ಯಾಪಿ ಸರ್. ನೋಡಿ ಸರ್, ಕರ್ಟನ್ ಎಲ್ಲ ಹೊಸ ಇದೇನಯ್ಯ ಇದು? ಮನುಷ್ಯರಿರೋದಕ್ಕೆ ಜಾಗ ಇಲ್ಲ ಅಂಥದ್ರಲ್ಲಿ ಈ ಕೋತಿಗಳನ್ನ ಇಟ್ಕೊಂಡು ಝೂ ಮಾಡಿಬಿಟ್ಟಿದ್ಯಲ್ಲಯ್ಯ. ಅದು ಸರ್, ನಾನು ಗಾಂಧೀಜಿಯವ್ರನ್ನ ತುಂಬಾ ಪಾಲಿಸ್ತೀನಿ. ಅದಕ್ಕೆ ನಾನು ಎಲ್ಲೇ ಹೋದ್ರೂ ಗಾಂಧೀಜಿಯವರ 3 ಕೋತಿಗಳು ಸದಾ ನನ್ನ ಜೊತೆ ಇರಬೇಕು ಸರ್. ಓಕೆ ಓಕೆ ಓಕೆ. ಇದೇನಯ್ಯ ಇದು? ಆಗ್ಲೇ ನೋಡ್ರಿ, ಇದು ಕಣ್ಣು ಮುಚ್ಕೊಂಡಿತ್ತು, ಇದು ಬಾಯಿ ಮುಚ್ಕೊಂಡಿತ್ತು, ಇದು ಕಿವಿ ಮುಚ್ಕೊಂಡಿತ್ತು. ಈಗ ನೋಡಿದ್ರೆ ಎಲ್ಲ ಉಲ್ಟಾ ಆಗೋಗ್ಬಿಟ್ಟಿದೆ. ಸರ್, ಯಾವ್ದು ಏನ್ ಮುಚ್ಕೊಂಡಿದ್ರೆ ನಿಮ್ಗೇನ್ ಸರ್? ಮುಚ್ಕೊಂಡಿರೋದು ಇಂಪಾರ್ಟೆಂಟ್ ಅಲ್ವಾ? ಕರೆಕ್ಟ್ ಕಣಯ್ಯ, ಕರೆಕ್ಟ್. ಅದು ಸರಿ, ಇದು ಎಲ್ಲ ಸಿಗುತ್ತೆ? ಯಾಕೆ ಸರ್? ನಮ್ಮನೇಲೂ ಒಂದು ಇಟ್ಕೊಳ್ಳೋಣ ಅಂತ. ಸರ್, ಮನೇಲಿ ನೀವಿರ್ಬೇಕಾದ್ರೆ ಕೋತಿ ಯಾಕೆ ಸರ್? ಅಂದ್ರೆ ವಾಟ್ ಯು ಮೀನ್? ಅಂದ್ರೆ ನೀತಿ ಹೇಳೋದಕ್ಕೆ ನೀವಿರ್ಬೇಕಾದ್ರೆ ಕೋತಿ ಯಾಕೆ ಅಂತಂದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಒಟ್ಟಿನಲ್ಲಿ ಮುಚ್ಕೊಂಡಿರೋ ನಿಮ್ ತರ. ಗುಡ್ ಗುಡ್. ಕರೆಕ್ಟ್ ಕರೆಕ್ಟ್. ಕೋತಿಗಳ ಒಂದ್ ಕಡೆ ಸುಮ್ನೆ ಕೂರ್ಬಾರ್ದ? ಅದ್ಯಾಕಂಗ್ ಒದ್ದಾಡ್ತಾ ಇದ್ರಿ? ಎಲ್ಲೆಲ್ಲಿ ಕರುತ್ತ ಹಾಕೊಂಡ್ ನೋಡು, ಎಲ್ಲೆಲ್ಲಿ ಕಡಿಯುತ್ತೆ ಗೊತ್ತಾಗುತ್ತೆ ಅಂತಾನೆ. ನಾವೇನೋ ಈ ಮನೇಲಿ ಸೆಟ್ಲ್ ಆಗ್ಬಿಟ್ವಿ. ಅಲ್ಲ,
ಆ ಬಂಡೆ ಲವ್ ಸ್ಟೋರಿನ ಹೆಂಗ್ರೋ ಸೆಟಲ್ ಮಾಡೋದು? ಲವ್ ಬಾರಿಗೆ ಬಂದಿರೋ ಬಾಟ್ಲು ಟೇಬಲ್ಗೆ ಬರಲ್ವಾ? ಆಗುತ್ತೆ ತಡಿಯೋ. ನಾನು ನಿಮ್ಮ ಮನೆಯಲ್ಲಿ ಬಾಡಿಗೆಗಿರೋನು. ಓ ಪರ್ಸನ ಅಲ್ಲ, ಮತ್ತ ಪರಶುರಾಮ. ವ್ಯಾಕರಣ ಶುದ್ಧಿ ಮಾಡ್ಕೊಳ್ಳಿ. ಯಾರಲ್ಲೇ ಬಡ್ಡಿ ಆಯ್ತಾ ನೀನು? ಸ್ನೇಹಿತರೆ ಬಿಡ್ರಲ್ಲ ದಾರಿವಾ? ಆ ಹುಡ್ಗಿನ್ ಬಿಟ್ರೆ ಬಿಡ್ತೀವಿ. ಬಿಡಲ್ಲ ಅಂದ್ರೆ 4 ಬಿಡ್ತೀವಿ. ಆಗಳ ಇನ್ನ ನಮ್ಮ ಮೈಕಳ ಬಗ್ಗೆ ಗೊತ್ತಿಲ್ಲ ನಿಮ್ಗೆ. ಬರಲ್ಲ. ನಾವೆಲ್ಲ ಸ್ನೇಹಿತರು. ಗೆಟಲ್ಲಿ ಬಲ ಇದೆ. ನಮ್ ಮುದ್ದೆ ಒದೆ ತೋರ್ಸಲ್ಲ ಇವ್ರಿಗೆ. ಈ ಒದ್ದೆ ವಾಸಿ ಆಗುತ್ತೆ ಪರಲ್ಲ. ನೋಡ್ಲಿ, ಇರೋ ಒಂದು ನಿಮಿಷ. ಡೋಂಟ್ ವರಿ. ಅದೇ ಇವಳು ಮನೆ ಕರ್ಕೊಂಬರವ ಅಂತ ಬಂದ್ರೆ ಇವರೆಲ್ಲ ಸರ್ಕೊಂಡಂಗೆ ನೋಡಕ್ಕೆ ಮಿಲಿಯನೇರ್ ತರ ಇದೆಯಾ? ಸ್ಲಮ್ ಡಾಗ್ ತರ ಕೆಲಸ ಮಾಡ್ತೀಯಾ? ಹಾಕ್ರ ನಿಮ್ಗೆ. ನಿಮ್ಗೇನು ಆಗಿಲ್ಲ ಅಲ್ವಾ ಡ್ಯಾಡಿ? ಸತ್ಯ, ನಾನ್ ನಿನ್ ಡ್ಯಾಡಿ ಅನ್ನೋದಾದ್ರೂ ನಿನಗೆ ನೆನಪಿದೆಯಲ್ಲ, ಸಾಕು. ಅಲ್ಲಮ್ಮ, ನಾವ್ ಏನಮ್ಮ ಅಂತ ದೊಡ್ಡ ತಪ್ಪು ಮಾಡಿದ್ವಿ? ಹೀಗೆ ಹೇಳ್ದೆ ಕೇಳದೆ ಮನೆ ಬಿಟ್ಟು ಓಡ್ ಬಂದಿದೀಯಲ್ಲ, ನೀನು ಮಾಡಿದ್ದು ಸರಿನಾ? ಸಾರಿ ಡ್ಯಾಡಿ, ನಂಗೆ ಇವನನ್ನ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ. ಅಯ್ಯೋ ರಾಮ, ಇವನ್ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ನನ್ನ ಹತ್ರ ನೇರವಾಗಿ ಹೇಳ್ಬೋದಾಗಿತ್ತಲ್ಲ. ಏ ಸ್ವಾಮಿ, ನಮ್ಮನ್ ಮದ್ವೆ ಆಗಕ್ಕೆ ಹೆಣ್ಣೈಕ್ಳು ಕ್ಯೂ ನಿಂತವ್ರೆ. ಏನೋ ನಮ್ಮ ಅಕ್ಕ ಸಾಯವಾಗ ಇವಳ ಮದ್ವೆ ಆಗೋ ಅಂತ ಆಸೆ ಪಟ್ಲು ಅಂದ್ಬಿಟ್ಟು ಇವಳ ಮದ್ವೆ ಆಗನ ಅಂದ್ರೆ ನೀನ್ ನೋಡಿದ್ರೆ ನನ್ನ ಕೈ ಕೊಟ್ಬಿಟ್ಟು ಹೊಡೈತಾಮೆ. ಈಗ ಅದಂಗ್ ತಪ್ಪಿಸ್ಕೊಂತೀಯ? ನಾನು ನೋಡ್ತೀನಿ ನಿನ್ ತಾಳಿ ಕಟ್ಟ ಆಮೇಲೆ ಬುದ್ಧಿ ಕಲಿಸ್ತೀನಿ. ಯಾಕೆ ನನ್ನ ಮಗಳಿಗೆ ಬುದ್ಧಿ ಕಲಿಸೋದಕ್ಕೆ ನೀನ್ ಯಾವನೋ? ನಾನು ಇವಳು ಮದ್ವೆ ಆಗೋನು. ನಿನ್ನಂಥ ಒಬ್ಬ ರಾಸ್ಕಲ್ಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕಾ? ಇಂಪಾಸಿಬಲ್. ನನ್ನ ಕಣ್ಣು ಮುಂದೆನೆ ನನ್ನ ಮಗಳ ಮೇಲೆ ಕೈ ಮಾಡ್ತಾ ಇದೀಯಾ? ಗೆಟ್ ಔಟ್. ಅಪ್ಪಾಜಿಗೆ ಕೋಪ ಬಂದ್ರೆ ಮತ್ ಮಕ್ಕ ಹೊಡಿತಾರೆ ಮಗಳೇ, ಅಲ್ವಾ ಸರ್? ನಮ್ದು ದಿವಾನ ರಂಸ. ಅಪ್ಪ ಮಗಳಿಬ್ರು ಊರಿಗೆ ಬನ್ನಿ, ನೋಡ್ಕೊತೀನಿ. ನೀನು ಬಾರೆ ನೋಡ್ಕೊತೀನಿ. ಈ ಮಲ್ಟಿ ಮಿಲಿಯನೇರ್ ಈ ತರ ಕಷ್ಟ ಪಡೋದ? ಇನ್ನು ಮುಂದೆ ನಿನ್ನ ಮದುವೆ ವಿಷಯದಲ್ಲಿ ನಾನು ಯಾವತ್ತೂ ತಲೆ ಹಾಕೋದಿಲ್ಲ. ನಿನಗೆ ಯಾವ ಹುಡುಗ ಇಷ್ಟನೋ ಅವನ ಜೊತೆನೆ ನಿನ್ನ ಮದುವೆ. ಹ್ಯಾಪಿ? ಹೊರಡೋಣವಾ? ಓಕೆ ಡ್ಯಾಡ್. ಟೀಚರ್, ಮೈಸೂರು ಡ್ಯೂಟಿಲಿ ಇರ್ಬೇಕಾದ್ರೆ
ಒಂದು ಅನಾಥಾಶ್ರಮದಿಂದ ಒಂದು ಹುಡುಗ ದಿನಾ ಲೆಟ್ರು ಬರೆಯೋನು, ನಮ್ಮ ತಂದೆ ತಾಯಿ ನೋಡ್ಕೊಡಿ, ನಮ್ಮ ತಂದೆ ತಾಯಿ ನೋಡ್ಕೊಡಿ ಅಂತ. ನಾನು ಹೋಗಿ ಆ ಹುಡುಗನ ಮೀಟ್ ಮಾಡಿದೆ. ನಿಮ್ಮ ತಂದೆ ತಾಯಿ ನೋಡ್ಕೊಡ್ತೀನಿ ಅಂತ ಪ್ರಾಮಿಸು ಮಾಡ್ಬಿಟ್ಟೆ. ಆದರೆ ಆಮೇಲೆ ಗೊತ್ತಾಯ್ತು ಅವ್ರ ತಂದೆ ತಾಯಿ ಯಾರ ಕೈಗೂ ಸಿಗದೇ ಇರೋಷ್ಟು ದೂರ ಹೊರಟೋಗಿದ್ದಾರೆ ಅಂತ. ಅವ್ರ ತಂದೆ ತಾಯಿ ನೋಡ್ಕೊಡ್ದೇ ಇದ್ರೆ ಏನಂತೆ, ಆ ತಂದೆ ತಾಯಿ ಪ್ರೀತಿ ಆದರೂ ಕೊಡ್ಬೋದಲ್ಲ ಅಂತ ಆ ಮಗುನ ಇಲ್ಲಿ ಕರ್ಕೊಂಬಂದೆ. ಆ ಹುಡುಗನೇ ಸ್ನೇಹಿತ. ನಾನೀಗ ಡ್ಯೂಟಿ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಬರೋವರೆಗೂ ಸ್ನೇಹಿತನ ನೀವೇ ನೋಡ್ಕೋಬೇಕು. ಡೋಂಟ್ ವರಿ ಸರ್, ನೀವು ಬರೋವರೆಗೂ ಸ್ನೇಹಿತೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಇಟ್ಸ್ ಅ ಪ್ರಾಮಿಸ್. ಥ್ಯಾಂಕ್ ಯು. ನಾನಿಂಗ್ ಟೀಚರ್ ಅಷ್ಟೇ ಅಲ್ಲ, ಇನ್ಮೇಲಿಂದ ನಾನಿಂಗ್ ಬೆಸ್ಟ್ ಫ್ರೆಂಡ್ ಕೂಡ. ಅವತ್ತು ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿ ಇವತ್ತು ನಾನು ಒಬ್ಬನೇ ಬಿಟ್ಟೋಗ್ತಾ ಇದೀಗ. ಹೋಗಿ ಹೋಗಿ. ಸಾರಿ ಕಣೋ, ನಾನು ನಿನ್ನನ್ ಬಿಟ್ಟು ಎಲ್ಲೂ ಹೋಗಲ್ಲ. ನಾ ಇನ್ಮೇಲಿಂದ ನಿನ್ ಜೊತೆನೇ ಇರ್ತೀನಿ. ಸೋ ಕ್ಯೂಟ್. ನನ್ನನ್ನು ಕಾಪಾಡೋದಿಕ್ಕೆ ನಿಮ್ಗೆಲ್ಲ ತುಂಬಾ ಥ್ಯಾಂಕ್ಸ್. ಪತ್ತೆ ಮರೆತ ನಾವೆಲ್ಲ ಮಾರಿದಂತ ನಾವೆಲ್ಲ ಒಂದರ ಅದೇ ಮಾರಿದ. ಇಷ್ಟು ಮಾಡಲಿಲ್ಲ ಅಂದ್ರೆ ಹೇಗೆ? ಅವ್ರಿಗೆ ಮಾತು ಬರೋಲ್ವಾ? ಮಾತು ಬರುತ್ತೆ, ಮಾತಾಡಕ್ ಬರಲ್ಲ ಅಷ್ಟೇ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಪೋಲಿಯೋ ಡ್ರಾಪ್ಸ್ ಹಾಕ್ಸಿಲ್ಲ, ಅದಕ್ಕೆ ನಾಲ್ಗೆ ಸೆಟ್ಕೊಂಡ್ಬಿಟ್ಟಿದೆ. ಹೌದು, ನೀವೆಲ್ಲ ಏನ್ ಮಾಡ್ಕೊಂಡಿದ್ದೀರಾ? ಸಾಲ ಮಾಡ್ಕೊಂಡಿದ್ದೀವಿ. ಸಾಲನ? ಅಂದ್ರೆ ಸಾಮೂಹಿಕ ಲಗ್ನ ಮಾಡಿಸ್ತಿರ್ತೀವಿ, ಅದನ್ನ ಶಾರ್ಟ್ ಆಗಿ ಸಾಲ ಅಂದ್ವಿ. ನೀವು ಸಮಾಜ ಸೇವೆ ಮಾಡೋಗಲ್ವಾ? ಟೈಮ್ ವೇಸ್ಟ್ ಮಾಡಬಾರ್ದು. ಹೊರಡಿ ಅಂಕಲ್, ಹೊರಡಿ. ಒಂದ್ ನಿಮಿಷ, ಟೀ ಕುಡ್ಕೊಂಡು ಹೋಗ್ತಾರೆ. ಈಗಿಂತ ಡ್ಯೂಟಿ ಮುಖ್ಯ ಅಲ್ವಾ ಅಂಕಲ್? ಪಾಪ ನಿಮಗೆ ಟೈಮ್ ಆಗುತ್ತೆ. ದಯಮಾಡಿಸಿ ಅಂಕಲ್, ದಯಮಾಡಿಸಿ. ಬನ್ನಿ. ನಿಮ್ ಪಕ್ಕದ ಮನೆಯಲ್ಲೇ ಇದ್ಕೊಂಡು ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಅಂತ ಹೆಂಗೆ? ನಾನು ಹೇಳಿದ್ದು ಎಲ್ಲಿವರೆಗೂ ಬಂತ್ರಲ್ಲೇ? ಅಣ್ಣ ಅವಳಿಗೆ ತಾನೆ ನಮ್ಗೆಲ್ಲ ಇದಾಗಿದ್ದಾಳೆ, ಇನ್ ಸ್ವಲ್ಪ ದಿವಸದಲ್ಲೇ ಅದಾಗ್ಬಿಡ್ತಾಳಣ್ಣ. ಏನ್ರು ಅದು ಇದು? ಅಂದ್ರೆ ಈಗ ಫ್ರೆಂಡ್ ಆಗಿದ್ದಾಳೆ, ಲವರ್ ಆಗ್ಬಿಡ್ತಾಳೆ. ನನಗ ನಿಮ್ಗ? ನಮ್ಮಂತವ್ರಿಗೆಲ್ಲ ಎಲ್ ಸಾರ್ ಬೀಳ್ತಾಳವಳು. ಏನ್ರಲ್ಲಿ ಅವಳು ಇವಳು ಅಂತ ಏಕವಚನದಲ್ಲಿ ಮಾತಾಡ್ತೀರಾ? ಅದ್ಕೆ ಅನ್ರಲ್ಲಿ. ಹೇಳ್ರ ಬೇಗಲೇ. ಈ ಮಾತರ ನಾ ಅರಣ್ಣ ಅರಣ್ಣ ಅರಣ್ಣ. ಏಯ್ ಥೂ, ಯಾವನಲ್ಲ ಇವನ್ಲೇ? ಏನ್ ಹೇಳ್ತಾನೆ ಇವನು? ಅವ್ನ್ ಕೊನೆ ಉಸಿರಿರೋವರೆಗೂ ಅತ್ಗೆ 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 ಅಂತೀರಿ ಅಂತವನ. ಅದು ಲವ್ ಮಾಡ್ಸಕ್ಕಿನ್ನ ಎಷ್ಟ್ ದಿವಸ ಬೇಕ್ರಪ್ಪ ನಿಮ್ಗೆ? ನಿಮ್ ಗೆಟಪ್ ರೇಂಜು ಎಲ್ಲ ಚೇಂಜ್ ಮಾಡ್ಬೇಕು. ಗೆಟಪ್ಪ? ಯಾವ ಗೆಟಪ್ ರಪ್ಪ? ಈಗ ನೋಡಿ, ಚಲಮನ ಚಿತ್ತಾರಲ್ಲಿ ಮೆಕ್ಯಾನಿಕ್, ಅಂಬಾರಿಲಿ ಚಪ್ಲಿ ಹೊಲಿ ಅವನು, ದುನಿಯಾದಲ್ಲಿ ಬಂಡೆ ಹೊಡಿಯೋನು, ಮಯಣಲ್ಲಿ ಡ್ರೈವರ್ ಅಣ್ಣ. ಹೀಗಿದೆ ಸರ್ ನಮ್ಮ ಹುಡುಗಿರ್ ಚಾಯ್ಸ್. ಎಲ್ಲ ಹೀರೋಗಳು ಎಲ್ಲ ಗೆಟಪ್ ಹಾಕ್ಬಿಟ್ಟವ್ರೆ, ನಾನೇ ಗೆಟಪ್ ಹಾಕ್ಲಿ? ಈ ಲೆಸನ್ ಅಲ್ಲಿ ಈ ಎಕ್ಸರ್ಸೈಸ್ ತುಂಬಾ ಇಂಪಾರ್ಟೆಂಟ್. ಇದನ್ನ ಚೆನ್ನಾಗಿ ಓದ್ಕೊ. ನೀನ ಮೂಗ್ ಮುಚ್ಕೊಂಡು ನಿಂತ್ಕೊಂಡ್ಬಿಟ್ರೆ ಕ್ಲೀನ್ ಮಾಡಪ್ಪ ಬೇಗ. ನಾನು ಮಾಡಪ್ಪ. ನನ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಇವಾಗ ಅಷ್ಟೇ. ತಾತ ನನಗೆ ಗೊತ್ತು ನಿಮಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅಂತ. ನನ್ನ ಮಾತು ಕೇಳಿ, ನೀವು ಒಳಗೋಗಿ ನಾವ್ ಇಲ್ಲಿ ನಿಂತ್ಕೊಂಡು ಎಲ್ಲ ಸರಿ ಮಾಡ್ತೀವಿ. ನಾವ್ ಹೇಳ್ದಂಗೆ ಬಿಡ್ತಾ ಇರಿ ಅಷ್ಟೇ. ಅದ್ ಯಾವ ನನ್ನ ಮಗ ಅದೇನ್ ತಂದು ತುರ್ಕಿದ್ದಾನ? ಬೇಗ ಮಾಡಿ ಮುಗ್ಸಪ್ಪ. ನೆನ್ನೆ ಮಾಡಿರೋ ಬಿಸಿಬೇಳೆ ಬಾತಿದೆ, ತಿನ್ನುವಂತೆ. ಬೇಗ ಕ್ಲೀನ್ ಮಾಡು. ನೆನ್ನೆ ಮಾಡ್ರೆ ಬಿಸಿಬೇಳೆ ಬಾತ್ ಇನ್ನೂ ಬಿಸಿ ಇರ್ತದೇನ್ರು? ಅದು ಅಂಜಲಿ ಮಾಡಿರೋದಣ್ಣ. ಈಗ ತಿಂತಾನೆ. ಓಕೆ, ಯು ಗೋ ಥ್ರೂ ದಿಸ್ ಥರೋಲಿ. ಇರುತ್ತೆ. ನನ್ ಮಕ್ಕಳ್ರ ಗೆಟಪ್ ಅಂತ ಹೇಳ್ಬಿಟ್ಟು ಇಂಥ ಗೆಟಪ್ ಸಾಕಿಸ್ತೀರೇನ್ರು? ಬಂದೇನ್ರು? ತಾತ ಕೇಳ್ತಿದಾರೆ. ಇಷ್ಟೊತ್ತು ನೀನೆಲ್ಲ ಹೋಗಿದ್ದೆ? ಹೊಟ್ಟೆ ಕೆಟ್ಟೋಗಿತ್ತು, ಅದಕ್ಕೆ ತಾತನ ಮನೆಯಲ್ಲ ಟಾಯ್ಲೆಟ್ಗೆ ಹೋಗ್ಬಂದು. ನಾನು ಹಂಗೇನೆಲ್ಲ ಮಾಡಲ್ಲ. ಅಂಜಲಿ 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 ಎಲ್ಲ ಸೇರ್ಕೊಂಡಿರೋ ಮಾಡ್ತಾವಲ್ಲ. ನನ್ನ ನೋಡ್ತಾವಳೆ. ಬಿಸಿಬೇಳೆ ಬಾತು. ಓ ನೆನ್ನೆದಾ? ಹೌದು. ನೀ ಬಂದಿದ್ದು ಒಳ್ಳೇದಾಯ್ತು. ಸ್ವಲ್ಪ ಲೇಟ್ ಆಗಿದ್ರು ಡಾಯಿಗೆ ಹಾಕ್ಬಿಡ್ತಾ ಇದ್ದೆ. ತಗೋ ತಿನ್ನು. ನೀವ್ ಬನ್ರಪ್ಪ, ಬಿಸಿ ಬಿಸಿ ಇಡ್ಲಿ ತಿನ್ನೋರು. ಆಂಟಿ ಪಾಪ ಅವ್ರಿಗೂ ಬಿಸಿ ಇಡ್ಲಿನೇ ಕೊಡಿ. ಅವರು ನಮ್ ಥರಾನೇ ಮನುಷ್ಯ ಅಲ್ವಾ? ಆಯ್ತಾಯ್ತು. ಅದನ್ನ ತಿನ್ಬೇಡಿ, ಹೆಲ್ತ್ ಹಾಳಾಗತ್ತೆ. ಓಕೆ? ಈ
ಪ್ರೀತಿ ಯಾಕೆ ಬಂಡೆ ಮೇಲೆ. ಅಂಕಲ್ ಅವತ್ತು ಆಟ ಆಡ್ಬೇಕಾದ್ರೆ ನನ್ ಬಾಲ್ ಬಿದ್ದೋಯ್ತು, ಪ್ಲೀಸ್ ತೆಕ್ಕೊಡಿ ಅಂಕಲ್. ಏಯ್ ಹೋಗ. ₹1 ಕೊಡ್ತೀನಿ. ನಾನು ಊರವ್ರಿಗೆಲ್ಲ ಕಾಸು ಕೊಟ್ರೆ ನೀನು ನನಗೆ ಕೊಡಕ್ ಬತ್ತೀಯಾ? ನನ್ಗೇನು ಮಾಡಕ್ ಕೆಲಸ ಇಲ್ವಾ? ಹೋಗ ಪ್ಲೀಸ್ ಅಂಕಲ್. ಏಯ್ ಎತ್ತು ಅಡಿಗೆ ಹಾಕ್ಬಿಡ್ತೀನಿ, ಹೋಗ್ತಾ ಇಲ್ವಾ ನೀನು? ನಮ್ಮನೆಗೆ ಬಂದು ನನ್ನೇ ಒಳಗಾಗ್ತೀನಿ ಅಂತೀಯಾ? ರೀ ಸಿಸ್ಟರ್, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳ್ತೀರಾ, ಗಬ್ಬು ವಾಸನೆ ಹೊಡಿತಾ ಇದೆ, ಟಾಯ್ಲೆಟ್ ಕ್ಲೀನ್ ಮಾಡ್ಸಕ್ಕಾಗಲ್ವಾ? ರೀ ಮಿಸ್ಟರ್, ಸ್ಮೆಲ್ ಬರ್ತಿರೋದು ಟಾಯ್ಲೆಟ್ ಇಂದ ಅಲ್ಲ, ಈ ಅಪ್ಪನ್ ಬಾಯಿಂದ. ಯಾವನ ತಳ್ಳಿದ್ದು? ಅದೇ ಆ ಮನೆಯಲ್ಲಿ ಚಿಕ್ಕ ಹುಡುಗ ಇದ್ದಾನಲ್ಲ ಅವನು. ಎತ್ಬಿಡ್ಲ ಅವನ್ನ. ಆಡ್ಸೋ ಹುಡುಗ ಅಣ್ಣ, ಅವ್ನು ಏನಣ್ಣ ಎತ್ತೀರಾ? क्या सीन है? ಹಲೋ ಅಂಕಲ್, ಹೇಗಿದ್ದೀರಿ? ಫೈನ್, ಥ್ಯಾಂಕ್ ಯು. ಸರಿ ನನ್ನ ಮಕ್ಕಳ್ರ. ಏ ಪರ್ಸ, ಏನೋ ಇದು ಮಕ್ಕಳಾಟ ನಿಂದು. ತೆಗಿಯೋ ಕೈನಾ, ತೆಗಿಯೋ ಕೈನಾ, ತೆಗಿಯೋ ಕೈನಾ. ಈಗ ತರ ಕಣ್ಣು ಮುಂದೆ ಹೋದಿಯಲ್ಲೋ. ಏನ್ ತಂದ್ಕೊಡ್ತೀಯ? ನಾಳೆ ಹ್ಯಾಪಿ ಬರ್ಡೇ ಮಾ, ಅದಕ್ಕೆ ಸ್ವಲ್ಪ ರೆಡಿ ಆಗ್ತಾ ಇದ್ದೀನಿ, ಶಾಪಿಂಗ್ ಹೋಗ್ಬೇಕು. ಏಯ್ ಆ ATM ಕಾರ್ಡ್ ಕೊಡು. ತಗೊಳಪ್ಪ. ಥ್ಯಾಂಕ್ ಯು. ಬರ್ಲಾ? ಲೇ ಪರ್ಸ, ಪಾರ್ಟಿ ಅಲ್ಲ, ನಿಮ್ಗೆಲ್ಲ ಪಾರ್ಟಿನ ರೂಮಲ್ಲಿ ಅರೇಂಜ್ ಮಾಡಿದ್ದೀನಿ, ಬಂದ್ಮೇಲೆ ಕೊಡ್ತೀನಿ, ತಗೊಳ. ಸಾಕ್ಷಿ ಯಾರು ಹೇಳ್ತೇನೆ ಹೇಳ್ತಾ ಇದೀಯಾ? ನನ್ನ ಮಕ್ಕಳ ನನ್ನ ಬರ್ಡೇನ ರೀಮೇಕ್ ಮಾಡ್ಬಿಟ್ರು ನಿಮ್ದು ಅಂತ ಹೇಳ್ತಾ ಇದೀರಾ? ಹೇಳ್ತಾ ಇದೀಯಾ? ತಡಿ ಬೇರೆ ಬರ್ಬೇಕಲ್ಲ. How are you? Happy birthday to you all. Thank you. Happy birthday uncle. ನಮಸ್ತೆ. ನೀವ್ 4 ಜನ ಒಂದೇ ಡೇಟ್ ಅಲ್ಲಿ ಹುಟ್ಟಿದ್ ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಮಗೆ ಆಶ್ಚರ್ಯ ಆಗ್ತಿದೆ ಅಲ್ವೇನ್ರೋ? ಇದ್ರಲ್ಲಿ ಆಶ್ಚರ್ಯ ಪಡುವಂತದ್ದೆಲ್ಲ ಏನಿಲ್ಲ ಬಿಡಿ. ಇದು ಈ ನೆಹರು ಅವ್ರ ಬರ್ಡೇನ ಈ ಚಿಕ್ಕ ಚಿಕ್ಕ ಮಕ್ಕಳು ಆಚರಿಸ್ಕೋತಾರಲ್ಲ, ಅದೇ ತರ ನನ್ನ ಬರ್ಡೇನ ಈ ನನ್ನ ಮಕ್ಕಳು ಆಚರಿಸ್ತಾರೆ. ವಾವ್, ಗ್ರೇಟ್ ಫ್ರೆಂಡ್ಸ್ ಯಾ. ಬನ್ನಿ ಬನ್ನಿ, ಪಾರ್ಟಿ ಸ್ಟಾರ್ಟ್ ಮಾಡೋಣ. ಓಕೆ ಬನ್ನಿ. ಭಕ್ತಿಗ ಇಲ್ಲ ಇಲ್ಲಿ ಆಗ್ತೀಗ, ನನ್ಗಂತೂ ಹೊಟ್ಟೆ ತಾಳ ಆಗ್ತಾ ಇದೆಯಪ್ಪ. ಅಂಜಲಿ, ಇದು ತಗೊಳ್ತೀನಿ, ಪನ್ನೀರ್ ಬಂತು. ಇದು ತಿಂದ್ರೆ ನಿಮ್ಮ ಹತ್ರ 2 ಇದೆಯಲ್ಲ, ಆ 2 ಕಣ್ಣು ತುಂಬಾ ಬ್ರೈಟ್ ಆಗುತ್ತೆ. ಅಂಕಲ್, ನಮ್ಮ ಅಜ್ಜಿ ತಾತಂಗೂ ಕಣ್ಣು ಫುಲ್ ಡಲ್ ಆಗೋಗಿದೆ, ಇದನ್ನ ತಿಂದ್ರೆ ಅವ್ರಿಗೂ ಬ್ರೈಟ್ ಆಗುತ್ತಾ ಅಂಕಲ್? ಆಗುತ್ತೆ. ಹಾಗಾದ್ರೆ 2 ಪಾಕ್ಸಾಗ ಹೇಳಿ ಅಂಕಲ್. ಹೇಳ್ತೀನಿ. ಅಂಜಲಿ, ಈ ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ತಗೊಳ್ಳಿ, ನಿಮ್ ಸ್ಕಿನ್ ಬೇಬಿ ತರ ಇನ್ನೂ ಸಾಫ್ಟ್ ಆಗುತ್ತೆ. ನಮ್ಮ ಅಜ್ಜಿ ತಾತಂಗೆ ಸ್ಕಿನ್ ಫುಲ್ ಡ್ರೈ ಆಗೋಗಿದೆ, ಇದನ್ನ ತಿಂದ್ರೆ ಅವ್ರಿಗೂ ಸಾಫ್ಟ್ ಆಗುತ್ತಾ ಅಂಕಲ್?
ಆಗುತ್ತೆ ಈ ಮೆತ್ತಿಕಾಯ ನಿಮ್ ತಾತತ್ತೆ ತಿನ್ನ ಯಾರೋ ತಿಕ್ ಬ್ಯಾಕ್ ಬರುತ್ತಾ ನೀವೇ ತಿನ್ನಿ ಮಾತ್ ಬಗುತ್ತೆ. ಬಿಲ್ ನಾನೇ ಕೊಡ್ತೀನಪ್ಪ. ಕೊಡ್ತೀನಿ ಅಂತ ಬಾಯಲ್ಲಿ ಹೇಳೋದಲ್ಲಮ್ಮ, ಕೊಡಬೇಕು. ನಾನು ಕೊಡ್ತೀನಿ ಇರು. ಅವಾಗೆಲ್ಲ ದುಡ್ಡು ಕೊಡೋದಕ್ಕೆ ನಾನು ಅಂತ ಕಿತ್ತಾಡ್ತಾ ಇದ್ದಾರೆ, ನೀವು ಕೊಡಲ್ವಾ? ಸೂಪರ್ ಅಂಕಲ್. ಟೀಚರ್, ಅಜ್ಜಿ ತಾತ ವೇಟ್ ಮಾಡ್ತಾ ಇರ್ತಾರೆ, ನಾವು ಹೋಗೋಣ ಬಾ. ಓಕೆ ಬಾಯ್, ಇಟ್ ವಾಸ್ ಅ ನೈಸ್ ಪಾರ್ಟಿ. ಥ್ಯಾಂಕ್ ಯು. ಹೋಟೆಲ್ ಕ್ಲೋಸಿಂಗು ಟೈಮ್ ಆಯಿತು. ಬಿಲ್ ಕೊಟ್ಟರೆ ಬಿಲ್ ಕೊಡ. ತಗೊಳ್ಳಿ. ಓ ಥ್ಯಾಂಕ್ ಯು. ದುಡ್ಡು ನಿನ್ನ ಹತ್ರ ಇಲ್ಲ, ಇವನ ಹತ್ರ ಇಲ್ಲ, ನನ್ನ ಹತ್ರ ಇಲ್ಲ. ಇನ್ನೆಲ್ಲ ಹೋಯ್ತಾ ATM ಕಾರ್ಡು? ಬಿಲ್ ಡೋಂಟ್ ನಾಟ್ ಆಗ್ತಾನೆ. ಸರ್ ಅದು ನಮ್ಮ ATM ಕಾರ್ಡ್ ಕಳೆದೋಗಿದೆ ಸರ್. ಅದು ಖರ್ಚಿಗೂ ದುಡ್ಡಿಲ್ಲ ಸರ್. ಸರ್ ಪ್ರಾಮಿಸ್, ಬೆಳಗ್ಗೆ ಖರ್ಚಿಗೂ ಏನಿಲ್ಲ ಅಂತ ಹೇಳ್ತಾ ಇದ್ದೀರಾ? ಒಂಚೂರು ಕೊಟ್ಟಿರ್ತೀವಿ, ಸ್ವಲ್ಪ ತಗೊಂಡು. ಹಲೋ, ಎಕ್ಸ್ಕ್ಯೂಸ್ ಮೀ, ಈ ATM ಕಾರ್ಡ್ ಆಚೆ ಬಿದ್ದಿತ್ತು, ನಿಮ್ಮನ್ನ ನೋಡಿ ನಿಮ್ಮ ಮನೆಗೂ ಆಚೆ ಸಿಕ್ತು. ಪಾಲ್ಸಾಗಿ ಮಗಿಬೇಡಿ ಅಂಕಲ್. ಬಾಯ್ ಬಾಯ್. ಬರ್ತೀನಿ. ಥ್ಯಾಂಕ್ ಯು ಸರ್. ಐ ಆಮ್ ಸಾರಿ. ಮತ್ತೆ ಬನ್ನಿ, ಪ್ರೀತಿಸೋಣ. ಇವಾಗ ಯಾವ ಗೆಟಪ್ಪೋ? ಅಂಜಲಿ ಬರ್ಲೇ ಇಲ್ವಲ್ರ? ಲವ್ ನಾಯಿ ಬೊಗಳ್ತೈತೆ ನೋಡ್ರು. ನಾಯಿಗೂ ನನ್ಗೂ ಫಸ್ಟ್ ಆಗಲ್ಲ ಕಂಡ್ರು. ಬೊಗಳ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳ. ಆಗ್ತಾ ಇಲ್ಲ, ಒಳಗಡೆ ಇದ್ದಾಳೋ ಇಲ್ವಾ ಅಂತ ನೋಡ್ರಿ. ಬೇರೆ ತಿಂದಿತ್ತಿದೆ ಓದ್ತಾರ. ಅಲ್ಲೋ ರೇ ಪಿರರ್. ಹಾಯ್, ಇಲ್ಲೇನ್ ಮಾಡ್ತಿದ್ದೀರಾ? ಒಳಗ್ ಬನ್ನಿ. ಬನ್ನಿ, ಬೆಂಡ್ ತೆಗಿತೀನಿ. ನೋಡಿ ಹೆಂಗ್ ನೋಡ್ಕೊತಾನೆ, ಏನ್ ನೋವೇ ಆಗಲ್ಲ ಅಂತ ಹೇಳಿ. ಇವ್ರೇ ಹುಡುಗ ಬಂದಾದೆ ತಂಡ ಕತ್ತರಿ ಕೈ ಮತ್ತ ತಿಂದ ಕೈ. ಹಲೋ, ನಿಲ್ಸಿ. ಅಲ್ರಿ, ಈ ತರ ಹೊಡ್ಕೋತಿರಲ್ಲ, ನಿಮಗ್ ಸ್ವಲ್ಪನೂ ನೋವಾಗಲ್ವಾ? ನೋಡಕ್ ಚೆನ್ನಾಗೇ ಇದ್ದೀರಾ, ಕೈ ಕಾಲು ಗಟ್ಟಿಯಾಗೇ ಇದೆ. ಇದನ್ನೆಲ್ಲ ಬಿಟ್ಟು ಹೊಟ್ಟೆ ಪಾಡಿಗೆ ಬೇರೆ ಏನಾದ್ರೂ ಕೆಲಸ ಮಾಡಿ. ಮನುಷ್ಯ ಜನ್ಮ ತುಂಬಾ ಶ್ರೇಷ್ಠವಾದದ್ದು. ಈ ತರ ಹೊಡ್ಕೊಳ್ಳೋದು, ಭಿಕ್ಷೆ ಬೇಡೋದು ತುಂಬಾ ತಪ್ಪು. ಈ ಕೆಲ್ಸ ಇನ್ಮೇಲೆ ಯಾವತ್ತೂ ಮಾಡ್ಬೇಡಿ, ಸರಿನಾ? ಹೊರಡಿ. ನೀವ್ ಬನ್ನಿ. ಒಂದೇ ಒಂದು ಚಾಟಿ ಕೊಡು. ನನ್ನ ಟ್ರೈನ್ ತಳ್ಳಿದ್ದು. ನನ್ನನ್ನೇ ಹೆದರಿಸ್ತೀರಾ? ಮಾಡ್ತೀನಿ. ಲಕ್ಕಿ ಇದೇನ್ರೋ
ಫೇಸ್ಗೆಲ್ಲ ಬ್ಯಾಂಡೇಜ್ ಹಾಕ್ಬಿಟ್ಟಿದ್ದಾರೆ. ಅದು ಬೇಸ್ ಅಲ್ಲ ಕಣ್ರು, ಬೇಸ್ ಮುಂದೆ ಬಂದ್ರು ಏನ್ರು ಬಗ್ಲ ನಾಯಿ ಕಚ್ಚಲ್ಲ, ಕಚ್ಚ ನಾಯಿ ಬಗ್ಲಲ್ಲ ಅಂದಲ್ಲ. ಆ ವಿಷಯ ನಮಗ್ ಗೊತ್ತಣ್ಣ, ಆ ನಾಯಿ ಗೊತ್ತಿರ್ಬೇಕು. ಈಸ್ ರೈಟ್. ಯಾರು ನಾಯಿ ಬಿಚ್ಚಿದ್ದು? ಅದೇ ಅಣ್ಣ ಮನೇಲಿದ್ದಾನಲ್ಲ ಚಿಕ್ಕ ಹುಡುಗ ಅವನೇ. ಆ ಹುಡುಗನ್ ಎತ್ಬಿಡ್ಲೇನ್ರ? ಎತ್ತಾಡ್ಸೋ ಕೂಸಣ್ಣ, ಅವನ್ನ ಏನ್ ಎತ್ತೀರಾ? ಅದೆಲ್ಲ ನನಗ್ ಗೊತ್ತಿಲ್ಲ. ನಾನ್ ಡಿಸ್ಚಾರ್ಜ್ ಆಗಿ ಬರ್ತಿದ್ದಂಗೆ ಒಂದ್ ವಾರದಲ್ಲಿ ಅಂಜಲಿ ನನ್ಗೆ ಐ ಲವ್ ಯು ಅಂತ ಹೇಳ್ಬೇಕಷ್ಟೇ. ಇಲ್ಲ ಅಂದ್ರೆ ಗೊತ್ತಲ್ಲ. ನಾನು ಬರ್ದಿರೋ ಈ ಲೆಟರ್ನ ಯಾವ್ದಾರ ಹುಡುಗಿ ಓದ್ಲಿ, ಅವಳದಿಂತದೇ ಕಲ್ಲು ಹೃದಯನೇ ಆಗಿರ್ಲಿ, ನೀರು ಥರ ಕರ್ಗೋಗ್ಬಿಡುತ್ತೆ. ಅಪ್ಪ ಶಬ್ದ ಬೇದಿ, ನೀನೇನು ಬರೆಯಲ್ವಾ? ಬಿಳಿ ಹಾಳೆ ಆ ತರ. ಏನು ಮನಸ್ಸು ಬಿಳಿ ಹಾಳೆ ತರ, ಅದಕ್ಕೆ ಖಾಲಿ ಹಾಳೆನೇ ಕೊಟ್ಬಿಡ್ತೀಯ? ಕೊಡು ಕೊಡು ಕೊಡು. ಯಾರು ಏನ್ ಬೇಕಂದ್ರೂ ಕೊಟ್ಕೊಳ್ಳಿ. ಕನ್ನಡದ ಕೋಟ್ಯಾಧಿಪತಿಯಲ್ಲಿ ಒಂದು ಪ್ರಶ್ನೆಗೆ 4 ಆಪ್ಷನ್ ಇರುತ್ತೆ, ಅದರಲ್ಲಿ ಸರಿಯಾದ ಉತ್ತರ ಒಂದೇ. ಇಲ್ಲಿ ಪಾಸ್ ಆಗೋ ಲೆಟ್ರು ನಂದೆ. ಬಿಟ್ಟ ಸ್ಥಳ ತುಂಬೋ ಪದ ಒಂದೇ, ಅದು ನಂದೆ. ಹರ್ಚ್ಕೊಳ್ಳಿ. ಎಷ್ಟೇ ಚೆನ್ನಾಗಿ ಎಕ್ಸಾಮ್ ಬರೆದ್ರು ನೀವೆಲ್ಲ ಫಸ್ಟ್ ರ್ಯಾಂಕ್ ಬರೋದು ಮಾತ್ರ ನಾನೇ. ನೀನ್ ಯಾಕೆ ಸುಮ್ಮನೆ ಇದೆಯಾ? ನೀನು ಒಂದು ಪಂಚ್ ಡೈಲಾಗ್ ಓಡಿ. ಮಾತಾಡಲ್ಲ, ಮಾರಿ ತೋತರ ಮಾಡಿ ತೋರಿಸ್ತಾನೆ. ಹಲೋ ಅಂಕಲ್ಸ್, ಏನಿಷ್ಟು ಅರ್ಜೆಂಟ್ ಆಗಿ ಹೋಗ್ತಾ ಇದೀಗ? ಎಲ್ಲಿಗೆ? ಬಾತ್ರೂಮ್ಗೆ. ನಿಮ್ಮನೇಲಿ ಇಲ್ವಾ? ಹೆಲೋ, ನಿಮ್ಮನ್ನೇ ಕೇಳ್ತಾ ಇರೋದು, ಎಲ್ಲಿಗೆ? ಯಾವನು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಿ ಅಪ್ಶಕುನ ನುಡಿತಾ ಇದಾರೆ. ನೀನ್ ತಡಿಯೋ, ಇವನ್ನ ಸ್ವಲ್ಪ ವಿಚಾರಿಸ್ಕೊಳ್ಳೋದು. ಬೇಡ ಕಣೋ, ಕೈ ಎತ್ತೋ. ಅವತ್ತು ATM ಕಾರ್ಡ್ ಸಿಂಕ್ ಮಾಡಿ ಆಚೆ ಬಿದ್ದಿರ. ಅವತ್ತು ಹೋಳಿ ಆಡಕ್ ಬಂದ್ರೆ ಕಣ್ಣು ಖಾರದ ಪುಡಿ ಇರುತ್ತೆ ನೀನು. ಹೋಲಿ ಪಾಪ ಚಿಕ್ಕ ಹುಡುಗ ಅಂತ ಸುಮ್ಮನೆ ಇದ್ರೆ ನಮ್ಮ ಹತ್ರ ಸಣ್ಣಕ್ಕಿ ನಾಟಕ ಆಡಕ್ ಬರ್ತೀಯ? ಹೋದ್ರೆ ಲಡ್ಡು ಫ್ರೀ ಅಂತ ಹೇಳಿದ್ರು, ಅದಕ್ಕೆ ಹೋಗ್ ಬಂದ್ಬಿಟ್ಟೆ. ದರ್ಶನ ಎಲ್ಲ ಚೆನ್ನಾಗಿ ಪ್ರಸಾದ ತಿನ್ನೋದಕ್ಕೂ ಅದೃಷ್ಟ ಇರ್ಬೇಕಂದ್ರು. ಏನ್ ಜನ ಪ್ರಸಾದ ತಗೊಳ್ಳಿ. ನಮಸ್ಕಾರ ಸರ್. ಬಾಪ, ಕೆಲ್ಸದ ವಿಷಯ ಏನಾಯ್ತು ಸರ್? ಅಪ್ಲಿಕೇಶನ್ ಹಾಕ್ತಾ ಇದೀನಿ, ಅದಕ್ಕೋಸ್ಕರ ಫಿಲ್ ಮಾಡ್ಸೋಣ ಅಂತ ಟೀಚರ್ ನೋಡಕ್ ಬಂದೆ. ಅದೇನ್ ಮಹಾ ನನ್ ಕೈಗೆ ಕೊಡಯ್ಯ, ನಾನೇ ಫಿಲ್ ಮಾಡ್ಕೊಡ್ತೀನಿ. ಎಷ್ಟೇ ಆದ್ರೂ ಅವರು ಟೀಚರ್ ಅಲ್ವಾ ಸರ್? ನಾನ್ ಪ್ರಿನ್ಸಿಪಾಲ್ ಕಣಯ್ಯ. ಆದ್ರೆ ನೀವು ರಿಟೈರ್ಡ್ ಅಲ್ವಾ? ಯು ಆರ್ ರೈಟ್. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀಯಾ, ಪ್ರಸಾದ ತಗೋ. ಲೆಟರ್ ಓಕೆ ಆಗ್ಲಪ್ಪ. ಟೀಚರ್ ಎಲ್ಲಿದ್ದಾರೆ? ಹಾಯ್ ಅಂಜಲಿ. ಓ ಹಾಯ್, ಏನ್ ಒಬ್ರೇ ಬಂದಿದ್ದೀರಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡಿ. ಅಲ್ಲ ಏನೋ ಹೇಳ್ಬೇಕಾಗಿತ್ತು. ಹೇಳಿ. ಅಲ್ಲ ನಿಮ್ಮ ಹತ್ರ ಏನೋ ತಿಳಿಸ್ಬೇಕಾಗಿತ್ತು. ಓ ತಿಳಿಸಿ. ಅಲ್ಲ ನಿಮ್ಗೇನೋ ಕೊಡ್ಬೇಕಿತ್ತು. ಏನದು? ಅದು ತಗೊಳ್ಳಿ. ಅಂಜಲಿ ಪ್ಲೀಸ್ ಈಗಲೇ ಓದ್ಬೇಡಿ. ನಾನು ಹೋದ್ಮೇಲೆ ಆರಾಮಾಗಿ ಕೂತ್ಕೊಂಡು ಓದಿ. ಓಕೆ, ಬರ್ಲಾ? ಬಾಯ್ 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 ಅಂಜಲಿ. ನನ್ನನ್ನು ಬಿಟ್ಟು ಎಣ್ಣೆ ಹೊಡೆಯೋದಕ್ಕೆ ಮನ್ಸಾದ್ರೆ ಹೇಗ ಬಂತ ನಿಮ್ಗೆ? ಯಾಕ್ರಪ್ಪ ಫೀಲಿಂಗ್ ಅಲ್ಲಿ ಇದ್ದೀರಾ? ನನ್ನ ಲವ್ ಸಕ್ಸಸ್ ಆಯ್ತು ಅಂತ ನಿಮಗೆ ಫೀಲಿಂಗಾ? ಡೋಂಟ್ ವರಿ. ಒಂದು ಗುಡ್ ನ್ಯೂಸ್ ಏನ್ ಗೊತ್ತಾ? ನನಗೆ ದುಡ್ಡು ಬಂದ ತಕ್ಷಣ ಎವ್ರಿ ಡೇ ಎಣ್ಣೆ ಪಾರ್ಟಿ ನಂದು. ಏನ್ರ ಬರೀ ಮಿಕ್ಸರ್ ಇಟ್ಕೊಂಡು ನಿನ್ನ ಪ್ರೀತಿಯ ಪರಶುರಾಮ. ಏಯ್, ಇದು ನಾನು ಅಂಜು ಕೊಟ್ಟ ಲೆಟ್ರು ಇಲ್ಲಿಗೆ ಯಾಕೋ ಬಂತು? ನೀನೊಳ ಲೆಟರ್ ಕೊಟ್ಟಿದ್ರೆ ತಾನೇ. ಮತ್ತೆ ಅವಳು ಕೊಟ್ಟಿದ್ದ ಲೆಟರ್ ಯಾರ್ದು? ಸೌಂಡೇಶ್ ಆಗ್ಬಿಡ್ತಿದ್ನಲ್ಲ, ಖಾಲಿ ಕಾಗದ. ಹಾಫ್ ಟಿಕೆಟ್ ನೀನಾ? ಏನೋ ಅವಾಗ್ಲೇ ನೀವು ಒಬ್ಬೇ ಪ್ರಸಾದ ತಗೊಂಡೋದ್ರಲ್ಲ, ಅದಕ್ಕೆ ನಿಮ್ ಸ್ನೇಹಿತರು ಕೊಟ್ಟೋಗೋಣ ಅಂತ ಬಂದಿದೀವಿ. ಕೊಡು. ನಾನ್ ಕೊಡಲ್ಲ, ಇವ್ರು ಕೊಡ್ತಾರೆ. ಯಾರು?
ನಾನ್ ಕಣಯ್ಯ ಬನ್ನಿ ಸರ್, ಬನ್ನಿ, ಬನ್ನಿ. ಪ್ರಸಾದ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಕೊಡಿ ಸರ್, ಕೊಡಿ. ಎಲ್ಲ ನಿನ್ ಸ್ನೇಹಿತರು? ಸ್ನೇಹಿತರ? ಯಾವ ಸ್ನೇಹಿತರು ಸರ್? ಯಾವ ಸ್ನೇಹಿತರ ಹೇಳ್ತೀನಿ. ಯಾಕೆ ಕೊಡ್ತಿದ್ದಾನು? ಸರ್ 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 ಅಯ್ಯೋ, ಸಿಗಾಕೊಂಡ್ಬಿಟ್ವಲ್ಲೋ. ಏಯ್ ಮಂಜುನಾಥ, ಎದ್ದೇಳು. ಅಯ್ಯೋ ಅಂಕಲ್ ನನ್ ಬಂದ್ ಕೆಲ್ಸ ಮುಗೀತು. ಪ್ರಸಾದ ಕೊಡ್ತಾರೆ, ತಗೊಳ್ಳಿ. ಹೆಂಗೆ? ಅಲ್ಲಯ್ಯ, ಒಬ್ಬರಿಗೆ ಅಂತ ಬಾಡಿಗೆ ಕೊಟ್ರೆ ನಾಲ್ಕು ಜನ ಬಂದು ಸೇರ್ಕೊಂಡಿದ್ದೀರಲ್ಲ. ನನ್ನ ರೂಲ್ಸು ಕಂಡೀಷನ್ಸು ಬ್ರೇಕ್ ಮಾಡಿದ್ಮೇಲೆ ನೀವ್ ಯಾರು ಒಂದು ಕ್ಷಣನೂ ಇಲ್ಲಿ ಇರ್ಬೇಕಾಗಿಲ್ಲ. ಆಲ್ ಆಫ್ ಯು ಗೆಟ್ ಔಟ್. ಅದ್ ಏನಯ್ಯ ಹೇಳ್ತಾ ಇದ್ದಾನೆ ಇವನು? ತಲೆಗೆ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ, ಇರಾಕ್ ಬಿಟ್ಬಿಡಿ, ತಾಮ್ರ ಚೊಂಬೆ ಅಂತವನೇ. ಸಾರಿ ಸಾರಿ, ಇದನ್ನ ಲಾಂಚ್ ಕೆಟ್ಟಿದೆಯಾ? ಎಕ್ಸ್ಟ್ರಾ ದುಡ್ಡು ತಗೊಂಡು ಬೆಡ್ ಹಾಕಕ್ಕೆ? ಬೇರೆ ಮನೆ ಸಿಕ್ಕಿದ ತಕ್ಷಣ ಹೊಟ್ಟೋಗ್ತೀವಿ. ತಡ್ಕೊಳ್ಳಿ. ಅದೆಲ್ಲ ಆಗೋದಿಲ್ಲ, ಈಗಲೇ ಹೋಗ್ಬೇಕು. ನೋಡು, ಯಾಕೆ ಸುಮ್ನೆ ಕೋಪ ಮಾಡ್ಕೋತೀರಾ? ಅಲ್ಲ, ಹಾಗಿದ್ರು ಮನೆಯಿಂದ ಆಚೆ ಆಗ್ತಾ ಇದೀರಾ. ತಂದಿರೋ ಕ್ವಾರ್ಟರ್ನ ಖಾಲಿ ಮಾಡ್ಬಿಟ್ಟು ಆರಾಮಾಗಿ ಹೋಗ್ತೀವಿ ಬಿಡಿ. ಅದೆಲ್ಲ ಬೇಡ, ಈಗಲೇ ಹೋಗ್ಬೇಕು. ಇಲ್ಲ ಅಂದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಒಂದು ಝೂ ಒಳಗೆ ಹಾಕ್ಬಿಡ್ತೀನಿ. ಲೋಕಲ್ ಬ್ರ್ಯಾಂಡ್ ಲೋಕಲ್ ಆದ್ರೆ ಬ್ಯಾಕ್ ಗ್ರೌಂಡ್ ಪವರ್ಫುಲ್. ಹುಷಾರ್. ಏನ್ ಎದುರಿಸ್ತೀರಾ? ನಾನು ಒಂದ್ ಕಾಲದಲ್ಲಿ ಮರಿ ಪುಡಾರಿನೇ ಕಂಡ್ರು. ಕರೆಸ್ಲಾ ನಮ್ಮವ್ರನ್ನ? ಒಂದು ಮಿಸ್ ಕಾಲ್ ಕೊಟ್ರೆ ಸಾಕು. ಅಂಡರ್ಸ್ಟ್ಯಾಂಡ್? ಸರಿ ಸರಿ, ಹೋಗ್ತೀವಿ ಬಿಡಿ. ನಾವೇನೆಲ್ಲ ಊಟ ಹೊಡ್ಕೊಂಡಿರಲ್ಲ. ಆಯ್ತಾಯ್ತು, ಹೋಗಕ್ ಮುಂಚೆ ಈ ತಿಂಗಳು ಬಾಡಿಗೆ ಇಟ್ಬಿಟ್ಟು ಹೋಗಿ. ಈ 3 ಕೋತಿ ಬೇಕು ಅಂತಿದ್ರಲ್ಲ, ಇಟ್ಕೊಳ್ಳಿ, ನಾವು ಹೊರಡ್ತೀವಿ. ಇವತ್ತಿಂದ ನಾವು ನಿನಗೆ ಸ್ನೇಹಿತರಲ್ವ? ನಮ್ಮನೆ ಇಲ್ಲಿಂದ ಖಾಲಿ ಮಾಡಿಸ್ತೇನೋ? ನಿನ್ನೂ ಇಲ್ಲಿಂದ ಖಾಲಿ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಅದೇ ವಿಟ್ಲ ಅಲ್ಲ ಕಣೋ, ವಿಟ್ಲ ಅಲ್ಲ ಕಣಲೇ. ಬಾರ ಹಿಂದಕ್ಕೆ. ಈ ಮನೆಯಿಂದ ನಿನ್ನನ್ನ ಖಾಲಿ ಮಾಡಿಸೋವರೆಗೂ ನಾವ್ಯಾರು ನೆಮ್ಮದಿಯಿಂದ ನಿದ್ದೆನೆ ಮಾಡಲ್ಲ ಕಣೋ. ಇದು ಈ ಏನ್ರಪ್ಪ ಸ್ನೇಹಿತನ ಯಾವಾಗ ಇಲ್ಲಿಂದ ಖಾಲಿ ಮಾಡ್ತೀನಿ? ಕೊಡ್ತೀನಿ, ಕರ್ಕೊಂಡು ಹೋಗಿ ಎಲ್ಲಾದ್ರೂ ದೂರ ಬಿಟ್ಟು ಬಂದ್ಬಿಡಿ. ಹೌದಪ್ಪ, ಎಲ್ಲಾದ್ರೂ ದೂರ ಕರ್ಕೊಂಡೋಗಿ ಬಿಟ್ಬಿಡಿ. ಈ ಕಷ್ಟದಿಂದ ನಮ್ಮನ್ನ ಕಾಪಾಡಿ, ನಿಮ್ ಕೈ ಮುಗಿದ್ ಬೇಡ್ಕೋತೀವಿ. ಏನ್ರಪ್ಪ, ಏನ್ ಮಾಡ್ತಾ ಇದ್ದೀರಾ? ಒಂದ್ 5 ನಿಮಿಷ ಟೈಮ್ ಕೊಡಿ, ಹೇಳ್ತೀವಿ. ಡೀಲಿಂಗ್ಸ್ ಮಾಡ್ಬೇಕಾದ್ರೆ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್. ಅಜಿತ್ ಹತ್ರ ಇಲ್ಲಿ ಮಲಗಿರ್ತಾರೆ, ಮೇಲ್ಗಡೆ 2 ರೂಮ್ ಇದೆ. ಅದರಲ್ಲೇ ಒಂದು ರೂಮಲ್ಲಿ ನಿಮ್ಮ ಅತ್ತಿಗೆ ಮಲಗಿರ್ತಾಳೆ. ಯಾರು ಒಳಗಡೆ ತಿರುಗಿ ನೋಡಿ. ಓಕೆ, ಅದಕ್ಕೆ ಅಂದ್ರೆ ನಿನ್ ತಂಗಿ ತಾನೆ? ನೋಡಲ್ಲ. ಆಯ್ತು, ಮುಂದೆ ಕೇಳ. ಸೀದಾ ರೂಮ್ ಒಳಗೆ ಹೋಗಿ ನಮ್ಮ ಪ್ಲಾನ್ ಪ್ರಕಾರ ಅಲ್ಲೇ ಅವ್ನ ಪ್ರಜ್ಞೆ ತಪ್ಪಿಸಿ ಮೂಟೆ ಕಟ್ಟಿ ಅವನ್ನ ಎತ್ತಾಕೊಂಡ್ ಬರೋಣ. ಹೇಗಿದೆ ಪ್ಲಾನ್? ಸೂಪರ್ ಕಣಲೆ, ಸೂಪರ್ ಕಣ. ಇದೇ ತರ ಪ್ಲಾನ್ ಮಾಡಿ ನಾವು ಕಿಡ್ನಾಪ್ಗಳನ್ನ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಜೈಲಿರ್ತೀವಿ. ಮುಚ್ಕೊಂಡು ಹೋಗಿ ನೈಟ್ ಬಿಸ್ಕೆಟ್ ಹಾಕು. ನೀನು ಹೋಗಿ ಟೆಲಿಫೋನ್ ವೈರ್, ಕರೆಂಟ್ ವೈರ್ ಎಲ್ಲ ಡಿಸ್ಕನೆಕ್ಟ್ ಮಾಡು. ನೀನು ಹೋಗಿ ತಾತ ಹಿಂದ್ಗಡೆ ಬಾಗಿಲು ತೆಗ್ದಿದ್ರ ನೋಡು. ಈ ಕ್ಲೋರೋಫಾರ್ಮ್ನ ಮೂಸಿದ್ರೆ 3 ದಿನ ಎದ್ದೇಳಬಾರ್ದು. ತುಂಬಾ ಥ್ಯಾಂಕ್ಸ್ ಕಣ್ರಯ್ಯ, ಕೊಟ್ಟ ಮಾತನ್ನು ಉಳಿಸ್ಕೊಂಡ್ಬಿಟ್ರಿ. ಹುಡುಗನ್ ಕಿಡ್ನಾಪ್ ಮಾಡಿ ಪುಣ್ಯ ಕಟ್ಕೊಂಡ್ರಿ. ಆಮೇಲೆ ಈ ವಿಷಯ ನಿಮ್ಮ ಹತ್ರ ಇರ್ಲಪ್ಪ, ಯಾರಿಗೂ ಗೊತ್ತಾಗ್ಬಾರ್ದು. ಓಕೆ. ಯಾರು ಹೇಳಿದ್ದು? ತಾತ ಫೋನ್ ಮಾಡಿದ್ರ? ನನ್ನ ಬಿತ್ತು ಮಾರಿದೆ. ನಾವು ಮಾತ್ರ ಹೋಗಿ ಕಿಡ್ನಾಪ್ ಮಾಡಿದ್ವಾ? ಮೊಕ್ಕ ಕೊಡ್ದು ಬಿಡ್ತೀನಿ. ರಾತ್ರಿ ನೀನ್ ಮಾಡಿದ ದೊಡ್ಡ ಕೆಲ್ಸಕ್ಕೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಹೌದು, ರಾತ್ರಿ ಏನಾಯ್ತು? ಹಿಂದೆ
ಮುಂದೆ ಬಾರು ಓಪನ್. ಓ ಹಿಂದೆ ಮುಂದೆ ಎಲ್ಲ ತಕೊಂಡ್ ಮಲಗಿದಾರ. ಹಂಗಾರೆ ಎಸ್ಕೇಪ್ ಆಗಕ್ಕೆ ಬಹಳ ಈಸಿ ಆಯ್ತು. ಒಂದು ನಿಮಿಷ ಏನೋ ಇವನು ದಬ್ಬಾಕೋಬಿಟ್ಟವನೆ. ಏನಾಯ್ತು ಹಿಂಗೆ? ಅಕ್ಕಿ ಅಕ್ಕಿ ಮಾದ ಅತ್ತೆ ಅಜ್ಜಿ ಬಂದಿದ್ರ? ಅಕ್ಕಿ ಅಕ್ಕಿ ಮಾದ ನಾನು ತತ್ತಿ ಬತ್ತದ ಈ ತರ ಮಾದ ತೋಲ್ ತಿಂತ ಬತ್ತಲ್ಲ. ಏನಾಯ್ತು ಇವ್ರಿಬ್ರಿಗೆ? ಯಾಕೋ ಹಿಂಗ್ ಮಲಗಿದ್ದಾರೆ? ಏನಾಯ್ತು? ಪ್ಲಾನ್ ಕ್ಯಾನ್ಸಲ್? ಎಲ್ಲ ಹೊರ ಹತ್ತೋದೆ ಹಾಗೆ ಬಿತ್ತ ತಿಂದ ಬಂತ ತುಮರ ಹೊತ್ತೆ ಹೋತ ಬಜ್ಜೆ ಬಿತ್ತ ಬಜ್ಜು ಬತ್ತ ಏತ ನಯ ಬಾರ ಕತ್ತಿ ಬಿತ್ತರಿ ಇತ ಬಾರ ಅತ್ತ ತೊಲಗ್ದವನು ಇನ್ಮೇಲೆ ಅಂಕಲ್, ಸ್ನೇಹಿತ ನೋಡಿದ್ರ? ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ ಅವನು. ಯಾಕಮ್ಮ ಇಷ್ಟೊಂದು ಟೆನ್ಷನ್ ತಗೋತೀಯಾ? ಇಲ್ಲೇ ಎಲ್ಲೋ ಆಟ ಆಡ್ತಾ ಇರ್ತಾನೆ ನೋಡು. ಇಲ್ಲ ಅಂಕಲ್, ನನಗೆ ಹೇಳ್ದೆ ಅವ್ನು ಎಲ್ಲೂ ಹೋಗಲ್ಲ. ಅವ್ನು ಆಚೆ ಆಟ ಆಡ್ತಿದ್ದಾನೋ ಏನೋ. ನಾ ಒಂದ್ಸಲ ಹೋಗಿ ನೋಡ್ಕೊಂಡು ಹುಡ್ಕೋಗಮ್ಮ ಹುಡ್ಕೋಗು. ಬಂಡೆ ಫೋನ್ ಕಂಡ್ರು ಏನ್ರು ಹೇಳೋದು ಇವ್ನಿಗೆ ಇವಾಗ? ಲವ್ ಅವ್ನ್ ಫೋನ್ ಮಾಡಿರೋದು. ಮೊದ್ಲು ಅವನೇನು ಹೇಳ್ತಾನೋ ಕೇಳು. ಹಲೋ ಅಣ್ಣ, ಅಲ್ಲಿ ನೋಡ್ರು ಅಣ್ಣ ಹೊಸ ಗೆಟಪ್ ಹಾಕೊಂಡ್ಬಿಟ್ಟವ್ರೆ. ಇದು ಗೆಟಪ್ ಅಲ್ಲ ಕಣ್ರು, ಆ ಹುಡ್ಗ ಮಾಡಿರೋ ಸೆಟಪ್. ಯಾವನಣ್ಣ ಅವನು ನಿಮ್ಮ ಮೇಲೆ ಕೈ ಮಾಡಿದ್ದು? ಅವ್ನ ತಲೆ ಚಚ್ಚಾಕ್ಬಿಡ್ತೀನಿ. ಯಾವನಣ್ಣ ಅವನು? ನಾನು ಎತ್ತುತ್ತೀನಿ ಅಂತ ಇದ್ದಾಗೆಲ್ಲ ಎತ್ತಾಡ್ಸೋ ಮಗ ಯಾಕಣ ಎತ್ತುತ್ತೀರಾ ಅಂತ ಇದ್ರಲ್ಲೋ ಅವನು. ಕಿಡ್ನಾಪ್ ಆಗಿದಾನೆ ಅಂತಿದ್ರು. ಅವ್ನು ಇಲ್ಗೆ ಬಂದ. ಕಿಡ್ನಾಪ್ ಮಾಡಿಸಿದ್ದೆ ನಾನು. ಅವನೇನೋ ಹೇಳ್ಬೇಕಂತ ಇದ್ದ. ಹೋಗ್ಲಿ ಪಾಪ ಅಂತ ಬಾಯಿಗೆ ಹಾಕಿರೋ ಪ್ಲಾಸ್ಟರ್ನ ಬಿಚ್ಚಿದ್ರೆ ಒಂದೇ ಒಂದು ಡೈಲಾಗ್ ಹೊಡೆದಾಕಣ. ನಿಮ್ಮನ್ನೆಲ್ಲ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನೀವೆಲ್ಲ ಸೇರ್ಕೊಂಡು ಇಷ್ಟು ದೊಡ್ಡ ಬಂಡೆನೆ ಪುಡಿ ಪುಡಿ ಮಾಡ್ತೀಗ. ಇನ್ನೀ ಕರಿ ಬಂಡೆನ ಪುಡಿ ಮಾಡೋದು ಯಾವ ಲೆಕ್ಕ? ಬಂಡೆ ಸುಟ್ಟಾಕ್ಬಿಡ್ತೇನೆ. ಅಲ್ಲೇ ಬೇಡ, ಸುಟ್ಟಾಕ್ಬಿಡ್ತೇನೆ. ಈಗ ಹುಡ್ಗ ಇಲ್ಲಿ ಗೊರಿಲ್ಲಾ ಸಲ್ಲ ಅಣ್ಣ, ಅಲ್ಲಿ ಮಕ್ಕಳೆಲ್ಲ ಮಟನ್ ಸಾರು ಮಾಡ್ತಾರಲ್ಲ. ನಾನು ಕೈಮಾ ಮಾಡಿದ್ದ ಅವನ್ಗೆ ಅಷ್ಟು ಮಾಡಿಲ್ಲ ಅಂದ್ರೆ ಫೀಲ್ಡ್ ಅಲ್ಲಿ ಬಂಡೆ ಅಂದ್ರೆ ಭಯ ಇರ್ತದೇನ್ರೋ. ಹಲೋ, ನಾನು ಅಂಜಲಿ ಮಾತಾಡ್ತಿರೋದು. ಹಲೋ ಅಂಜಲಿನಾ? ಹಲೋ, ನಿಮ್ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಿತ್ತು. ಎಲ್ಲಿ ಸಿಗ್ತೀರಾ? ಕಾಫಿ ಡೇ. ಅಂಜಲಿ, ಐ ಲವ್ ಯು. ಅಂಜಲಿ, ಎಲ್ಲಿದ್ದೀಯಾ? ಬಂದೆ. ಹೆಂಗ್ ಹೋಗೋದು ನಿನ್ ಜೊತೆ ಅಂಜಲಿ ಹತ್ರ? ಸಿಕ್ತು ಕಣ ಐಡಿಯಾ. जी देखो जी, ये गुंडा मुझे मारा. ಏನ್ ಫೋನ್ ಮಾಡಿದ್ದು? ಸ್ನೇಹಿತ್ ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ. ಸ್ನೇಹಿತ್ ಕಿಡ್ನಾಪ್ ಆಗಿದ್ದಾನ? ಹೇಳಿ ಕಿಡ್ನಾಪ್ ಅಲ್ವೋ, ಕಾಣಿಸ್ತಿಲ್ಲ. ಯಾಕೆ ಹೌದು, ನಾನು ಎಲ್ಲ ಕಡೆ ಹುಡುಕ್ತೆ. ಅವ್ನ ಫ್ರೆಂಡ್ಸ್ಗೂ ಫೋನ್ ಮಾಡಿದೆ, ಆದ್ರೆ ಸ್ನೇಹಿತ್ ಎಲ್ಲೂ ಕಾಣಿಸ್ತಾ ಇಲ್ಲ. ಸ್ನೇಹಿತ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು. ಗೊತ್ತಾ? ಎಲ್ಲಿದ್ದಾನೆ? ಅವ್ನು ಹೇಳಿದ್ರೆ ಈ ಚಿಕ್ಕ ಮಕ್ಕಳು ಎಲ್ಲಿರ್ತಾರೆ? ಪಾರ್ಕ್ ಅಲ್ಲೋ ಗ್ರೌಂಡ್ ಅಲ್ಲೋ ಎಲ್ಲ ಆಟ ಆಡ್ತಾರೆ. ಅಂಜಲಿ, ನೀವೇನು ಯೋಚನೆ ಮಾಡ್ಬಿಡಿ. ಸ್ನೇಹಿತ ಎಲ್ಲಿದ್ರು ನಾನು ಹುಡ್ಕೊಂಡು ಕರ್ಕೊಂಡ್ ಬರ್ತೀನಿ. ನೀವು ನೆಮ್ಮದಿಯಾಗಿ ಮನೇಲಿ ಥ್ಯಾಂಕ್ ಯು ವೆರಿ ಮಚ್.
ಈಗ ನೆಕ್ಸ್ಟ್ ಗೋಯಿಂಗ್ ಟು ಗೊರಿಲ್ಲಾ ಸೆಲ್. ಅಣ್ಣ ಇವಂದು ಜಾಸ್ತಿ ಹಾಕಿ ಕಲೆಕ್ಷನ್ ದುಡ್ಡೆಲ್ಲ ಯಾ ಮಾತ್ರ ಯಾಕಪ್ಪ ಏನಪ್ಪ ಮಾಡಿದೆ ಸಿಟ್ಟಿತ್ತು ಅಣ್ಣ, ಅದಕ್ಕೆ ಒಂದೇ ಒಂದು ಬಂದು ತಗೊಂಡು ತಿಂದೆ. ಬಣ್ಣು ಗುಲ್ಕನ್ನು ಎಲ್ಲ ಕೊಡ್ರು ಅವನಿಗೆ ಬಾಕಂದ ನಾನ್ ಕೊಡ್ತೀನಿ. ಬೇಕೇನೋ ಬಣ್ಣು ಇವನ್ ಎತ್ಕೊಂಡೆ ಮೇಸ್ಟಿಕಲ್ಲಿ ಕೈ ಕತ್ತರಿಸಿ ಬಿಸಾಕೋ. ಸರಿಣ್ಣ ಏನ್ರಡ ಏಯ್ ಬೇಡ ಇವ್ರನ್ನೆಲ್ಲ ಮೇಸ್ಟಿಕ್ ಕಳಿಸು, ಕಲೆಕ್ಷನ್ ನ ಕರೆಕ್ಟ್ ಆಗಿ ನೋಡ್ಕೋ. ಸರಿ ಅಣ್ಣ. ಇವ್ರನ್ನೆಲ್ಲ ಚಿಕ್ಕಪೇಟೆ ಬಲೆಪೇಟೆ ಕಲಾಸಿ ಬಾಲೆ ಕಡೆ ಕಳಿಸು. ಸರಿ ಅಣ್ಣ. ಇವ್ರನ್ನೆಲ್ಲ ಸಿಲ್ಕ್ ಬಾರ್ಡ್ ಸಿಗ್ನಲ್ ಹತ್ರ ಬಿಸಾಕು. ಅಣ್ಣ ಅಲ್ಲಿ ಪೊಲೀಸರು ಕಟ್ಟಣ. ಯಾವನ ಅವನ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾ ಬೇಡವಂತ ಕೇಳು, ಅವಾಗ ಸುಮ್ಮನಿರ್ತಾನೆ. ಯಾರಕ ಬೇಕಾ ಈ ಲೋಕ, ಮಸಕ ಕೈಯೇ ಮುಗಿಬೇಕಾ. ಯಾರೋ ಇದು ದೊಡ್ಡ ಮಕ್ಕಳು. ಅಣ್ಣ ಬಂಡೆ ಕಡೆ ಅಂದ್ರು ಅದಕ್ಕೆ ಒಳಗಡೆ ಬಿಟ್ಟೆ ಅಣ್ಣ. ಏನೋ ಬೇಕು ನಿಮಗೆ? ಬಂಡೆ ಸಾರು ಬೆಳಗ್ಗೆ ನಮ್ಮ ಹುಡುಗನ ಇಲ್ಲಿ ಬಿಟ್ಟು ಹೋಗಿದ್ದೀನಿ ಅಂತ ಹೇಳಿದ್ರು, ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಬೆಳಿಗ್ಗೆ ಬಿಟ್ಟು ಸಾಯಂಕಾಲ ಕರ್ಕೊಂಡು ಹೋಗಕ್ಕೆ ಇದೇನ್ ಸ್ಕೂಲ್ ಅಲ್ಲ, ಇದು ಗೊರಿಲ್ಲಾ ಸೆಲ್ಲು. ಹೌದು ನಮ್ಮ ಹುಡುಗ ಅಲ್ಲಿ ಸರ್. ಇಲ್ಲೆಲ್ಲಾನು ಇರ್ಬೇಕು ನೋಡಿ. ಸರ್ ನಿಮ್ ಚಾರ್ಜ್ ಎಷ್ಟು ಅಂತ ಹೇಳಿದ್ರೆ ನಾವು ಕೊಟ್ಬಿಟ್ಟು. ಚಾರ್ಜಾ ನೀವು ಜಾಸ್ತಿ ಕೊಡಬೇಡಿ, ನಾನು ಜಾಸ್ತಿ ಕೇಳೋದಿಲ್ಲ. ಒಂದು 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಕಣ್ಣು ಕಿಡ್ನಿ ಮಾರಿದ್ರೆ ಇನ್ನೂ ಜಾಸ್ತಿ ಬರ್ತದೆ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನು ಮಾಡಲ್ಲ, ನಿಮ್ ಹುಡುಗನ್ ಕಳ್ಸಲ್ಲ ಅಷ್ಟೇ. ನೀವು ನಮ್ಮ ಹುಡುಗನ್ನ ಕಳ್ಸಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್. ಯಾರ್ಯಾರಿಗೆ ಫೋನ್ ಮಾಡ್ಬೇಕೋ ಮಾಡು, ಯಾರಿಗ್ ಬೇಕಾದ್ರೆ ಮಾಡು. ಇದರಲ್ಲಿ ಔಟ್ ಗೋಯಿಂಗ್ ಫ್ರೀ, ಎಷ್ಟೊತ್ತು ಬೇಕಾದ್ರೆ ಮಾತಾಡು. ನಾಳೆ ಬೆಳಿಗ್ಗೆ 10 ಗಂಟೆ ಒಳಗೆ 10 ಲಕ್ಷ ರೂಪಾಯಿ ತಂದು ಕೊಟ್ರೆ ನಿಮ್ ಹುಡುಗ ನಿಮಗೆ ಸಿಗ್ತಾನೆ, ಇಲ್ಲ ಅಂದ್ರೆ ದುಬೈಯಲ್ಲಿ ಇರ್ತಾನೆ. ಸರ್ ಸರ್ ಬೇಡ ಸರ್, ಏನು ಮಾಡ್ಬೇಡಿ ಸರ್, ಪಾಪ ಇನ್ನು ಚಿಕ್ಕ ಹುಡುಗ. ಹೌದಣ್ಣ ಸ್ನೇಹಿತ್, ನೀನೇನು ಹೆದರ್ಕೋಬೇಡ, ನಾಳೆ ಮತ್ತೆ ಬರ್ತೀವಿ, ಅಲ್ಲಿವರೆಗೂ ಅದನ್ನ ಇಟ್ಕೋ. ಯಾವ್ದನ್ನ ಇಟ್ಕೊಳ್ಳೋದು? ಅದೇಣ್ಣ ಎಲ್ರು ಇಲ್ಲಿ ಇಟ್ಕೊಂಡಿರ್ತಾರಲ್ಲ ಪೆನ್ನ. ಪೆನ್ನಲ್ಲಣ್ಣ, ಪೆನ್ನಲ್ಲ, ಅದೇಣ್ಣ ಈ ಮಿಲಿಟರಿ ಅವರೆಲ್ಲ ಇಟ್ಕೊಂಡಿರ್ತಾರೆ ಗೊತ್ತಾ? ಗನ್ ಇಟ್ಕೊಳಕ್ ಅದು ಬೇಕಲ್ಲಣ್ಣ, ನಿಮ್ಮ ಹತ್ರನೂ ಇರ್ತಣ್ಣ. ಅದು ಏನ್ ಗೊತ್ತಣ್ಣ, ಇದು ಒಂದ್ ನಿಮಿಷ ಹೇಳ್ತೀನಿ. ನನ್ನ ಮಕ್ಕಳದು ಜಾಸ್ತಿ ಆಯ್ತು, 5 ವರ್ಷ ಆಚೆಗೆ. ಏನೋ 10 ಲಕ್ಷ ಕೊಡ್ಬೇಕಾ? ಮಾತಾಡಿರೋದು 1 ಲಕ್ಷ, 50,000 ಅಡ್ವಾನ್ಸ್ ಕೊಟ್ಟಿದ್ದೀನಿ, ಇನ್ನು 50,000 ಇಲ್ಲಿದೆ ತಗೊಳ್ಳಿ. ನೋಡೆ 10 ಲಕ್ಷ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಕೊಡಲ್ಲ. ಏನಿವಾಗ ಬಂಡೆ ಬಂಡೆ ಬರ್ತಾನೆ. ಬಂಡೆನ ಬೆಂಡೆಕಾಯ, ಸೂರ್ಯ ಬಂದ್ರೆ ಅಷ್ಟೇ. ಸೂರ್ಯನಾದ್ರೂ ಬರ್ಲಿ ಸೋರೆಕಾಯಾದ್ರೂ ಬರ್ಲಿ, ನಾವು ಮಂಡ್ರಗಪ್ಪೆಗಳ ಕೇಳ್ರ ಇಲ್ಲಿ. ನಾವ್ ಹೇಳ್ತಾ ಇರೋದು ಎನ್ಕೌಂಟರ್ ಸ್ಪೆಷಲಿಸ್ಟ್ ACP ಸೂರ್ಯ. ಯಾರಪ್ಪನ ಮಗನೂ ಅಲ್ಲ, ನಮ್ಮ ಮಗ. ಹಲೋ, ಎಲ್ಲಿದ್ದೀರಾ? ACP ನನ್ ಮಗ. ಇವ್ರ ಮಗ ACP ಅನ್ನೋದು ಇಷ್ಟ ದಿನ ಆದ್ರೂ ನಮ್ಗೆ ಹೇಳ ಇಲ್ವಲ್ಲೋ. ಅವನೇನ್ LIC ಏಜೆಂಟಾ ಬಂದವ್ರಿಗೆಲ್ಲ ಹೇಳೋಕೆ? ಬಂದ ಏಕ ಬಾತ್ ನಮ್ಗೇನ ಮಾಡಲ್ಲ ಸುಮೀರಾ. ಈ ವಿಷಯ ಏನಾರು ಗೊತ್ತಾದ್ರೆ ಮೊದ್ಲು ಎನ್ಕೌಂಟರ್ ಆಗ ನಾವಲ್ಲ, ಇವ್ರು. ನಾವ? ನೀವೇ. ಎಲ್ಲೋ ತಲೆ ಕೆಟ್ಟಿರ್ಬೇಕು ಇವ್ರಿಗೆ. ಕೆಟ್ಟಿರೋದು ನನ್ನ ತಲೆ ಅಲ್ಲ, ನಿಮ್ ಗ್ರಹಚಾರ. ಮೊಮ್ಮಗನ್ನ ಕಿಡ್ನಾಪ್ ಮಾಡೋದಕ್ಕೆ ನೀವೇ ಡೀಲ್ ಕೊಡೋದ? ಇಂಥ ಅಜ್ಜಾಜಿನ ಪ್ರಪಂಚದಲ್ಲಿ ಎಲ್ಲೂ ನೋಡಿಲ್ಲ. ಅವನೇ ನಮ್ಮ ಮೊಮ್ಮಗ ಅಲ್ಲ, ಕಳ್ಸ್ಕೊಂಡಿರೋ ಅನಿಷ್ಟ. 50,000 ರೂಪಾಯಿ ಇದೆ, ಉಳ್ಕೆದು ನಿಮ್ ಕೆಲಸ ಮುಗಿದ್ಮೇಲೆ. ಕೇಳಿಸ್ಕೊ ಇಲ್ಲಿ, ಉಳ್ಕೆದು ಕೆಲಸ ಮುಗಿದ್ಮೇಲೆ ಕೊಡ್ತೀನಿ. ಎಲ್ಲಿ ಇನ್ನೊಬ್ಬ ಕಾಣಿಸ್ತಿಲ್ಲ? ಹೆಂಗೆ ಸಿನಿಮಾ ಚೆನ್ನಾಗಿದ್ಯಾ? ಟೈಟ್ಲೇನು ಗೊತ್ತಾ? ಅಜ್ಜ ಅಜ್ಜಿ ಬಾಳೆಕಾಯಿ ಬಜ್ಜಿ. ಈಗ ಹೇಳಿ 20 ಲಕ್ಷ ರೂಪಾಯಿ ಕೊಡ್ತಿರೋ? 20 ಲಕ್ಷನಾ? ಗೊರಿಲ್ಲಾ ಕೇಳಿದ 10 ಲಕ್ಷ ಅಲ್ವಾ?
10 ನಮ್ಗೆ 10 ಅಯ್ಯೋ ಹೇಗಿದೆ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ವಲ್ರಪ್ಪ. ಏನಾದ್ರು ಮಾಡಿ ದುಡ್ಡು ಕೊಟ್ಟು ಆ ಹುಡುಗನ್ ಕರೆಸ್ಕೊಳ್ರಿ. ಎಲ್ಲಿದೆಯಾ ನಮ್ಮ ಹತ್ರ ಅಷ್ಟೊಂದು ದುಡ್ಡು? ನಾನ್ ಕೊಡ್ತೀನಿ. ಸ್ನೇಹಿತ್ ಎಲ್ಲಿದ್ದಾನೆ? ಸ್ನೇಹಿತನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಕಿಡ್ನಾಪಾ? ಯಾರು ಮಾಡಿದ್ದು? ಯಾರು ಅಂತ ಗೊತ್ತಿಲ್ಲ. ಫೋನ್ ಮಾಡಿ 20 ಲಕ್ಷ ಕೇಳ್ತಾವ್ರೆ. ಅದನ್ನ ಕೊಟ್ರೆ ಸ್ನೇಹಿತನ ಬಿಟ್ಬಿಡ್ತಾರೆ. ಓಕೆ ಡ್ಯಾಡಿ, ನಾನು ಅರ್ಜೆಂಟ್ ಆಗಿ ನಂಗೆ 20 ಲಕ್ಷ ಬೇಕಿತ್ತು. ನನಗೆ ಇಷ್ಟವಾದವರು ತುಂಬಾ ಕಷ್ಟದಲ್ಲಿದ್ದಾರೆ, ಅವ್ರಿಗೋಸ್ಕರ ಬೇಕಿತ್ತು. ನಮ್ಮವನು ಕಾಣ್ತಾ ಇಲ್ಲ ಕಣೋ, ಅವನೇ ಏನಾದ್ರೂ ಕಿತಾಪತಿ ಮಾಡಿ ಬಂಡೆ ಬುಡುಕಿಟ್ಟ, ಇಲ್ಲಿ ಗೊರಿಲ್ಲ ಗೂಟಿಗೆ ಇಟ್ಟಿರ್ತಾನೆ. ಯಾರೋ ಹಾಡು ಹಾಡ್ತಿದ್ರು ಕಣೋ. ಅಲ್ಲಿ ನೋಡ್ರು, ಏನಾಯ್ತಣ್ಣ ನಿಮ್ಗೆ? ಏನಾಯ್ತು ಹೇಳಿ ಸರ್. 10 ಲಕ್ಷ ತಗೊಂಡು ನಮ್ಮ ಹುಡುಗನ ಬಿಟ್ಬಿಡಿ ಸರ್. ದುಡ್ಡು ಸ್ನೇಹಿತರಣ್ಣ. ಮಂಗಳೂರು ಹಾರ್ಬರ್ ಅಣ್ಣ, ಮುಂದೆ ಕೇಳೋಣ. ಮುಂದೆ ಕೇಳ್ಬಿಟ್ಟು ಸಾಯೋನೋ ಕರ್ಮ. ಮಂಗಳೂರು, ಹಾರ್ಬರು, ಟೆರಸ್ಸು ಏನೋ ಅರ್ಥನೇ ಆಗ್ತಿಲ್ಲ ಕಣೋ. ಇಲ್ಲ ಕಣ, ಆ ಗೋರಿಲ್ಲ ಹೇಳಿದ್ರಲ್ಲಿ ಏನೋ ಒಂದು ಕೋಡ್ ವರ್ಡ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಗೊತ್ತಾಯ್ತು ಕಣ. ಏನ್ ಗೊತ್ತಾಯ್ತು? ಅಂದ್ರೆ ಈ ಸಣ್ಣ ಮಕ್ಕಳನ್ನ ಹೆಣ್ಮಕ್ಳನ್ನ ಕದ್ದು ಮುಚ್ಚಿ ದುಬೈಗೆ ಮಾರೋ ದೊಡ್ಡ ಗ್ಯಾಂಗ್ ಇದೆ ಅಂತ ಪೇಪರಲ್ಲಿ ಓದಿದ್ದೆ. ಕರೆಕ್ಟ್, ನಾನು ಅದನ್ನ ಟಿವಿಲಿ ನೋಡಿದ್ದೆ. ನಾನು ರೇಡಿಯೋಲಿ ಕೇಳಿದ್ದೆ. ಈ ಗೋರಿಲ್ಲ ನಮ್ಮ ಸ್ನೇಹಿತನ ಆ ಗ್ಯಾಂಗ್ನವ್ರಿಗೆ ಸೇಲ್ ಮಾಡಿರ್ಬೇಕು. ಅಲ್ಲ ಮತ್ತೆ ಅವನ್ ಯಾಕೆ ಹೊಡೆದಾಕಿದ್ರು? ಡೀಲನೇನೋ ಹೆಚ್ಚು ಕಮ್ಮಿ ಆಗಿರುತ್ತೆ ಅಂತ ಹೊಡೆದ್ ಬಿಸಾಕಿರ್ತಾರೆ ಕಣ. ನಾವೀಗ ಮಂಗಳೂರು ಹಾರ್ಬರ್ಗೆ ಹೋಗಿ ಸ್ನೇಹಿತ ಕಾಪಾಡ್ಬೇಕು. ಆಮೇಲೆ ಇನ್ನೊಂದು ವಿಷಯ, ಸ್ನೇಹಿತ ಮಂಗಳೂರು ಶಿಫ್ಟ್ ಆಗಿರೋ ವಿಚಾರ ಯಾವುದೇ ಕಾರಣಕ್ಕೂ ಅಂಜಲಿಗೆ ಮಾತ್ರ ಗೊತ್ತಾಗಬಾರ್ದು. ಗೊತ್ತಾದ್ರೆ ಹೆಣ್ಮನ್ಸು ಕಣ, ನೊಂದ್ಕೊಂಡ್ಬಿಡ್ತಾರೆ. ಮಂಗಳೂರು ಹಾರ್ಬರ? ಅಂಜಲಿ ನೀವೇನು ಯೋಚನೆ ಮಾಡಬೇಡಿ. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಪರವಾಗಿಲ್ಲ, ಸ್ನೇಹಿತನ ನಾನು ಕಾಪಾಡಿ ಕರ್ಕೊಂಡ್ ಬರ್ತೀನಿ. ಇವನ್ ಕೈಲಾಗಿಲ್ಲ ಅಂದ್ರೆ ನನ್ ಪ್ರಾಣ ಒತ್ತೆ ಇಟ್ಟು ಸ್ನೇಹಿತನ ನಾನ್ ಕರ್ಕೊಂಡು ನಾನು ಜೊತೆ ವೀರಾವೇಶದಿಂದ ಹೋರಾಡಿ ಅವರ ರಕ್ತ ರುಂಡ ಮುಂಡಗಳು ಖಂಡಿತವಾಗ್ಲೂ ಸ್ನೇಹಿತ ಕರ್ಕೊಂಡ್ ಬಂದೇ ಬರ್ತಾರೆ. ಮಾರ್ಬಾರ ನಾವು ಮಾರಿ ಸೇತ ಕರ್ಕೊಂಡ್ ಬಂದೆ. ಮೀಟ ಬೋಲ್ತೀನಿ. ನಮ್ ಕಿವಿಗೆಲ್ಲ ಹೂವ ಇಟ್ಟು ಬಂದು ಇಲ್ಲಿ ಅಂಜಲಿಗೆ ಫೋನ್ ಮಾಡಿ ಡೌ ಹೊಡಿತಾ ಬಂದಿದ್ದು. ಪತ್ರ ಹಾಕ್ ಗಿರ್ಜಾ, ನನ್ಗೊಂದು ಡೌಟು ಕಣೆ. ಈ ದುಡ್ನಾಸೆಗೋಸ್ಕರ 4 ಜನ ಸೇರ್ಕೊಂಡು ಅವರೇ ಯಾಕೆ ಕಿಡ್ನಾಪ್ ಮಾಡಿರ್ಬಾರ್ದು ಹೇಳು? ಹೌದೌದೌದು, ಸರಿಯಾಗಿ ಹೇಳಿದ್ರಿ. ಸ್ನೇಹಿತನ ಹ್ಯಾಕ್ ಕಿಡ್ನಾಪ್ ಮಾಡೋದು ಅಂತ ಸ್ಕೆಚ್ ಹಾಕ್ತಾ ಇದ್ರು, ಅದಕ್ಕೆ ಒದ್ದು ಖಾಲಿ ಮಾಡಿಸ್ದೆ. ಅವ್ರನ್ನ ಮನೆಯಿಂದ ಖಾಲಿ ಮಾಡಿಸ್ಬಿಟ್ರ? ಉಗುದು ಓಡಿಸ್ಬಿಟ್ಟೆ. ಗೊತ್ತಾಯ್ತಾ ಅವ್ರ ಎಂಥವ್ರು ಅಂತ? ಯಾರನ್ನ ನಂಬೇಕೋ ಯಾರನ್ನ ನಂಬಾರ್ದು ಒಂದು ಗೊತ್ತಾಗ್ತಾ ಇಲ್ಲ. ಇಷ್ಟಕ್ಕೆಲ್ಲ ಯಾಕಮ್ಮ ಚಿಂತೆ ಮಾಡ್ತೀಯಾ? ಸಿಂಪಲ್ ಆಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಎಲ್ಲಿದ್ರು ಅವರೇ ಹುಡುಕ್ ಕರ್ಕೊಂಡ್ ಬರ್ತಾರೆ. ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿರೋ ವಿಷಯ ಕಿಡ್ನಾಪರ್ಸ್ ಗೊತ್ತಾಗ್ಬಿಟ್ರೆ ಆಮೇಲೆ ಅವರು ನಮ್ಮ ಸ್ನೇಹಿತಂಗೆ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಏನ್ ಗತಿ? ಹೋಗ್ರಿ ನೀವು. ಹೋಗೆ ನಿಮ್ಮ ಮಗನಿಗೆ ಫೋನ್ ಮಾಡಿ ಹೇಳ್ಬಿಡ್ಲಾ? ಅಯ್ಯಯ್ಯೋ, ಬೇಡಮ್ಮ ಬೇಡ, ಸುಮ್ನೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾನ ಅವನು. ಯಾವುದೇ ಕಾರಣಕ್ಕೂ ನೀನ್ ಅವನ್ಗೆ ವಿಷಯ ಹೇಳ್ಬೇಡ. ಗೊತ್ತಾದ್ರೆ ಅಷ್ಟೇ. ಇಲ್ಲಾಂದ್ರೆ ನಾವೇ ಮಂಗಳೂರಿಗೆ ಹೋಗಿ ಸ್ನೇಹಿತನ ಹುಡ್ಕೊಂಡ್ವಾ? ನೀನ್ ಹೋಗು, ಬೇಗ ರೆಡಿ ಆಗು, ನಾವೇ ಮಂಗಳೂರಿಗೆ ಹೋಗೋಣ. ರೆಡಿ. ACP ಸೂರ್ಯಪ್ರಕಾಶ್ ಇದಾರ? SI ಸೂರ್ಯಪ್ರಕಾಶ್ ಇದಾರ? ಹಲೋ, ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್. 1 ನಿಮಿಷ ಕರಿತೀನಿ ಸರ್, ನಿಮಗೆ ಫೋನು. ಹಲೋ, ಏನೋ ನನ್ನ ಮಗ ಕಿಡ್ನಾಪ? ನೋ ಚಾನ್ಸ್. ಹೌದಾ? 1 ಮಿನಿಟ್. ಹಲೋ, ನಾನ್ ಕಣೆ ನಿನ್ ಗಂಡ SI ಸೂರ್ಯಪ್ರಕಾಶ್ ಮಾತಾಡ್ತಾ ಇರೋದು. ಮಗು ಸ್ಕೂಲಿಂದ ಬಂತೇನೆ, ಇನ್ನೂ ಇಲ್ವಾ? ಲೇ, ಇಡೇ ಫೋನು. ಜಸ್ಟ್ ಡೂ ವಾಟ್ ಐ ಸೇ. ನನ್ನ ಮಗನ್ನ ಬಿಟ್ಬಿಡಕ್ಕೆ ಏನ್ ತಗೋತೀಯ? ಕಾಫಿನಾ ಟೀನಾ? ಅರ್ಥ ಆಗ್ಲಿಲ್ವಾ? ಕಾಫಿ ಅಂದ್ರೆ ಕರೆನ್ಸಿ, ಟೀ ಅಂದ್ರೆ ಪಾರ್ಟಿ. ಪಾರ್ಟಿನಾ? ಓಕೆ. ಲೊಕೇಶನ್ ಮಂಗಳೂರು. ಓಕೆ.
ಸರ್ ಸರ್ ಲಿಫ್ಟ್ 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 ಸ್ವಲ್ಪ ಅದು ಕೊಡ್ತೀರಾ? ಮೇಡಮ್ ಸ್ವಲ್ಪ ಲಿಫ್ಟ್ ಕೊಡ್ತೀರಾ? ನಮಸ್ಕಾರ ಸರ್. ನಾನು ಸರ್. ಅಯ್ಯೋ ಕತೆ ಗೊತ್ತಾಗಲಿಲ್ಲ ಸರ್. ಈಗ ಇಲ್ಲಪ್ಪ ಗೊತ್ತಾಗಿಲ್ಲ. ಇಷ್ಟು ಬೇಗ ಮರ್ತ್ಬಿಟ್ರಲ್ಲ ಸರ್. ಪವನ್ ಬಾರ್ ಅಂಡ್ ರೆಸ್ಟೋರೆಂಟ್ ಬಾ ಮಾರಿಸ ಅಂತ ಬಾಯ್ ತುಂಬಾ ಕರೀತಿದ್ರಲ್ಲ ನಾನೇ ಸರ್. ಅಲ್ಲ ವಾಟರ್ ಬಾಟಲ್ ರಮ್ ತರ ಇದ್ದವನು ಫುಲ್ ಬಾಟಲ್ ಸ್ಕಾಚ್ ತರ ಆಗ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ಈಗ ಡ್ರೈವರ್ ಅಲ್ಲ ಸರ್, ಮತ್ತೆ ಓನರ್. ಇವಳೇ ನನ್ನ ಹೆಂಡತಿ. ಈ ಕಾರು ಆಸ್ತಿ ಪಾಸ್ತಿ ಎಲ್ಲ ನಿಮ್ಮಿಂದನೇ ಬಂದಿತ್ತು ಸರ್. ನಾವಿಬ್ರು ಈಗ ಹನಿಮೂನ್ಗೆ ಹೋಗ್ತಾ ಇದೀವಿ. ಪರವಾಗಿಲ್ಲ ಸರ್, ನೀವೆಲ್ಲ ಹೋಗ್ಬೇಕು ಹೇಳಿ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀವಿ. ಮಂಗ್ಳೂರ್ಗೆ ಹೋಗ್ಬೇಕು, ಬಿಡ್ತೀಯಾ? ಮ್ಯಾಂಗ್ಳೂರ್ಗೆ ಏನ್ ಸರ್, ಮಲೇಷ್ಯಾಗ ಬೇಕಾದ್ರೆ ಕರ್ಕೊಂಡೋಗಿ ಬಿಡ್ತೀನಿ, ಬನ್ನಿ. ಡ್ರಾಪ್ ಮಾಡ್ತಾನಂತೆ. ಅಂತೂ ಇಂತೂ ಒಳ್ಳೆ ಕರೆ ಸಿಕ್ತು. ಬನ್ರ ನಾ ಬರಲ್ಲ, ನೀವು ಬೇಕಿದ್ರೆ ಹೋಗಿ. ಇನ್ನು ಏನೋ ಆಗ್ಬೇಕು. ಡ್ರೈವರ್ ಕೆಲ್ಸಕ್ಕೆ ಅವತ್ತು ನಾನು ಹೋಗಿದ್ದಿದ್ರೆ ಇವನ ಹತ್ರ ಇರೋ ಆಸ್ತಿ ನಂದಾಗಿರೋದು, ಅಂತಸ್ತು ನಂದಾಗಿರೋದು, ಈ ಕಾರ್ ನಂದಾಗಿರೋದು. ಅಷ್ಟೇ ಅಲ್ಲ, ಇವಳು ಕೂಡ ನೀನ್ ಹೆಂಡತಿ ಆಗ್ತಿದ್ಲು. ನಾನ್ ಅನ್ಭವಿಸ್ಬೇಕಾಗಿರೋ ಲೈಫ್ ನ ವೈಫ್ ನ ಇವ್ನು ಅನ್ಭವಿಸ್ತಾ ಇದ್ದಾನೆ. ಇದಕ್ಕೆಲ್ಲ ಯಾರೋ ಕಾರಣ? ನೀನೇನೋ ಇವ್ನ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಇವ್ಗಳು ಕುಡಿಯೋ ಚಟಕ್ಕೆ ಪಾಪ ಇವ್ನ ಲೈಫ್ ನ ಹಾಳು ಮಾಡ್ಬಿಟ್ರಲ್ಲ. ಅವತ್ ನೀನ್ ಕುಡಿಲಿಲ್ವೇನೋ? ಅದು ಇವನು ಡ್ರೈವರ್ ಆಗಿಲ್ವಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಕುಡ್ದಿದ್ದು. ಫಿಟ್ಟಿಂಗ್ ನೀನು ಬೈತಾ ಇದ್ರೆ ನಮ್ಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಎಷ್ಟೋ ಧೈರ್ಯ ನಿಂಗೆ? ಬಿಟ್ಟ ಅಂದ್ರೆ ನಮ್ಮೆಲ್ಲ ಕೈ ಮಾಡ್ಬಿಡ್ತೀಯ ನೀನು? ನಿನ್ನ ಹತ್ರ ಅದಿದ್ರೆ ಆಮೇಲೆ ಕೈ ಮಾಡ ನೋಡೋಣ. ಅದೇ ಕಣ, ಎಲ್ಲ ಆಟೋಲ್ಲೂ ಇರುತ್ತಲ್ಲ ಶಂಕರನ್ ಫೋಟೋ. ಅದಲ್ಲ ಕಣ, ನೈಟ್ ಆದ್ರೆ 1.5 ಆಗ್ತಾರೆ. ಇವ್ರು ಸವಾಸ ಮಾಡ್ಬೇಡ, ಸರಿ ಗುನ್ನ ಇಡ್ತಾರೆ ಅಂತ. ಗುನ್ನ ಇಟ್ಬಿಡ್ತಾರೆ. ಬಂಗಾರಪ್ಪ ನಿನ್ನೂ ಸೇರ್ಸ ಹೇಳಿದ್ದು. ನೋಡಪ್ಪ ಸರ್, ನಿಮ್ಮ ಅಪ್ಪನ ಹೆಸರು ಕರೀತಾವನ. ಏನೋ ಇದು? ಎಷ್ಟೋ ಧೈರ್ಯ ನಿನ್ಗೆ? ನಮ್ಮಪ್ಪನ ಹೆಸರು ಕರಿತೀಯ? ಆ ಹೆಸರಿಟ್ಟಿರೋದ ಕರಿಯಕ್ಕಲ್ವೇನೋ? ಕರಿತೀನಿರೋ. ಏನ್ರಿ ಇಂಥವ್ರೆಲ್ಲ ಅವರೆಲ್ಲ ನನ್ನ ಕಸ್ಟಮರ್ಸು. ಬನ್ರಿ ನಾವ್ ಮುಂದೋಗೋಣ. ಹೋಗ್ಲಿ ಬಿಡು. ಯಪ್ಪ ನನ್ನ ಮಕ್ಳ ನಿಮ್ಮಿಂದ ಕಾರ್ ಹೊಟ್ಟೈತಲ್ಲ. ಹೋದ್ರೆ ಹೋಯ್ತು ಬಿಡು. ನಮಗ್ ಬರ್ಬೇಕಾಗಿರೋ ದುಡ್ಡು ಬಂದ್ರೆ ನಾವು ಹೋಗ್ತೀವಿ. ಯಾವ ದುಡ್ಡು? ಅಂಜಲಿ ಕೊಟ್ಟಿಲ್ವಾ 20 ಲಕ್ಷ? ಅದ್ರಲ್ಲಿ ನಂದು ಒಂದು 5 ಲಕ್ಷ ಸೇರಿದೆ. ಕೊಡಲೇ ದುಡ್ಡು. ಅದು ಸ್ನೇಹಿತ ಕರ್ಕೊಂಬರ್ ಕೊಟ್ಟಿರೋ ದುಡ್ಡು. ದುಡ್ಡು ಕೇಳ್ದವನೇ ದೇವ್ರ ಪಾದ ಸೇರಾಯ್ತು. ಇನ್ಯಾವ ದುಡ್ಡು? ತೆಗಿಯಲೇ. ದುಡ್ಡಿನ ವಿಷಯದಲ್ಲಿ ಯಾವ ಒಗ್ಗಟ್ಟು ಇಲ್ಲ. ತೆಗಿಯ, ತಗೊಳ. ಇನ್ಮೇಲೆ ನಿಮ್ ದಾರಿ ನಿಮ್ಗೆ, ನಮ್ ದಾರಿ ನಮ್ಗೆ. ಆಯಾ ನನ್ನ ಮಕ್ಳ ನೆನ್ನೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಯಾಕೆ ತೆಗಿತಾ ಇಲ್ಲ? ಅಣ್ಣ, ಆ ವಿಟ್ಲ ಇದನ್ನಲ್ಲ ಸೌಂಡೇಶ್ ನ ಕರ್ಕೊಂಡು ಹೋಗಿ ನಿಮ್ ಲವರ್ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಜಬರ್ದಸ್ತ್ ಆಗಿ ಪ್ಲಾನ್ ಹಾಕೊಂಡಿದ್ದಾನೆ. ಕೇಳ್ಕಯ್ಯ, ಬೆಂಗಳೂರು ನಂದು, ಇಲ್ಲಿ ಮದ್ವೆ ಅಲ್ಲ. ಯಾಕೆ ಸ್ಟೇಟ್ ಒಂದ್ ಮುಂಜಿ ನಡಿಬೇಕಂದ್ರು ನಂತವ ಪರ್ಮಿಷನ್ ತಗೋಬೇಕು. ಇಲ್ಲಿ ನಿಮ್ ಪರ್ಮಿಷನ್ ಸಿಗಲ್ಲ ಅಂತಾನೆ ಇಲ್ಲಿಂದ ಮಂಗಳೂರು ಹಾರ್ಬರ್ಗ್ ಹೋಗಿ ಅಲ್ಲಿಂದ ದುಬೈಗೆ ಹೋಗಿ ಅಲ್ಲಿ ಮದುವೆ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದಾನೆ. ಇವಾಗ ನನ್ ಮಕ್ಕಳು ಇಬ್ರು ಎಲ್ಲೋ ಇದಾರೆ. ಈಗ ಮಂಗಳೂರು ರೋಡ್ ಅಲ್ಲಿ ಗೋಲ್ಡನ್ ರೆಸ್ಟೋರೆಂಟ್ ಅಂತ ಇದೆ ಅಣ್ಣ. ಅಲ್ಲಿ ಇಬ್ರು ಕೂತ್ಕೊಂಡು ಇಷ್ಟು ಕರ್ಬೇವು ಹಾಕೊಂಡು ಪೆಪ್ಪರ್ ಡ್ರೈ ತಿಂತವ್ರೆ. ಬರ್ತೇನೆ, ಮಶಾಣ ಮಾಡಕ್ ಕೊಡ್ತೇನೆ. ಮಗ ಡಂಕನಕ. ನಮಗೆ ಡಂಕನಕನ ಇಡ್ತೀನಿ ನೋಡ್ತಾ ಹಲೋ ಎಲ್ಲೋ ಇದ್ದೀರಾ? 10 ಲಕ್ಷ ರೂಪಾಯಿ ಕೊಡ್ಬೇಕಾಗಿದ್ದಕ್ಕೆ ನನ್ನ ತಮ್ಮ ಡೀಲರ್ಸ್ ಇಲ್ವೇನೋ? ಏನೋ ಮಾಡಿದ್ರಿ ಅದಕ್ಕೆ? ನಿಮಗ್ ಕೊಡ್ಬೇಕು ಅಂತಾನೆ ಏನೇನೆಲ್ಲ ಮಾಡಿ 10 ಲಕ್ಷ ಹೊಂಚಾಕಿದ್ದೆ ಮೇಡಮ್. ಆದ್ರೆ ಬಡ್ಡಿ ಬಂಗಾರಪ್ಪನ ಮಗ ಬಡ್ಡಿ ಮಗ ನಮ್ಮನ್ನೆಲ್ಲ ಯಾಮಾರಿಸಿ ದುಡ್ಡು ತಗೊಂಡು ಮಂಗಳೂರು ಹಾರ್ಬರ್ಗ್ ಹೋಗಿ ಅಲ್ಲಿಂದ ದುಬೈಗೆ ಹೋಗ್ತಾನಂತೆ. ಅಲ್ಲೇ ಸೆಟ್ಲ್ ಆಗ್ತಾನಂತೆ ಮೇಡಮ್. ಈಗ ಅವರೆಲ್ಲ ಇದ್ದಾರೆ. ನೀವ್ ಈಗಲೇ ಓಡೋಡ್ ಬಂದ್ರೆ ಮಂಗಳೂರು ರೋಡ್ ಅಲ್ಲಿರೋ ಗೋಲ್ಡನ್ ರೆಸ್ಟೋರೆಂಟ್ ಅಲ್ಲಿ ಸಿಗ್ತಾರೆ ಮೇಡಮ್. ಅವನಲ್ಲೇ ಇರೋ ಕೇಳು, ನಾ ಈಗಲೇ ಬರ್ತಾ ಇದ್ದೀನಿ. ಸಿಕ್ಕೋದ್ರ ನನ್ ಮಕ್ಳು? ಅಣ್ಣ ಒಳಗಡೆ ಯಾರಿಲ್ಲ ಅಣ್ಣ. ಇಲ್ಲೇ ಇದೀವಿ ಅಂತ ಬಗ್ಲದ್ರಲ್ಲ, ಹಾಕ ಫೋನ್ ಅವ್ರಿಗೆ. ಅಣ್ಣ ನಾಟ್ ರೀಚಬಲ್. ನನ್ನ ಮಕ್ಳು ನನಗ್ ಲವ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಗೆಟಪ್ಗಳು ಹಾಕ್ಸ್ಬಿಟ್ಟು ಅವ್ರವ್ರೇ ಸೆಟಪ್ ಮಾಡ್ಕೊಂತ ಇದಾರ. ಆ ನನ್ ಮಕ್ಳು ಮಂಗಳೂರು ಹಾರ್ಬರ್ಗ್ ಹೋಗೋದ್ಕಿನ ಮುಂಚೆ ನಾನು ಹೋಗಲ್ ಮೀನ್ ಸಾರ್ ತಿಂತ ಇರ್ಬೇಕು. ಎತ್ರ ಗಾಡಿನ ಹತ್ರ. ಎಲ್ಲ ಕಡೆ ಹುಡುಕೋ. ಏನು?
ಯಾಕೋ ನನ್ನ ಮಕ್ಕಳು ಇಲ್ಲ ಕಾಲಿ ಅಯ್ಯಯ್ಯ ನಾನು ಮೊದ್ಲೇ ಹೇಳ್ದೆ ಕಣೋ ನಿಮ್ಮ ಮೇಡಮ್ಗೆ ಅವರು ಮಂಡ್ರಗೊಪ್ಪೆ ನನ್ನ ಮಕ್ಕಳಂತ. ನೀವು ಚಪ್ರದ ಕೆಳಗೆ ನುಗ್ಗಿದ್ರೆ ಅವ್ರು ನಿನ್ ಚಪ್ಪಲಿ ಕೆಳಗೆ ನುಗ್ತಾರೆ ಅಂತ ಕಳ್ಳನ ಮಕ್ಕಳವರು. ನನ್ಗೆ ಎಷ್ಟು ಸಲ ಅಲ್ವಾ ಕೊಟ್ಟಿಲ್ಲಮ್ಮ ಅವರು? ನಿನ್ ಮಗನ್ ಫ್ರೆಂಡ್ಗಳು ನನ್ನ ಕೈ ಕೊಟ್ಟು ಹೋದ್ರು ಅಂದ್ರೆ ನೀ ನನ್ನ ಕೈ ಹಿಡಿಬೇಕಾಯ್ತದೆ. ಅದಕ್ಕೆ ನೀನ್ ಎತ್ತಕ ಬಂದಿರೋದು. ಅಂದ್ರೆ ನೀನು ನನ್ನ ಮದ್ವೆ ಆಗ್ಬೇಕು. ಮದ್ವೆನಾ? ನಿಮ್ಮ ಅಮ್ಮನ ತಲೆ ಕೆಟ್ಟೋಗಿದೆ. ಬರ ಸೈಡ್ಗೆ. ಮದ್ವೆನಾ? ಇದೇನ್ ಮೇಡಮ್ ಒಂದಕ್ಕೊಂದು ಸಂಬಂಧ ಇಲ್ಲದೆ ಮಾತಾಡ್ತಾ ಇದ್ದೀರಾ? ಬುಲ್ಡಾಗಕ್ಕೆ ಜ್ವರ ಬಂದ್ರೆ ಬುಲೆಟ್ ಪ್ರಕಾಶ್ ಬರೀ ಆಗ್ದಂಗ ಆಯ್ತಲ್ಲ ನಿಮ್ ಕತೆ. ಇದೆಲ್ಲ ತಪ್ಪು, ಹಂಗೆಲ್ಲ ಮಾಡ್ಬಾರ್ದು ನೀವು. ನಾನ್ ಮದ್ವೆಗಿದ್ವಿ ಆಗಲ್ಲ, ಹೋಯ್ತೀನಿ ಮನೆಗೆ. ನಿನ್ ಮಗ 10 ಲಕ್ಷ ಕೊಡೋವರೆಗೂ ನಿನ್ನೆಲ್ಲ ಹೋಗಕ್ ಬಿಡ್ತೀನಿ. ಹೇ ಮಕ್ಕ ಏನ್ ನೋಡ್ತೀರಿ? ಎತ್ತಕೊಂಡ್ರ ಅವ್ನ. ಸ್ವಲ್ಪ ನಿಧಾನ ಕಂಡ್ರು. ಎತ್ತಕೊಂಡ್ರು. ಮಂಗಳೂರಿಗೂ ಸ್ವಲ್ಪ ಡ್ರಾಪ್ ಕೊಡ್ತೀರಾ? ಸರ್ ದಯವಿಟ್ಟು ಸರ್, ತುಂಬಾ ಕಷ್ಟದಲ್ಲಿದ್ದೀವಿ, ದಯವಿಟ್ಟು ಡ್ರಾಪ್ ಮಾಡಿ ಸರ್, ತುಂಬಾ ಅರ್ಜೆಂಟ್ ಸರ್. ಸರ್ ದಯವಿಟ್ಟು ಸರ್, ತುಂಬಾ ರಿಕ್ವೆಸ್ಟ್ ಮಾಡ್ತೀವಿ ಸರ್, ಕಾಲಿಗೆ ಬೀಳ್ತೀವಿ ಸರ್, ದಯವಿಟ್ಟು ಮಂಗಳೂರಿಗೂ ಡ್ರಾಪ್ ಮಾಡಿ ಸರ್. ಎಷ್ಟು ಹೇಳಿದೆ ನಿಮಗೆ ಬಾಬಾ ಬಾಬಾ ಅಂತ? ಅರ್ಥ ಆಗುದಿಲ್ಲ ಮರ ನಿಮಗೆ? ಓಹ್, ನೀವು ಈ ಬಾಬಾ ಅಂದ್ರ? ನಾವು ಆ ಬಾಬಾ ಅನ್ಕೊಂಡ್ವಿ ಸರ್. ಅಲ್ಲ, ಈ ಬಾಬಾನೇ ಒಳಗೆ ಬಾಬಾ. ಥ್ಯಾಂಕ್ ಯು. ಬಾಬಾ ಬಾಬಾ ತಗೊಳ್ಳಿ, ಭಜನೆ ಶುರು ಮಾಡಿ. ಸರ್ ಎಂತ ನಿಮ್ಮನ್ನೆಲ್ಲ ನೋಡ್ದಂಗಿದೆಯಲ್ಲ? ನನ್ನನ್ನ? ಹೌದು. ನಿಮ್ಮ ಹೆಸರು? ಸಾಯಿ ಕೃಷ್ಣ. ಮಳವಳ್ಳಿನ? ಅಲ್ಲ, ಮಂಗಳೂರು. ಸರ್ ಯಾರೋ ಡ್ರಾಪ್ ಕೇಳ್ತಿದ್ದಾರೆ, ಗಾಡಿ ನಿಲ್ಸ್ಲಾ? ಯಾರ ಬಾಬಾ ಬರ್ತಾರೆ? ಹಲೋ ಡ್ರೈವರ್, ಬೇಡ ಬೇಡ, ಗಾಡಿ ನಿಲ್ಸ್ಬೇಡ, ಬೇಡ ಬೇಡ ಸರ್. ಇವ್ರು ಬಾಬಾ ಭಕ್ತರಲ್ಲ, ಮತ್ತೆ ಅವರು ತ್ರಿಬಲ್ ಭಕ್ತರು. ತ್ರಿಪಲಿ ಅಷ್ಟ ಅದ್ಯಾವ ಸ್ವಾಮೀಜಿ? ಸುಖಾನಂದ ಸದ್ಗುರು ಸ್ವಾಮೀಜಿ ಭಕ್ತರು. ಎಮ್ಮಲ್ಲ ಬೇವರ್ಸಿ. ಏ ಡ್ರೈವರ್, ಬಸ್ ನಿಲ್ಸೋದು ಬೇಡ, ಸೀದಾ ಹೋಗು. ನಮ್ಗೆ ಹೋಗ್ಬಿಟ್ಟಕ್ಕೆ ನೋಡ್ಕೋತೀನೋ. ಬನ್ನಿ ಬನ್ನಿ ಬನ್ನಿ. ಬಾಬಾ ಬಾಬಾ ಯಾರಿಗೋ ಫೋನ್ ಮಾಡ್ತಿದ್ಯಾ? ಹಲೋ ಪೊಲೀಸ್ ಕಂಟ್ರೋಲ್ ರೂಮ್. ಬಿಟ್ಟು ಬರ್ತೀನಿ, ನಾ ಮಂಗಳೂರಿಗೆ ಹೋಗ್ತಿರೋ ಬಸ್ಸಲ್ಲಿ ಹಣ ಸಾಗಿಸ್ತಾವ್ರೆ. KA04MF7979. ಓಂ ಸಾಯಿರಾಮ್. ನಿಮ್ಗೆ ಮಂಗಳೂರಲ್ಲಿ ಹಾರ್ಬರ್ ಗೊತ್ತಾ? ಹಾರ್ಬರ್ ಗೊತ್ತುಂಟು. ನಿಮಗೆ ಬಾಬಾ ಗೊತ್ತುಂಟಾ? ಓ ಗೊತ್ತಲ್ಲ, 3 ಸಲ ನೋಡಿದೀವಿ. ಎಲ್ಲಿ? ಫುಟ್ಪಾರ್ತಿ ಅಲ್ಲ? ಅಲ್ಲ, ನಟರಾಜ ಥಿಯೇಟರ್ ಅಲ್ಲಿ. ನಟರಾಜ ಥಿಯೇಟರ್. ನೀವು ಹೇಳೋದು ಯಾವ ಬಾಬಾ? ಬಾಬಾ ಬಾಬಾವ ನಿಮ್ಮ ತಲೆಹರಟ ಜಾಸ್ತಿ ಆಯ್ತು. ಭಜನೆ ಮಾಡಿ ಆಯ್ತಾ? ಒಂದಷ್ಟು ಒಣಗೋಗಿರೋ ಬಂದ್ಕೊಡ್ರಿ. ಏನ್ ಹೇಳೆ? ಮಗನ್ ಕರ್ಕೊಂಬರಕ್ಕೆ ಮಂಗಳೂರು ಹೊಂಟಿದ್ದೀನಿ ಕಡೆ. ಮುಸ್ರೆ ತಿಕ್ಕು ಹೋಗಿ ಮಗುನ್ ಹೆಂಗ್ ಕರ್ಕೊಂಬರ್ಬೇಕು ಅಂತ ನನಗ್ ಗೊತ್ತಿದೆ ಕಡೆ. ಡೂ ವಾಟ್ ಐ ಸೇ. ಮಂಗಳೂರು ಹೈವೇನಲ್ಲಿ ಒಳ್ಳೆ ಪೂರಿ ತಿನ್ಬೇಕು ಅಂದ್ರೆ ಸುರಭಿ ಹೋಟೆಲ್ ಬರಬೇಕು. ಪೂರಿ ಹೇಗಿರ್ಬೇಕು ಗೊತ್ತಾ? ಕಪಾಳ ಕೊಡಿದಾಗ ಕೆನ್ನೆ ಉಬ್ಕೊಳತ್ತಲ್ಲ, ಹಂಗ ಉಬ್ಕೊಂಡಿರ್ಬೇಕು. ಈ ಪೂರಿ ನೋಡಿ ಹೇಗೆ ಉಬ್ಕೊಂಡಿದೆ. ಇದನ್ನ ನೋಡ್ತಾ ಇದ್ರೆ ನನ್ನ ಮುಖಕ್ಕೂ ಈ ಪೂರಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಆಲ್ ರೌಂಡ್ ಸೂಪರ್. ಇಲ್ಲಿಗೆ ನಮ್ಮ ಇವತ್ತಿನ ಬನ್ನಿ ತಿನ್ನಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೋಟೆಲ್ಗಳು, ಇನ್ನಷ್ಟು ತಿಂಡಿ ತೋರಿಸ್ತೀನಿ. ಆಗ ನೀವು ಬನ್ನಿ, ತಿನ್ನಿ, ಮಸ್ತ್ ಮಜಾ ಮಾಡಿ. ಬನ್ನಿ ತಿನ್ನಿ ಪ್ರೋಗ್ರಾಮ್ನ ಶೂಟ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಪ್ಪ. ಸರ್ ಅಷ್ಟು ದೂರ ಲಿಫ್ಟ್ ಕೊಡ್ತಿದ್ದೀರಾ, ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಸರ್? ಈ ಬನ್ನಿ ತಿನ್ನಿ ಪ್ರೋಗ್ರಾಮ್ನ ಸೌಂದರ್ಯ ರೇಟಿಂಗ್ ಅಲ್ಲಿ ನೋಡಿದ್ದೆ, ಸೂಪರ್ ಸರ್. ನನಗೆ ಒಂದು ವಿಷಯ ನಿಮ್ಮ ಹೊಟ್ಟೆ ಮೇಲೆ ಆಣೆ ಇಟ್ಟು ಹೇಳಿ, ಈಗ ನೀವು ತಿಂದಿದ್ದು ನಿಜವಾಗ್ಲೂ ಚೆನ್ನಾಗಿತ್ತಾ? ನೋಡಪ್ಪ, ಸತ್ಯನ ಹೇಳ್ಬಾರ್ದು, ಯಾಕೆ ಅಂದ್ರೆ ಅದ್ ಕಹಿ. ಸುಳ್ಳನ್ನ ಹೇಳ್ಬೋದು, ಯಾಕೆ ಅಂದ್ರೆ ಅದ್ ಸಿಹಿ. ಅದಕ್ಕೆ ನಮ್ಮ ಹೆಸರು ಸಿಹಿ ಕಹಿ. ಬನ್ನಿ ಬನ್ನಿ, ತಿಂಡಿ ತಿನ್ಬಿಟ್ಟು ಆಮೇಲೆ ಹೊಟ್ಬಿಡೋಣ. ಸೀದಾ ಮಂಗಳೂರು ತಾನೆ? ಅಲ್ಲಲ್ಲ, ಇನ್ನೊಂದೇ ಒಂದು ಹೋಟ್ಲ್ ಇದೆ, ಊಟ ಮಾಡ್ಕೊಂಡು ಸೀದಾ ಮಂಗಳೂರು ತಿನ್ಲೇಬೇಕು ತಂದೂರಿ. ನೀವು ಬನ್ನಿ ಒಂದ್ ಸಾರಿ, ತಿಂದು ನೋಡಿ ತರಾವರಿ. ಸೂಪರ್. ಓಕೆ, ಸ್ಟಾರ್ಟ್ ಮಾಡಿ ತಿನ್ನಿ. ಹುಡುಗ ಹುಡುಗಿಗೆ, ಹುಡುಗಿ ಹುಡುಗಂಗೆ ಕೊಡಬೇಕಾವ ಲುಕ್ಕು. ಹಾಗಾದ್ರೆ ಬನ್ನಿ ತಿನ್ನಿ ಈ ಕೇಕು. ಕಟ್ಲೀಸ್ ಸರ್, ಮಂಗಳೂರು ಇನ್ನೊಂದೇ ಒಂದು ಹೋಟ್ಲ್ ಇದೆ, ಊಟ ಮಾಡ್ಕೊಂಡು. ಸಂಬಂಧ ಎಲ್ಲ ಓಕೆ ಆದ್ಮೇಲೆ ಸಮುದ್ರದ ಪಕ್ಕದಲ್ಲಿ 30-40 ಡಬಲ್ ಸೈಟು, ಓಡಾಡೋದಕ್ಕೆ ಒಂದು ಬೋಟು. ನೀನ್ ಬ್ರೋಕರ್ ಚಾರ್ಜ್ ಕೊಡ್ತೀನಪ್ಪ. ಇಡ್ಲ ನಾನು ಯಾವಾಗ್ಲೂ ಇದೇ ಗೋಳು, ಅದಿಲ್ಲ ಇದಿಲ್ಲ. ಪ್ಲೀಸ್
ಅರ್ಜೆಂಟಾಗಿ ಮಂಗ್ಳೂರ್ಗೆ ಹೋಗ್ಬೇಕಾಗಿತ್ತು. ಸ್ವಲ್ಪ ಲಿಫ್ಟ್ ಕೊಡ್ತೀರಾ ಪ್ಲೀಸ್? ನೀವು ಮಂಗಳೂರಲ್ಲಿ ಹುಡುಗಿ ನೋಡೋಕೆ ಯಾರ ಮನೆಗೆ ಹೋಗ್ತಿದ್ದೀರಾ? ತಣ್ಣೀರ್ ಬಾವಿ ಕೃಷ್ಣಮೂರ್ತಿ ಅವ್ರ ಮನೆಗೆ. ತಣ್ಣೀರ್ ಬಾವಿ ಕಿಟ್ಟಪ್ಪನ ಮನೆನಾ? ಸಾರ್ ಅವ್ರು ನಿಮ್ಗೆ ಚೆನ್ನಾಗಿ ಗೊತ್ತಾ? ಗೊತ್ತಿರೋದ, ಜೊತೆಲಿ ಕೆಲಸ ಮಾಡಿದೀವಯ್ಯ. ನಾನು ಹಾಕಿದ ಗೆರೆ ದಾಟ್ತಿರ್ಲಿಲ್ಲ ಅವನು. ಹೌದಾ? ಇಟ್ಕೊಂಡು ಕರ್ಪೂರದ ಬೊಂಬೆ ನಾನು, ಮಿಂಚಂತೆ ಬಳಿ ಬಂದೆ ನೀನು. ಕರ್ಪೂರದ ಬೊಂಬೆ ನಾನು, ಮಿಂಚಂತೆ ಬಳಿ ಬಂದೆ ನೀನು. ಬಾಬಾ ಬಾಬಾ ಸಾಯಿ ಬಾಬಾ ಸಾಯಿ ಬಾಬಾ ಸಾಯಿ ಬಾಬಾ ಸಾಯಿ ಬಾಬಾ ಸಾಯಿ ಬಾಬಾ. ನೀನು ಶುರು ಮಾಡು. ಇವನ ಬೇಡ ಮಾಡು. ನೀನು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿನ್ನ ಈಗಲೇ ಬಸ್ಸಿಂದ ಇಳಿಸ್ತೇನೆ. ಅಯ್ಯೋ ಬೇಡ 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 ಬೇಡ. ನಿಲ್ಸು. ಎಂತದಿದು? ಎಲ್ರು ಬಾಬಾ ಬಾಬಾ ಅಂತಂದ್ರೆ ನೀನು ಅಂತಂದ್ರೆ ಅದಕ್ಕೆ ಅರ್ಥ ಉಂಟಾ? ಅವನು ಅದು ಸರ್. ಅದು ಅದು ಅಂದ್ರೆ ಎಂತ? ಅದು ಅಂದ್ರೆ ಅದೇ ಸರ್, ಅದೇ ಎಂತ ಇವ ನಾಸ್ತಿಕನ? ನಾಸ್ತಿಕ ಅಲ್ಲ ಸರ್, ಅವನು ಇದು ಸರ್, ಇದು ಇದು ಮಾವನ ವ್ರತವ? ಅಯ್ಯೋ ವ್ರತ ಗೀತ ಏನು ಅಲ್ಲ, ಇವನಿಗೆ ಅದೇ ಇಲ್ಲ ಸರ್. ಅದೇ ಇಲ್ವಾ? ಅದಲ್ಲ ಅಂದ್ರೆ ಅದಿದೆ, ಅವನಿಗೆ ಇದಿಲ್ಲ ಸರ್, ಇದಿಲ್ಲ. ಎಂತದದು? ಅದು ಇದೆ ಇದು ಇಲ್ಲ ಅಂತೇಳಿ ನನ್ನ ಮಂಡೆ ಬಿಸಿ ಮಾಡಬೇಡ ನೀನು. ಬಾಬಾ ಅಂತ ಹೇಳ್ತಾನೆ ಇಲ್ವೋ? ನಾನು ಆವಾಗಿಂದ ನೋಡ್ತಾ ಇದ್ದೇನೆ, ಅವನು ಮೂಗನಾಗಿ ನಾಟಕ ಮಾಡ್ತಾ ಇದ್ದಾನೆ. ಕೊಟ್ಟ ಅದೇ ಅದೇ ಸರ್, ಇವನಿಗೆ ಮಾತು ಬರೋದಿಲ್ಲ ಪಾಪ, ಶಬ್ದವೇದಿ. ಅಯ್ಯೋ ಪಾಪವೇ, ಛೇ ಮಾತು ಬರೋದಿಲ್ವ? ನೀನು ಒಂದು ಕೆಲಸ ಮಾಡು, ದಿನ 108 ಸಲ ಬಾ ಬಾ ಅಂತ ಭಜನೆ ಮಾಡು, ಆಯ್ತಾ? ನಿನಗೆ ಖಂಡಿತ ಮಾತು ಬರ್ತದೆ, ಅದಕ್ಕೆ ನಾನು ಗ್ಯಾರಂಟಿ, ಆಯ್ತಾ? ಜಗಳ ಆಡುವ ಅತ್ತೆ ಸೊಸೆ ಇದ್ದರೆ ಇಲ್ಲಿ ದೋಸೆ, ಒಂದಾಗಿ ಬಾಳುತ್ತಾರೆ ಅದಕ್ಕೆ ನಾನೇ ಭರವಸೆ. ಸೂಪರ್. ನೀವು ಇಲ್ಲಿ ಕುಡಿದರೆ ಟೀ ಬಿಟ್ಬಿಡ್ತೀರಾ 90, ಇದಕ್ಕೆ ನಾನೇ ಗ್ಯಾರಂಟಿ. ಸೂಪರ್. ಸೂಪರ್ ಆಗಿದೆ, ತಗೊಳ್ಳಿ. ಮಂಗಳೂರು ಇನ್ನೊಂದೇ ಒಂದು ಹೋಟ್ಲಿದೆ, ಊಟ ಮಾಡ್ಕೊಂಡು. ಹೌದು, ಇವ್ರಿಗೇನ ಹುಡುಗನ ಹುಡ್ಕಕ್ ಹೋಗ್ತಿರೋದು? ಹಲೋ, ನಾವು ಮದ್ವೆಗೆ ಹುಡುಗನ ಹುಡ್ಕಕ್ ಹೋಗ್ತಾ ಇಲ್ಲ. ನಮ್ಮ ಮೊಮ್ಮಗ ತಪ್ಪಿಸ್ಕೊಂಡಿದ್ದಾನೆ, ಅವನು ಹುಡ್ಕೊಂಡು ಹೋಗ್ತಿದೀವಿ. ಹಂಗಾದ್ರೆ ಇವ್ರಿಗೆ ಆಲ್ರೆಡಿ ಮದುವೆ ಆಗಿದೆ ಅನ್ನಿ? ಇನ್ನೂ ಇಲ್ಲ. ಮಾಡೋ ಐಡಿಯಾ ಏನಾದ್ರು? ಹೋಗ್ತಾ ಇದ್ರ ಗಾಡಿ ನಿಲ್ಲಿಸ್ತೇ ಹೋಗ್ತಾ ಇದೆಯಲ್ಲ, ಗೊತ್ತಾಗಲ್ವೇನಲೇ? ಹೈವೇಲಿ ಅಡ್ಡ ತಿಟ್ಟಿ ಗಾಡಿ ಓಡಿಸ್ಕೊಂಡು ನನ್ನ ಗಾಡಿಗೆ ಅಡ್ಡ ಬಂದು ಇಡಿಯಟ್ ನನ್ನ ಹತ್ರ ಮಾತಾಡ್ತಾ ಇದ್ದೆ ನೀನು. ಒಳ್ಳೆ ಕಮ್ಮನ್ ಜಾತ್ರೆ ಕಳ್ದೋಗಿದ್ ನೀನು, ಇಷ್ಟ ದಿವಸ ಎಲ್ಲಣ್ಣ ಹಾಕೊಂಡ್ ಇದ್ದೆ. ಅಕ್ಕ ಹೆಂಗವಳು? ಅಣ್ಣ ಅದ್ ಯಾಕೆ ಹೇಳ್ತೀಯ? ನೀನ್ ಕಳ್ದೋದೇನ ಫೀಲಿಂಗ್ ಅಲ್ಲಿ ಅಕ್ಕ ಇನ್ನೂ ಮದ್ವೆನೇ ಆಗಿಲ್ಲ ಕಣಣ್ಣ. ಹೋಗ್ಲಿ, ನೀನಾದ್ರೂ ಮದುವೆ ಅದೇನೋ? ಅಣ್ಣ ನಾನೊಂದು ಹುಡ್ಗಿನ್ ಲವ್ ಮಾಡ್ತಾ ಇದೀನಿ ಅಣ್ಣ. ಏನು? ನಿನಗೂ ಲವ್ ಆಗಿದ್ಯಾ? ಯಾರೋ ಹುಡ್ಗಿ? ಅಣ್ಣ ನಿನ್ ಹಿಂದೆನೆ ಇದ್ದಾಳಣ್ಣ. ನಿನ್ನಿಂದೆ ಇದ್ದಾಳ? ಯಾರು ಇವ್ರ? ಅವಳು ಕಾಡ್ಕೋಣ ನಮ್ಮ ಹುಡುಗಿ ಕಡೆ ಕೈ ತೋರಿಸ್ಕೊಂಡು ಲವ್ ಗಿವ್ ಅಂತ ಏನೋ ಮಾತಾಡ್ತಾ ಇರೋದು ನೀನು. ನೋಡ್ಕೊಂಡಿದ್ಯೇನೋ, ಲವ್ ಗಿವ್ ಅಂದ್ರೆ ತೆಗೆದು ಹೊಡೆದು ಬಿಡ್ತೀನಿ ನಾನು. ಏನ್ ಅನ್ಕೊಂಡಿದ್ಯಾ? ಆ ಹುಡುಗ ಮಂಗಳೂರು ಹಾರ್ಬರ್ ಹತ್ರ ಅವನೇ ಅಂದ್ಬಿಟ್ಟು ಇವರೆಲ್ಲ ಮಾತಾಡ್ಕೊಂತ ಇದ್ರು. ಆ ಹುಡುಗ ಎಲ್ಲವನೇ ಅಂತ ಹುಡುಕಿ ಕರ್ಕೊಂಬಂದು ನೀನ್ ಸ್ಪಾಟಲ್ಲಿ ಇಟ್ಕೊಂಡಿರು. ನಾನು ಅವ್ರ ಕೈಯೋ ಕಾಲೋ ಹಿಡಿದು ಏನಾದ್ರು ಮಾಡಿ ಆ ಹುಡುಗನ ಅವ್ರಿಗೆ ಒಪ್ಪಿಸ್ಬಿಟ್ಟು ಆ ಹುಡುಗಿ ಜೊತೆ ನಿನ್ನ ಮದುವೆ ಮಾಡಿಸ್ಬಿಡ್ತೀನಿ. ಏನೋ ಏನೋ ನನ್ನ ತಪ್ಕೊಂಬೇಕು ಅಣ್ಣ ಅಂದ್ರೆ ನಮ್ಮ ಏನೋ ನಿನ್ನ ಹತ್ರ ವಾಸನೆ? ಅಣ್ಣ ತುಂಬಾ ಈಟ್ ಆಗ್ಬಿಟ್ಟಿತ್ತಾನ, ಅದಕ್ಕೆ ಬೆಳಗ್ಗೆ 3/4 kg ಹಂದಿ ಮಾಂಸ ತಿಂದ್ಬಿಟ್ಟೆ ಅಣ್ಣ.
ತಪ್ಪಿಸ್ಕೊತೀಯಾ? ಗಾಡಿ ಧರ್ಮಸ್ಥಳ ತಿರ್ಸು. ಧರ್ಮಸ್ಥಳಕ್ಕ ಯಾಕೆ? ನಿನ್ ಮದ್ವೆ ಆಗೋದು. ಅಲ್ವಂತಾಗ ಮದ್ವೆ ಆಗಿದ್ದೆ ಅಂದ್ರೆ ಪುರುಷ ಸಮಾಜ ಕಂಪ್ಲೇಂಟ್ ಕೊಟ್ಟು ನಿನ್ನ ಅರೆಸ್ಟ್ ಮಾಡಿಸ್ಬಿಡ್ತೀನಿ. ಮತ್ತೆ ನನ್ನ 10 ಲಕ್ಷ ಬಾ ನನ್ನ ಮಗನ ಹತ್ರ ಕಿತ್ಕೊಡ್ತೀನಿ. ನಿನ್ ಮಗ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇಲ್ಲ ಅಂದ್ರೆ ಮದ್ವೆ ಆಗ್ತೀಯಾ? ಆಗ್ತೀನಿ. ಅಲ್ಲಿವರೆಗೂ ನಿನ್ನ ಟಚ್ ಮಾಡಬಾರ್ದು. ಪೊಲೀಸ್ ಎಂತ ನೀವು ಬಸ್ಸಿಗೆಲ್ಲ ಅಡ್ಡ ಬರೋದು? ಬೇರೆ ಕೆಲಸ ಇಲ್ಲ ಮರ್ರೆ. ಯಾರು ಬೇಕು ನಿಮಗೆ? ಈ ಬಸ್ಸಲ್ಲಿ ನೀವು ಪುಟ್ಪರ್ತಿಯಿಂದ ಹಣನ ಸಾಗಿಸ್ತಾ ಇದ್ದೀರಾ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ನಿಜಾನೋ ಸುಳ್ಳು ಅಂತ ತಿಳ್ಕೊಳಕ್ಕೆ ಈ ಬಸ್ಸನ್ನ ನಾವು ಸರ್ಚ್ ಮಾಡಬೇಕು. ಹಣವ? ಹೌದು. ಅದ್ರಲ್ಲಿ ಹಾಕ್ಬಿಡು. ಅಯ್ಯೋ ಹೋಗ್ರ ಬೇಗ. ಈ ಬಸ್ಸಲ್ಲಿ ನಿಮಗೆ ಪ್ರಸಾದ ಬಿಟ್ರೆ ಬೇರೆ ಎಂತ ಸಿಗ್ಲಿಕ್ಕಿಲ್ಲ. ನೋಡೋಣ ಎಂತ ವೆಸ್ಟ್ ನೋಡಿಲ್ಲ. ನೋಡೋಣ. ಇಲ್ಲಿ ನೋಡಿ ಸರ್ ಪ್ರಸಾದ. ಏನಿದು ಪ್ರಸಾದನಾ? ಎಂಚಂಡ್ ಪ್ರಸಾದ ಎಲ್ಲ ಹಣ ಆಯ್ತಾ? ಇದು ಬಾಬನ ಪವಾಡವೇ ಸರಿ. ಈ ಪ್ರಸಾದ ನನಗೆ ಸೇರಿದು. ಕೊಡು ಮರೆ. ಮರೆ ಪ್ರಸಾದ ಕೊಡ್ತೀನಿ ಬಾ. ಸ್ಟೇಷನ್ ಅಲ್ಲಿ ಕೊಡ್ತೀನಿ ಬಾ. ಇಲ್ಲೇ ಕೊಟ್ಟು ಬಸ್ ಇದು ಮಾಡ್ರ. ಕೊಡಕ್ಕೆ ನಾವೇನಾದ್ರು ಏನೇ ನಿನ್ ಗೋಳು? ಮಗು ನಂದೇ ತಾನೇ. ಮಗು ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಕಣೆ. ಈಡೇ ಫೋನು. ಮುಸ್ರೆ ಚಿಕ್ಕ ಹೋಗಿ ಬಂದ್ರೆ ಶೂಟ್ ಮಾಡಿ ಸಾಯ್ಸಾಕ್ಬಿಡ್ತೀನಿ. ತಿಂದರೆ ಉಡುಪಿ ಹೋಟೆಲ್ ಉಪ್ಪಿಟ್ಟು ನಿಮ್ಮ ಬಾಡಿ ಆಗತ್ತೆ ಫಿಟ್. ಆಮೇಲೆ ನೀವೇನು ಮಾಡಿದ್ರು ಅದೆಲ್ಲ ಸೂಪರ್ ಹಿಟ್. ಸೂಪರ್. ಆಫ್ ಮಾಡಪ್ಪ. ಈಗ ಉಪ್ಪಿಟ್ಟು ತಿನ್ಬಿಟ್ಟು ಹೊಟ್ಬಿಡ. ಸೀದಾ ಮಂಗ್ಳೂರ್ ತಾನೆ? ಅಲ್ಲಪ್ಪ, ಇಲ್ಲಿ ಇನ್ನೊಂದು ಹೋಟ್ಲ್ ಇದೆ. ಅದು ಬಾಗ್ಲ ಹಾಕಕ್ ಮುಂಚೆ ಶೂಟಿಂಗ್ ಮಾಡ್ಬೇಕು. ಆಮೇಲೆ ಸ್ಟ್ರೈಟ್ ಮಂಗ್ಳೂರು. ಯಾಂದಳ್ಳಿ ನೀನೇನ್ ಮನುಷ್ಯನ ದೆವ್ವನ? ಅಲ್ಲಯ್ಯ ಅದೇನು ಹೊಟ್ಟೆನ ಅಕ್ಕಿ ಮೂಟೆನ? ಅಷ್ಟೊತ್ತಿಂದ ಒಂದಾದ್ಮೇಲೆ ಒಂದು ತಿಂತಾನೆ ಇದೆಯಲ್ಲ. ಅಲ್ಲಯ್ಯ ತಿಂದಿದ್ದೆಲ್ಲ ಎಲ್ಲಿಗೆ ಕಳಿಸ್ತಾ ಇದೀಯಾ? ಅದು ನನ್ನ ಹೊಟ್ಟೆನಲ್ಲಿ ಡಬಲ್ ಗ್ರೈಂಡರ್ ಇದೆ. ಏನೇ ತಿಂದ್ರು ಎಷ್ಟೇ ತಿಂದ್ರು ಅರ್ದು ಹೊರಗೆ ಹಾಕ್ಬಿಡುತ್ತೆ. ಸ್ವಾಮಿ ಅರೀತಿಲ್ಲ, ಅರ್ಧೋಗ್ತಾ ಇದೆ. ನಿಮ್ ಜೊತೆ ಹಿಂಗೆ ತಿಂತಿದ್ರೆ ನಮ್ಮ ನವದ್ವಾರನು ಅರ್ಧೋಗಿ ಸೂಜಿ ದಾರ ತಗೊಂಡು ಹೊಲ್ಕೋಬೇಕಾಗತ್ತೆ. ತೋಳಿ ನಿಮ್ ಕ್ಯಾಮ್ರಾ. ನಿಮ್ ಡ್ರಾಪ್ ಬೇಡ, ಏನು ಬೇಡ. ನೋಡ್ಲಪ್ಪ, ಅಷ್ಟೇನಪ್ಪ. ನನ್ನ ಮಾತು ಕೇಳಪ್ಪ. ಏಯ್ ಸೆನ್ಸರ್ ಇದೆ, ಇಲ್ಲ ಅಂದಿದ್ರೆ ಬಾಯ್ಗೆ ಬಂದಂಗ್ ಬೈದಾಕ್ಬಿಡ್ತಿದ್ದೆ. ಪಾಪ ವೆರೈಟಿ ಅನ್ನ ತಿನ್ನಿಸಿದವ್ರಿಗೆ ಯಾಕೆ ಬೈಯೋದು? ಬ್ಯಾಗ್ ಎತ್ಕೊಂಡು ನೋಡಿ. ಅಲ್ಲಪ್ಪ, ನನ್ನ ಮಾತು ಕೇಳಪ್ಪ. ಹಲೋ ಬ್ರದರ್, ನನ್ನ ಮಾತು ಕೇಳಿ ಬ್ರದರ್. ಇದಕ್ಕೇನು ಸೆನ್ಸರ್ ಇಲ್ವಾ? ಹಲೋ ಬ್ರದರ್, ಬನ್ನಿ. ಅಯ್ಯೋ ಹೊಟ್ಟೆ ತುಂಬ ಊಟ ಮಾಡಿ 3 ದಿವಸ ಆಯ್ತು ಸರ್. ತಿನ್ನಕ್ಕೆ ಅನ್ನ ಕೊಡ್ತೀವಿ ಸರ್. ಅಲ್ಲಿರೋ ಹೋಟ್ಲ್ ಒಳಗಡೆ ಹೋಗು. ಹಾಂ ಸರ್. ಅಲ್ಲೊಬ್ಬ ತಾಮ್ರದ ಬಿಂಗೆ ತರ ಕೂತಿರ್ತಾನೆ. ಹಾಂ ಸರ್. ಅವನ ಹತ್ರ ಹೋಗಿ ಇದೇ ಡೈಲಾಗ್ ಮಾಡಿ ನಿನ್ ಸಾಯೋ ತನಕ ಊಟ ಆಗ್ತಾನೆ. ಥ್ಯಾಂಕ್ ಯು ಸರ್. ಬಿಡ, ಉಣ್ಲಿಲ್ಲ ತಿನ್ಲಿಲ್ಲ. ಆಗ 10 ಲಕ್ಷ, ಇವಾಗ 10 ಲಕ್ಷ ಕಳ್ಕೊಂಡ್ವಿ. ಜೊತೆಗೆ ಇದು ಬೇರೆ ಚೀಲ. ಸ್ವಲ್ಪ ಮಂಗಳೂರಿಗೂ ಡ್ರಾಪ್ ಮಾಡ್ತೀರಾ ಪ್ಲೀಸ್ ಸರ್? ಸ್ವಲ್ಪ ಮಂಗಳೂರುವರೆಗೂ? ಹೌದು ಸರ್, ಸ್ವಲ್ಪ ಪ್ಲೀಸ್ ಡ್ರಾಪ್ ಮಾಡಬೇಕು. ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ ಬನ್ನಿಂದ ಹತ್ಕೊಳ್ಳಿ ಅನ್ನ. ಸಾರಿ ಸರ್. ಇಟ್ಕೊಳ್ರಿ ಬೈಕು. ಇಟ್ಕೊಳ್ರಿ ಹೆಲ್ಮೆಟ್. ಇಟ್ಕೊಂಡೆ ಸರ್. ಬಂದೆ ನೋಡ್ರಿ. ಸಾರಿ, ನಮ್ಮ ಸೇಫ್ಟಿಲಿ ನಾವಿರ್ಬೇಕು. ಆಜಾ ಆಜಾ ಮೇ ಹೂ ಪ್ಯಾರಿ ತೇರಾ. ನೀವೇನೇ ಹೇಳಿ, ಇದ್ರಲ್ಲಿ ಸಿಗೋ ಮಜಾ ಇನ್ಯಾವುದ್ರಲ್ಲೂ ಸಿಗಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾವ್ದಕ್ಕೆ ನಾನು ಹುಚ್ಚು ಇದ್ದಿದ್ಕ? ಇಲ್ಲ ಸರ್, ನಮ್ಗೆ ಡ್ರಾಪ್ ಮಾಡೋದಕ್ಕೆ ಗಾಡಿ ನಿಲ್ಸಿದ್ರಲ್ಲ ಅದಕ್ಕೆ ಸರ್. ಆಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದ್ರೆ 50 ಕಿಲೋಮೀಟರ್ಸ್ ಇಂದ 50 ಲೀಟರ್ಸ್ ಸ್ಟಾಕ್ ಇಟ್ಕೊಂಡಿದ್ನಪ್ಪ. ಯಾಕೆ ಸರ್? ಸ್ಟ್ಯಾಂಡ್ ಇರ್ಲಿಲ್ಲ ಗಾಡಿಗೆ. ಅದಕ್ಕೆ ನೀವು ಸಿಕ್ಕಿದ್ರಿ, ಗಾಡಿ ಇಟ್ಕೊಂಡ್ರಿ, ಆರಾಮಾಗಿ ಗುಚ್ಚಾಯ್ಕೊಂಡ್ ಬಂದಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಡ್ರಾಪ್ ವಿಷಯ ನೋಡಿ, ನನ್ನ ಕಷ್ಟ ಕಾಲದಲ್ಲಿ ನೀವು ಹೆಲ್ಪ್ ಮಾಡಿದ್ರ. ನಿಮಗೆ ಡ್ರಾಪ್ ಕೊಡದೆ ಹೋದ್ರೆ ಚೆನ್ನಾಗಿರುತ್ತಾ? ಎಲ್ಲಿಗೆ ಹೋಗ್ಬೇಕು? ಇಲ್ಲೇ ಮಂಗ್ಳೂರಿಗೆ ಸರ್.
ಇಲ್ಲೇ ಮಂಗ್ಳೂರ್ಗೆ ಹೌದು ಸರ್. ಓಕೆ ವೆರಿ ಗುಡ್ ಬನ್ನಿ ಆಯ್ತು, ಬಟ್ ಆಯ್ತು. ಒನ್ ಕಂಡೀಷನ್ ಏನ್ ಸರ್ ನಾನು ಆಲ್ರೆಡಿ ಮಂಗ್ಳೂರ್ಗೆ ರೇಸ್ ಅಲ್ಲಿ ಇದ್ದೀನಿ ನಾನು ಮಂಗ್ಳೂರ್ ತಲುಪೋ ತನಕ ಎಲ್ಲೂ ಸ್ಟಾಪ್ ಇಲ್ಲ 1 2 3 ಆಮೇಲೆ ಕೂತ್ಕೊಂಡಿರ್ಬೇಕು ಯಾಕೆಂದ್ರೆ ನನ್ನ ಜೊತೆ ಬರ್ಬೇಕು ಅಂದ್ರೆ ಗುಂಡಿಗೆ ಇರಬೇಕು ಗುಂಡಿಗೆ ಸಾರಿ ಈಗ ಸದ್ಯಕ್ಕೆ ಖುಷಿಲಿ ಅದನ್ನ ಹಿಡ್ಕೋಬೇಕು ಅನಿಸ್ತಿದೆ ಸರ್ ಯಾವ್ದನ್ನ ಅದೇ ಸರ್ ಎಲ್ರಿಗೂ ಎರಡೆರಡು ಇರುತ್ತಲ್ಲ ಸರ್ ಅದೇ ಸರ್ ಏನ್ರಪ್ಪ ಎದುರಿಸ್ತಾ ಇದ್ರಾ ಸದ್ಯಕ್ಕೆ ಹೆಲ್ಮೆಟ್ ಇಟ್ಕೋ ಇಬ್ರು ಹತ್ತಿ ಹಿಂದೆ ಕೂತ್ಕೊಳ್ರಿ ಯಾರೋ ಕಾಲ್ ಕರೀತಾರೆ ಒಂದು ಹಲೋ ಹೌದಾ 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 ಅಲ್ಲಯ್ಯ ಕೆಳಗಿಳಿಸ್ಬಿಟ್ಟು ತಬಲಾ ಬಡಿತಾ ಇದೆಯಲ್ಲ ಏನ್ ವಿಷಯ? ಅಯ್ಯ ಬೆಂಗಳೂರಲ್ಲಿ ನಾನೊಂದು ಹುಡುಗಿ ನೋಡಿದ್ದೆ. ಆ ಹುಡುಗಿ ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಬಿಟ್ಲು. ಅದಕ್ಕೆ ನಾನು ಅರ್ಜೆಂಟಾಗಿ ಹೋಗ್ಬೇಕು, ನೀವು ಇಲ್ಲಿಂದ ನಡ್ಕೊಂಡೋಗಿ. ಅಲ್ಲಯ್ಯ ಬೆಳ್ತಂಗಡಿ ಆದ್ಮೇಲೆ ಸಿಕ್ಕೋದೆ ಮಂಗಳೂರು, ಬಿಟ್ಟು ಹೋಗ್ಬಿಡು. ಆಗಲ್ಲಯ್ಯ, ನಾನು ಅರ್ಜೆಂಟಾಗಿ ಹೋಗ್ಲೇಬೇಕಯ್ಯ. ಅಯ್ಯೋ ಇನ್ ಸ್ವಲ್ಪ ದೂರ ಕಣಪ್ಪ ಇರೋದು. ಅಮ್ಮ ನಿಮ್ಗೆ ಸ್ವಲ್ಪ ದೂರ, ನಂಗೆ ತುಂಬಾ ದೂರ, ಆಗಲ್ಲ ಹೋಗಮ್ಮ. ಅಲ್ಲ ಅಯ್ಯ ಅಯ್ಯ ಅಂತ ಬಾಯ್ ತುಂಬಾ ಕರಿತೀಯ, ಒಂಚೂರು ಪ್ರೀತಿ ಬೇಡವೇನಯ್ಯ? ಏನಯ್ಯ ಯಾರಯ್ಯ ನೀನು? 11 ವರ್ಷದ ಮದುವೆ ಆಗಿದ್ರೆ ನೋವು ಅನುಭವಿಸ್ತಾರ ನಾನು, ಆ ನೋವು ನನಗೊತ್ತು. ಅಯ್ಯ ಅಂತೆ ಅಯ್ಯ, ಹೋಗಯ್ಯ ಹೋಗಯ್ಯ. ರೀ ಮಿಸ್ಟರ್, ಬಾಯ್ ಬಂದಾಗ ಮಾತಾಡ್ಬೇಡ್ರಿ. ಬನ್ನಿ ಆಂಟಿ, ಬನ್ನಿ ಅಂಕಲ್, ನಮ್ ಪಾಡಿಗೆ ಹೋಗೋಣ. ಈ ಕರಿ ಹಂದಿ ಗಾಡಿ ಯಾರಗ್ ಬೇಕು? ನಮಗ್ ಬೇರೆ ಗಾಡಿ ಸಿಗುತ್ತೆ. ಹೌದು, ಈ ಕರಿಯಂದಿ ಗಾಡಿಲೇ ಆವಾಗಿಂದ ನೋಡ್ಕೊಂಡ್ ಕೂತಿದ್ದು. ಹೋಗೆ ಹೋಗೆ ಪಾರಂ ಬಿಳಿಯಂದಿ. ಆಹಾ ನನ್ನ ಮದುವೆಯಂತೆ. ಯಾವ್ದೋ ಜೀಪ್ ಬಂತು. ಇಲ್ಲಿ ನೇತ್ರಾವತಿ ಎಲ್ಲಿ ಸಿಗ್ತಾಳೆ? ಯಾರು ಏರಿಯಾ ಕಾರ್ಪೊರೇಟ್ರಾ? ಅಲ್ಲ, ವಾಟ್ರು. ಪಿವೋಟ್ ಅನ್ಸುತ್ತೆ. ನೇತ್ರಾವತಿ ನದಿ ಮಂಗಳೂರು ಹತ್ರ ಇದೆ ಅಂತ ಹೇಳಿ ಡ್ರಾಪ್ ತಗೊಳ್ಳೋಣ. ನೇತ್ರಾವತಿ ನದಿ ಮಂಗಳೂರು ಹಾರ್ಬರ್ ಪಕ್ಕದಲ್ಲೇ ಇದೆ. ಅದ್ಯಾವ್ದಯ್ಯ ಆರ್ಬಾರು? ಅಲ್ಲಿ ನನ್ನ ಬ್ರ್ಯಾಂಡ್ ಸಿಗುತ್ತಾ? ಬ್ರ್ಯಾಂಡ್ ಏನು, ಲೈವ್ ಬ್ಯಾಂಡೇ ಸಿಗುತ್ತೆ. ಹೌದಾ? ನಮಗೂ ಡ್ರಾಪ್ ಕೊಟ್ಬಿಡಿ ಅಣ್ಣ. ನಿಮ್ಗೆ ಹಾಡು ಹೇಳಕ್ ಬರುತ್ತಾ? ಹಾಡ ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಆಯ್ತು ಲೈಫಿನಲ್ಲಿ. ನೀವು ಬಂದ್ರಿ ಜೀಪಿನಲ್ಲಿ. ಹಾಕಿ 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 ಎಣ್ಣೆ ಹಾಕಿ. ಆಯ್ತು ಕಣೆ, ಸ್ವಲ್ಪ ದೂರ ಬಾರೆ. ನಡೆದಷ್ಟು ಮೈ ಕೈ ಎಲ್ಲ ಗಟ್ಟಿ ಆಗುತ್ತೆ. ಅರೆ ಎಸ್ ಐ ಸೂರ್ಯ ಪ್ರಕಾಶ್. ಅಲ್ಲ ನೀವೇನಿಲ್ಲ? ನಾವು ಮಂಗ್ಳೂರ್ಗೆ ಹೊರಟಿದ್ವಿ, ಮಧ್ಯದಲ್ಲಿ ಗಾಡಿ ಕೆಟ್ಟೋಯ್ತು. ಅದಕ್ಕೆ ಯಾರಾದ್ರೂ ಡ್ರಾಪ್ ಕೊಡ್ತಾರೇನೋ ಅಂತ. ಬರ್ತಾರೆ ಬರ್ತಾರೆ, ನಿಲ್ಲಿಸ್ತಾರೆ. ಅಪ್ಪಾಜಿನ ಬರ್ಲಾ? ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರ್ಗ? ಮತ್ತೆ ಮಂಗಳೂರು ಕಡೆ ಹೋಗ್ತಾ ಇದೀಯಾ? ಮಂಗಳೂರಿಗೆ ಹೋಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬಹಳ ಒಳ್ಳೇದಾಯ್ತು. ನಮ್ 3 ಜನನ ಮಂಗಳೂರಲ್ಲಿ ಡ್ರಾಪ್ ಮಾಡ್ಬಿಟ್ಟು ನೀ ಎಲ್ಲಾದ್ರೂ ಹೋಗಿ. ಒಳ್ಳೆ ತಲೆ ಹೆಂಗಿದೆ ನಮ್ ಗಾಡಿ ರೇಸು? ಇನ್ನ ಯಾವ ಗಾಡಿ ಇಲ್ಲ ಕಣೋ ಸರ್. ರೇಸು ಅಂದ್ರೆ ಇನ್ನ ಯಾವ ಬೇಕು ಬರ್ತಿಲ್ಲ ಸರ್. ನಮ್ ರೇಸು 2 ವೀಲರ್ ಜೊತೆ ಅಲ್ಲಮ್ಮ. 4 ವೀಲರಾ ಸರ್? ಕಾರು ಕಾಣಿಸ್ತಿಲ್ಲ. ನಮ್ ಜೊತೆ ರೇಸ್ ಮಾಡೋಂತ ಗಾಡಿನ ರೋಡ್ ಮೇಲೆ ಬಿಟ್ಟೇ ಇಲ್ಲ. ಹೌದಾ? ಮತ್ತೆ ರೇಸ್ ಯಾರ ಜೊತೆ ಸರ್? ಮಿರರ್ ನೋಡ್ರಿ ಸರ್, ಏನು ಕಾಣಿಸ್ತಿಲ್ಲ. ಕಾಣಿಸ್ತಾ ಇಲ್ವಾ? ಇಲ್ಲ ಮೇಲ್ ನೋಡ್ರಿ. ನಮ್ ರೇಸ್ ಏನಿತ್ತು ಏನ್ ಜೊತೆ ನಿನ್ನಿಂದ ನನ್ನ ದೂರ ಮಾಡಲು ಎಂದು ಆಗಲ್ಲ. ಸೂಪರ್ ರಮ್ಮ. ನೆಕ್ಸ್ಟ್ ಸಾಂಗ್ ತಗೊಳ್ಳಿ ಸರ್. ಹೆಂಡತಿಯೊಬ್ಬಳು ಮನೆಯೊಳಗಿದ್ದ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಜೊತೆಯಲ್ಲಿ. ಯಾಕಪ್ಪ ನಿಲ್ಲಿಸ್ದೆ? ನೀವೇ ನಿಲ್ಸಿ ಅಂತ ಹೇಳಿದ್ರಿ. ನಾನು ಹಾಡ್ ನಿಲ್ಸಕ್ ಕೇಳ್ದೆ, ಜೀಪ್ ನಿಲ್ಸಕ್ ಕೇಳಿದ್ನ ಕಂದ. ನನ್ನ ಹೆಂಡತಿ ತುಂಬಾ ಸುಂದರವಾಗಿದ್ಲು. ಓಡಾಬಿಟ್ಲು. ಅಣ್ಣನ್ ಮೂಡ್ ಔಟ್ ಆಗಿದೆ. ಒಳ್ಳೆ ಹಾಡ ಆಡೋಣ. ಸ್ಟಾರ್ಟ್ ಮಾಡಿ. ನಡಿ ಅಣ್ಣ, ಈಗ ನಿಮ್ಗೆ ಸೂಪರ್ ಸಾಂಗ್ ತಾನೆ, ತಗೊಳ್ಳಿ. ಕುಚಿಕು 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 ನೀನು ಚಡ್ಡಿ ದೋಸ್ತು ಕಣ ಕುಚಿಕು. ಓ ಗೆಳೆಯ ಜೀವ ಗೆಳೆಯ. ಗಾಡಿನೋ ಹಾಡು ಎರಡು
ಏನಣ್ಣ ಆಯ್ತೀಗ? ನೀವು ಕುಚಿಕು ಅಂದ್ರಲ್ಲ, ಆ ಕುಚಿಕು ಸ್ನೇಹಿತನೇ ನನ್ನ ಹೆಂಡತಿನ ಓಡಿಸ್ಕೊಂಡು ಹೋಗಿದ್ದು. ದುರಂತ ಅಣ್ಣ, ದುರಂತ. ನಿಮ್ಮಂತ ಒಳ್ಳೆಯವ್ರಿಗೆ ಈ ತರ ಮಾಡಿದವ್ರನ್ನ ಹುಡುಕಿ ಕೊಲ್ಬೇಕು. ಏನ್ ಮಾಡ್ಬೇಕು? 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 ಅಮ್ಮ ಲೂಸ, ಅಪ್ಪ ಲೂಸ, ನಾನು ಲೂಸ, ಏನು ಏನು ಇನ್ನು ಸ್ಪೀಡ್ ಹೋಗ್ಬೇಕಂತ ತಗೊಂಡ್ರಲ್ಲ. ಮಂಗ್ಳೂರ್ ಟಚ್ ಆಗೋ ತನಕ ಗಾಡಿ ಸ್ಟಾಪ್ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ನಾನು ಒಂದು ಸಲ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಆಕ್ಸಿಡೆಂಟ್ ಆಗೋ ತನಕ ಗಾಡಿ ನಿಲ್ಸಲ್ಲ ಕಣ್ರಲ್ಲ. ಏನಪ್ಪ ಗಟ್ಟಿಯಾಗಿ ಹಿಡ್ಕೊಳಪ್ಪ. ಸಾಯ್ತಾ ಇದೀನಿ, ಗಾಡಿ ಸೈಡ್ಗೆ ಹಾಕೋ ಅಂತ ಹೇಳಿದ್ರೆ ಹೋಗ್ತಾನೆ ಇದ್ದಲ್ಲ. ನೀನೇನ್ ಮೆಂಟ್ಲಾ? ಮೆಂಟಲ್ 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 ಕನ್ನಡದಲ್ಲಿ ನನಗೆ ಇಷ್ಟವಾಗದಿರೋಂತ ಏಕೈಕ ಪದ ಮೆಂಟಲ್. ಕನ್ನಡದಲ್ಲಿ ಮೆಂಟ್ಲನ ಪದನೂ ಇದೆಯಾ? ನಾನು ಕೇಳಿಸ್ಕೊಂಡಿದ್ದೀನಿ. ಎಲ್ಲಿ? ಆಸ್ಪತ್ರೆಯಲ್ಲಿ. ಯಾವ ಆಸ್ಪತ್ರೆಯಲ್ಲಿ? ಮೆಂಟಲ್ ಆಸ್ಪತ್ರೆಯಲ್ಲಿ. ಲೇ ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ 5 ವರ್ಷ ನಾನು ಮೆಂಟಲ್ ಆಸ್ಪತ್ರೆಯಲ್ಲಿ ಇದ್ದ ತಕ್ಷಣ ನಾನು ಮೆಂಟಲ್ ಆಗ್ಬಿಡ್ತೀನ. 5 ವರ್ಷ ಮೆಂಟಲ್ ಹಾಸ್ಪಿಟಲ್? ಬೇರೆಯವ್ರ ಹತ್ರ ನಾನು ಗಾಡಿ ಕಿತ್ಕೊಂಡ್ ಬಂದ್ಬಿಟ್ರೆ ನಾನು ಮೆಂಟಲ್ ಆಗ್ಬಿಡ್ತೀನ. ನಿಜವಾಗ್ಲೂ ಮೆಂಟಲ್ ಕಣ. I am brilliant mental mental. ಚೆನ್ನಾಗಿ ಗೊತ್ತು. ಡೋಂಟ್ ವರಿ. ಎಕ್ಸ್ಕ್ಯೂಸ್ ಮೀ ಸರ್. ಒಬ್ಬ ಬ್ರಿಲಿಯಂಟ್ ಮೆಂಟ್ಲಿಗೆ ಆನ್ ಮಾಡೋ ಅಂದ್ರೆ ಮಾಡಲ್ಲ ಸರ್? ಯಾಕೆ ಮಾಡಲ್ಲ? ಮಾಡ್ಲಾ? ಸರ್, ಒಬ್ಬ ಬ್ರಿಲಿಯಂಟ್ ಮೆಂಟ್ಲಿಗೆ ಇಂಡಿಕೇಟರ್ ಹಾಕೊಂಡ್ರೆ ಹಾಕಲ್ವಾ ಸರ್? ಹಾಕಲ್ಲ. ಯಾವ ಇಂಡಿಕೇಟರ್ ಬೇಕು? ಲೆಫ್ಟ್. ಟಚ್. ನೀವು ಒಬ್ಬ ಬ್ರಿಲಿಯಂಟ್ ಮೆಂಟ್ಲಿಗೆ ಸಡನ್ ಆಗಿ ಲೆಗ್ ಬ್ರೇಕ್ ಹಾಕೊಂಡ್ರೆ ಹಾಕಲ್ಲ ಸರ್? ಯಾಕೆ ಹಾಕಲ್ಲ? ಹಾಕಲ್ಲ. ಯಾಕೆ ಸರ್? ಯಾಕೆ? ಲೇ ಬ್ರೇಕ್ ಇದ್ರೆ ತಾನೇ ಕಣ ಹಾಕೋದು. ಏನ್ ಮಾಡ್ಬೇಕು? ಹುಡುಕಿ ಕೊಲ್ಬೇಕು. ಒನ್ಸ್ ಮೋರ್ ಪ್ಲೀಸ್. ಹುಡುಗಿ ಕೊಲ್ಬೇಕು. ಏನ್ ಮಾಡ್ಬೇಕು? ಹುಡುಕಿ ಕೊಲ್ಬೇಕು. ಏನ್ ಮಾಡ್ಬೇಕು? ಅಣ್ಣ, ನೇತ್ರಾವತಿ ನದಿ ಬಂತು. ಎಲ್ಲಿಂದ ಎಲ್ಲಿವರೆಗೂ ಹರಿತಾ ಪರೀಕ್ಷೆ ಓದಿ ನಂಗೊಂದು ಹೆಲ್ಪ್ ಮಾಡ್ತೀರಾ? ಏನದು? ಕೆಳಗಿಳಿ. ಸ್ಟಡಿ. ಏನಣ್ಣ ಇದು? ಇದನ್ನ ಹಿಡ್ಕೊಂಡ್ರು ನೀರ್ಗಾಗೋಣ. ಅಯ್ಯ ನೀವು ಬನ್ನಿ, ನಾವು ಹಾಕ್ತೀವಿ. ಬರ ಇದೆ ಕಣ, ಬಾಯ್ ಕಡೆ. ಇಷ್ಟು ಬರ ಇದೆಯಲ್ಲ. ಏನೋ ಅಷ್ಟು ಬಾರ ಆಯ್ತದು. ಕಸನ ಮನೆ ಮುಂದೆ ಗಂಟೆ ಗಾಡಿ ಕಳಿಸ್ತಾರಲ್ಲ, ಅಲ್ಲೇ ಹಾಕ್ಬೋದಾಗಿತ್ತಲ್ಲ. ಇಲ್ಲಿವರೆಗೂ ಯಾಕೆ ತರಬೇಕಾಗಿತ್ತು? ಕಸ ಆಗಿದ್ರೆ ಹಾಕ್ಬೋದಿತ್ತು. ಮತ್ತೆ ಕಟ್ಕೊಂಡವಳು ಇನ್ನೊಂದು ನನ್ನ ಕುಚಿಕು ಸ್ಟೈಲ್. ಅದೇ ನಾವೇ ಎಗರ್ಕೊಂಡ್ರೆ ಎಗರ್ಕೊಳ್ಳೋಣ. ಚಿಪ್ಪಿಡು ಅಲ್ಲೋಡವ್ನ. ಬ್ರೇಕ್ ಇಲ್ಲ ಅಂತೇಳಿ ಗಾಡಿನ ಅಲ್ಲೋಗಿ ಮೆಂಟಲ್ ನನ್ನ ಮಗನೇ. ಅಷ್ಟು ಕಾಡ್ಕೊಂಡ್ರು ಬೇಡ್ಕೊಂಡ್ರು ಬ್ರೇಕ್ ಇಲ್ಲ ಅಂದ್ರೆ ಎಲ್ಲಿದೆ ಬಂತು ಬ್ರೇಕು? ಹೆಂಗ ಗಾಡಿನ ಇವಾಗ? ಬಿಡಪ್ಪ. ಏಯ್ ಲೂಸು, ನಾನು ಲೆಗ್ ಬ್ರೇಕ್ ಇಲ್ಲ ಅಂದೆ, ಹ್ಯಾಂಡ್ ಬ್ರೇಕ್ ಇಲ್ಲ ಅಂದ. ಏನಕ್ಕೆ ಕೆಲಸ ಗಾಡಿನ ಇವಾಗ? ಸೀದೆ ನನ್ ಜೊತೆ ಕಾಂಪಿಟಿಷನ್ ಮಾಡಕ್ ಆಗದೆ ಎಲ್ಲ ಪ್ಲೇನ್ಗಳು ರಿವರ್ಸ್ ಹೋಗ್ತಾ ಇದೆ. ಹೋಗಿದ್ವಿ. ಹಂಗ ಹಿಡಿಯೋದಾದ್ರೆ ಇನ್ನೊಂದ್ ಮಕ್ಕಳು ಮೆಂಟಲೆ. ಗಾಡಿ ಹತ್ಕೊಳ್ಳೋ ಬರೋ ಓಡೋ. ಹತ್ಕೊ.
ಸ್ನೇಹಕ್ಕೋಸ್ಕರ ನಾವು ನಮ್ಮ ಸ್ನೇಹನ ಕಳ್ಕೊಳ್ಳೋದ? ಇನ್ಮೇಲೆ ನಾವು ಈ ಥರ ಕಿತ್ತಾಡಬಾರ್ದು. ಬಲ ನಾವೆಲ್ಲ ಸ್ನೇಹಿತರು. ಮಂಗಳೂರು ಹಾರ್ಬರು ಎಲ್ಲ ಓಕೆ, ಎಲ್ಲ ಸ್ನೇಹಿತನ ಹುಡ್ಕೋದು. ನನ್ನ ಹುಡುಗಿ ನೆತ್ತಾಕೊಂಡೋಗಿ ಮದ್ವೆ ಆಗ್ತೀನಿ ಅಂತ ನನ್ನ ಲವ್ ಹೇಳಿ ಮದುವೆ ಮಾಡಿಸಿ ಬಂದ್ರಲ್ಲ. ಮದ್ವೆ ತಾನೆ ಇವನೇ ಮಾಡಿಸೋದು. ಇವನೇ ಚೆನ್ನಾಗಿ ಮಾಡಿಸ್ತಾನೆ. ಮಾಡ್ತೀರ ಫಸ್ಟ್ ತಾಳಿ ತಂದ್ಬಿಡ್ತೀವಿ. ತಾಳಿ ಇಲ್ಲಾಂದ್ರೆ ಮದುವೆ ಆಗಕ್ಕಾಗಲ್ಲ. ಹೋಗು ಬೇಗ ಬರ್ಬೇಕು. ಹೋಗಿ ತಾಂಬೂಲ ಎಲ್ಲ ರೆಡಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನಿನ್ನೆಲ್ಲ ಹೋಗ್ತಾ ಇದೀಯಾ? ನಾನು ನನ್ಗದೆಲ್ಲ ಗೊತ್ತಿಲ್ಲ. ಮದ್ವೆಲಿ ನಾನು ನಿಂತರ ಬೆಳ್ಳಗಿರ್ಬೇಕಷ್ಟೇ. ಹೋಗಿ ಮೇಕಪ್ ನನ್ ಕರ್ಕೊಂಬ. ಆಯ್ತಣ್ಣ. ಈಗ ಸಿಕ್ಕಾಕೊಂಬಿಟ್ಟ. ಏನಪ್ಪ ಇದು? ಈ ಅಮ್ಮನೆಲ್ಲ ಮದ್ವೆ ಆಗೋದು ಹಿಡ್ಕೊಂಡ್ಬಿಟ್ಟು ನನ್ ಮಕ್ಳ ಇವ್ನು ಒಬ್ಬನ ಹಾಳು ಮಾಡಿ ಸಾಕಾಗಲ್ಲ. ನಿಮ್ಗೆ ಮುದ್ಕಿ ಜೊತೆ ಮದ್ವೆ ಮಾಡಿಸಿ ಒಗ್ಗಾಕ್ಸ್ಬೇಕಂತಿದ್ದೀರ. 10 ಲಕ್ಷ ರೂಪಾಯಿ ಕೊಡ. ಆ ಅಮ್ಮನ್ಗೆ ಹಂಗೆ ಕೊಟ್ಟು ತೊಲಗಿಸ್ಬಿಡ್ತೀನಿ. 10 ಲಕ್ಷ ಅಲ್ಲ, 10 ಪೈಸಾನು ಕೊಡಕ್ಕಾಗಲ್ಲ. ಬಂದ್ರ ಸ್ನೇಹಿತನ ಹುಡ್ಕೋಣ. कौन रहा तुम? डम्मी. हाँ डम्मी डम्मी. हाँ क्या ಸೌಂಡ್ ಅಲ್ಲೋ? ಅವ್ನು ಯಾರೋ ಅಡ್ರೆಸ್ ಕೇಳ್ತಾವ್ ಕಣ. क्या बच्चा चाहिए तुझको? ಯಾರೋ ಕರೀತಾರಂತೆ ಬರ. ನಿಮ್ದಕ್ಕೆ ಬಚ್ಚಾಗೆ ಹುಡುಕ್ತಾ ಇದೆ. ಯಾರು ಇವರೆಲ್ಲ? ಬಿಟ್ಲಾ ಒಳ್ಳೆ ಮಕ್ಕಳು ಕಳ್ರಿದ್ದಾಗಿದ್ದಾರಲ್ಲೋ. ಹಂಗಾರೆ ಸ್ನೇಹಿತರು ಗ್ಯಾರಂಟಿ ಸಿಗ್ಬೋದು. ಬಾ ಹೋಗೋಣ. ಬಾ ಬಾ ಬಾ. ಅಣ್ಣ ಇವರೆಲ್ಲ ಯಾರು? ನಮ್ದಕ್ಕೆ ಟೆರರಿಸ್ಟ್. ನಮ್ಗೆ ಬೇಕಾಗಿರೋದು ಟೆರರಿಸ್ಟ್ ಅಲ್ಲ, ಟೆರಸ್. ಲೋ, ಆ ಗೋರಿಲ್ಲ ಟೆರೆಸು ಅಂತಿದ್ದು ಈ ಟೆರೆಸ್ ಅನ್ಸುತ್ತೋ? ಡಬ್ಬ ನನ್ನ ಮಗ ಅರ್ಧಂಬರ್ಧ ಹೇಳ್ಸತ್ತ. ನಾವು ಟೆರೆಸು ಅಂತ ತಲೆಯೆಲ್ಲ ಕೆಡಿಸ್ಕೊಂಡ್ಬಿಟ್ವಿ. बच्चा चाहिए तुम लोगों को? इनायतुल्ला किधर है मेरा? ಇನಾಯ್ತುಲ್ಲನ ಏನ? ಅದೇ ಕಣ, ಶಿವಾಜಿನಗರಲ್ಲಿ ಡ್ರಾಯರ್ ಮಾಡ್ತಾನಲ್ಲ ಅವನು. वो ड्रायर बेचने वाला नहीं है, वो शेर है मेरा, शेर. ಈ ಶೇರು ಪಾವು ಎಲ್ಲ ಬಿಟ್ಬಿಟ್ಟು ಬೇರೆ ಏನ್ ಬೇಕು ಕೇಳಿ ಸರ್, ಕೊಟ್ಬಿಡ್ತೀವಿ. मेरे को पूरा हिंदुस्तान चाहिए. दे देगा क्या? नहीं देगा तो इन लूंगा. तू कौन है? सूर्य प्रकाश. अच्छा तू है सूर्य प्रकाश? यस आई सूर्य प्रकाश. ನಾ ಸೂರ್ಯ ಪ್ರಕಾಶ್. लेके आया क्या मेरा इनायतुल्ला को? 1 मिनट. भाईजान. ओए सूर्य प्रकाश, भेजो मेरा भाई को. ಮೊದ್ಲು ನನ್ನ ಮಗನ್ ಬಿಡು. ಇವನಿಲ್ಲಿಗೆ ಇವನು ये कौन है फिर? कौन है? एसीपी सूर्य प्रकाश
प्रकाश और हुड़गा करेक्ट तू कौन है यस आई सूर्य प्रकाश ये साला कंफ्यूज कर रहा है मेरे को तू भी यही की बूंद दूंगा मैं ಈ ಏನಾಯ್ತು ಆ ಕಡೆ ಕಳಿಸಿ ಸರ್ ಫಸ್ಟ್ ಆ ಹುಡುಗನ ಕಾಪಾಡೋಣ ಸರ್ ಸರ್ ಪ್ಲೀಸ್ ಸರ್ ಸರ್ Please, sir. Please, sir. ಎಷ್ಟೇ ಆದ್ರೂ ನಮ್ ಸಾಹೇಬ್ರು ಹುಡುಗ ಅಲ್ವಾ ಇರ್ಲಿ ಮೊದ್ಲು ನೀನ್ ಕೊನೆಗಳನ್ನ ಆ ಕಡೆ ಕರ್ಕೊ ಆಮೇಲೆ ಇವನ್ನ ಕಳಿಸ್ತೀನಿ ओए आ जाओ सब लोग इधर आ जाओ आओ साले हाथ ऊपर चुप ಅಲ್ಲಿದ್ದಾರೆ ನೋಡ್ರಿ ನಡೀರಿ ಅಲ್ಲಿ ಆಂಟಿ ಅರ್ಧ ದಾರಿಲಿ ಕೈ ಕೊಟ್ಟು ಬಂದು ಕೈ ಎತ್ಕೊಂಡು ಇಲ್ಲಿದ್ದಾರೆ ಬಿಟ್ಟು ಬಂದು ಕೈ ಹೀಗೆ ನಿಂತಿದ್ದಾರೆ हाथ ऊपर भाई इस लड़के को हम बहुत पार तक लेके जाएंगे क्योंकि कोई हम सके अच्छा अस्सलाम वालेकुम भाई काम हो गया आ गया कौन है तू ನಮ್ಮಣ್ಣ ಇವಾಗ ಇಕ್ತನ್ ನೋಡ್ ನಿಮಗೆ ಕುನ್ನ जिसने हमारी आदमियों को मारा ना यही है वो एसीपी सूर्य प्रकाश मारो उसको ಫೋನ್ ಸಿಗ್ಲಿಲ್ಲ ಅಂದ್ರೆ ಏನ್ರಿ ಮಾಡೋದು ಸ್ನೇಹಿತನ್ ಕಿಡ್ನಾಪ್ ಮಾಡಕ್ ನಾವು ಕೊಟ್ಟಿರೋ ಡೀಲು ಅದ್ರಲ್ಲಿ ರೆಕಾರ್ಡ್ ಆಗ್ಬಿಟ್ಟು ಸೂರ್ಯನ್ ಗೊತ್ತಾದ್ರೆ ಅಯ್ಯೋ ಗೊತ್ತಾಗ್ಬಾರ್ದು ಅಯ್ಯೋ ಏನಪ್ಪ ಆಯ್ತು ನಿಮ್ಗೆ ಅಯ್ಯೋ ನಮ್ಮ ಮಾತೆಲ್ಲ ಕೇಳಿಸ್ಕೊಂಡ ಅನ್ಸುತ್ತೆ ಅಯ್ಯೋ ನಿಂತ್ಕೊಪ್ಪ ಹೋಗ್ಬೇಡ ನಿಂತ್ಕೊಳ್ಳೋ ಅಮಿತಾಬ್ ಬಚ್ಚನ್ ತಗೋ 10 ಲಕ್ಷ ನಿಂದ 10 ಲಕ್ಷ ತಗೊಳಮ್ಮ ಹೋಗ್ಲಿ ಬಿಡೋ ಅಂಜಲಿನ ನಾನು ಮದ್ವೆ ಆದ್ರೆ ಇನ್ನೂ ಜಾಸ್ತಿ ಸಿಗುತ್ತೆ ಮತ್ತೆ ಮದ್ವೆನಾ ಗೋವಿಂದ ಗೋವಿಂದ ಏನ ಏನು ಬಚ್ಚಲ್ ಮನೇಲಿ ಇದ್ನ ಮೊದ್ಲೇ ಹೇಳೋದಲ್ವನೇ ಯಾವ ಫೋನ್ ಮಾಡಿದ್ರು अंजलि 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 ಸ್ನೇಹಿತ್ ಕಳ್ಳ ಪುಟ್ಟ ಹೋಗೋಣ ಹೋಗೋಣ ಬಾ ಅಂಕಲ್ ಒಂಚೂರು ನಿಮ್ ಮೊಬೈಲ್ ಕೊಡ್ತೀಗ ಟೀಚರ್ಗೆ ಫೋನ್ ಮಾಡ್ಬೇಕು ಅಷ್ಟೇ ತಾನೇ ನಿಂದೆ ಮೊಬೈಲ್ ತಗೋ ತಗೋ ಅಂಜಲಿ ನಾನು ಬರ್ತಾ ಇದ್ದೀನಿ
ಕೊಡ್ಕೊಳ್ಳೋ ಮೊಬೈಲ್ ಕೊಡ ಆಚೆ ಕೈ ಕೊಡು, ಆಚೆ ಕೈ ಕೊಡು. ಮೊಬೈಲ್ ಕೊಡ ಏ, ಅಯ್ಯೋ ತಾತ ಅಜ್ಜಿ ಅಣ್ಣಂಗೆ ನೀವು ಮಾಡಿದ ಕಿಡ್ನಾಪಿಂಗ್ ಪ್ಲಾನ್ ಗೊತ್ತಾಗಲ್ಲ ಮೊಬೈಲ್ ಬಿಸಾಕ್ಬಿಟ್ನಲ್ಲ ಡೋಂಟ್ ವರಿ ಬಿ ಹ್ಯಾಪಿ ಗಿರ್ಜಾ ನೋಡ್ದೇನೆ ಇವನ್ನ अगर एक कदम भी आगे बढ़े ना तो इस लड़के को उड़ा दूंगा। एसीपी तू मेरे को अरेस्ट करेगा? इंडिया में अरेस्ट बोले तो रेस्ट है, रेस्ट। जेल में खूब रेस्ट करेगा। और अब की बात नहीं, नेक्स्ट टाइम खुदा हाफिज। ए भाईजान ले आओ बच्चे को। ನಿಮ್ಮನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿ ಊಟ ತಿಂಡಿ ಸೆಕ್ಯೂರಿಟಿ ಕೊಟ್ಕೊಂಡು ಕೋರ್ಟು ನಿಮಗೆ ಶಿಕ್ಷೆ ಕೊಡೋ ತನಕ ಕಾಯ್ಕೊಂಡು ಕೂತ್ಕೊಳ್ಳೋಷ್ಟು ಒಳ್ಳೆ ವ್ಯಕ್ತಿ ನಾನಲ್ಲ. ನಂದೇನೇ ಇದ್ರು ಅಲ್ಲೇ ಡ್ರ ಅಲ್ಲೇ ಬಹುಮಾನ ಕೊಡ್ತಾ ಇರ್ತೀನಿ, ಈಸ್ಕೋತಾ ಇರ್ಬೇಕಷ್ಟೇ. ಅವತ್ತು ನೀನು ನನ್ನ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಬಿಟ್ಬಿಡಿ ಅಂತ ಹೇಳಿದ್ದು. ನಿನ್ನ ಮಾತು ಕೇಳಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಮಗೆ ಡ್ಯೂಟಿಲಿ ಶತ್ರುಗಳು ಜಾಸ್ತಿ. ಇವತ್ತು ಇವರು, ನಾಳೆ ಇನ್ನೊಬ್ರು. ನನ್ನಿಂದ ನಿನಗೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ಬಾ, ನಿನ್ನ ಮತ್ತೆ ಅನಾಥಾಶ್ರಮದಲ್ಲೇ ಬಿಟ್ಟು ಮಾತಾಡ್ಬೇಡ್ರಪ್ಪ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ನೀವೇನೆ. ಮಾತೆತ್ತಿದ್ರೆ ಸಾಕು ನಮ್ಮ ರಕ್ತ ಹಂಚ್ಕೊಂಡು ಹೋಗಬೇಕು ಅಂತ ಹೇಳ್ತಿದ್ರಲ್ಲ. ಇವತ್ತೆಷ್ಟೋ ಜನ ಹೆಣ್ಮಕ್ಳಿಗೆ ಬಂಜೆತನ ನೀಗಿರೋದು ಇಂಥ ದತ್ತು ಮಕ್ಕಳಿಂದಾನೆ. ತಂದೆ ತಾಯಿ ಇಲ್ದಿರೋ ಮಗು ಮೇಲೆ ಪ್ರೀತಿ ತೋರಿಸೋದನ್ನ ಬಿಟ್ಟು ಅವನ ಮೇಲೆ ದ್ವೇಷ ಸಾಧಿಸ್ತಿದ್ದೀರಲ್ಲ, ನಿಮ್ಗೆ ಏನು ಹೇಳ್ಬೇಕು ನಂಗೆ ಅರ್ಥ ಆಗ್ತಿಲ್ಲ. ಎಲ್ಲರೂ ಇದ್ದು ನೀನು ಅನಾಥ ಆಗೋ ಬದಲು ನೀನು ಅನಾಥಾಶ್ರಮದಲ್ಲಿ ಇರೋದೇ ವಾಸಿ. ಬಾ. ತಂದೆ ತಾಯಿಯಿಂದ ಬೆಳೆಯೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು ಸರ್. ದಯವಿಟ್ಟು ಅವನ್ನ ಮತ್ತೆ ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗ್ಬೇಡಿ ಸರ್. ಇವತ್ತಿಂದ ಸ್ನೇಹಿತನ ನಾವು ನೋಡ್ಕೋತೀವಿ ಸರ್. ಸರ್ ನಮ್ಗೆ ಏನೇ ಕಷ್ಟ ಬಂದ್ರು ನಾವು ಇವನ್ನ ಚೆನ್ನಾಗಿ ನೋಡ್ಕೋತೀವಿ ಸರ್. ಪ್ಲೀಸ್ ಸರ್, ಏಯ್ ಹೇಳ್ರೋ. ದಯವಿಟ್ಟು ಸರ್. ಅವರು ಊಟ ಆತೆ ಎಲ್ಲ ನೋಡ್ತಿದ್ದೆ ಪ್ಲೀಸ್ ಸರ್, ಪ್ಲೀಸ್ ಸರ್, ಸ್ನೇಹಿತನ ನಾವೇ ನೋಡ್ಕೋತೀವಿ ಸರ್. ನೋಡಿ, ನೀವೆಲ್ಲ ಒಪ್ಕೊಂಡ್ರೆ ಸ್ನೇಹಿತನ್ನ ನಾನ್ ಕರ್ಕೊಂಡು ಹೋಗ್ತೀನಿ. ಇಲ್ಲ ಇಲ್ಲ, ನಾನ್ ಕರ್ಕೊಂಡು ಹೋಗ್ತೀನಿ. ನಮ್ಮನ್ ಬಿಟ್ಟು ಹೋಗ್ತೀನೋ? ಈ ಅಜ್ಜ ಅಜ್ಜಿನ ಬಿಟ್ಟು ಹೋಗ್ತೇನೋ? ಬೇಡ್ವೋ, ಇವತ್ತಿಂದ ನೀ ಏನೇ ತರಲೆ ಮಾಡಿದ್ರು ನಾವು ಬೇಜಾರು ಮಾಡ್ಕೊಳ್ಳೋಲ್ಲ. ನೀನ್ ನಮ್ ಜೊತೆಲಿ ಬಾರೋ. ನಾನ್ ನಿಮ್ ಜೊತೆ ಬರ್ಬೇಕಂದ್ರೆ ಒಂದ್ ಕಂಡೀಷನ್ ಇದೆ. ಹೇಳಪ್ಪ, ಏನ್ ಕಂಡೀಷನ್ ಹೇಳು, ಫಾಲೋ ಮಾಡ್ತೀವಿ. ಟೀಚರ್ ಒಬ್ರನ್ನ ಇಷ್ಟಪಟ್ಟಿದ್ದಾರೆ, ಅವ್ರ ಜೊತೆ ಮದ್ವೆ ಮಾಡಿಸ್ಬೇಕು. ವಾಟ್ ಇಸ್ ದಿಸ್? ಸ್ನೇಹಿತ್ ಏನ್ ಹೇಳ್ತಾ ಇದ್ಯಾ? ಏನಮ್ಮ ನೀನು ಈ ವಿಷಯ ಮುಂಚೆನೆ ಹೇಳಿದ್ರೆ ನಾವು ಮದುವೆ ಮಾಡಿಸ್ತಾ ಇರ್ಲಿಲ್ವಾ? ಈಗಲೂ ಏನ್ ಕಾಲ ಮಿಂಚಿಲ್ಲಮ್ಮ. ಯಾರು ಹೇಳು, ಇಲ್ಲೇ ವಾಲ್ಗ ಊದಿಸ್ಬಿಡ್ರೋಣ. ನಾಚ್ಕೋಬೇಡಿ, ಹೇಳಿ ಪರವಾಗಿಲ್ಲ. ಕಮಾನ್, ನಾನಿದ್ದೀನಿ, ಧೈರ್ಯವಾಗಿ ಹೇಳಿ. ಕಮಾನ್. ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ ಅನ್ಸುತ್ತೆ. ಹೇಳಿ. ಅದು ಡೋಂಟ್ ವರಿ, ಟೆಲ್ ಮಿ. ಹೇಳಿ ಪರವಾಗಿಲ್ಲ.
ಏನೇ ಅಡ್ಡ ಬಂದ್ರು ನಾನು ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಅಣ್ಣ ಟೀಚರ್ ಇಷ್ಟಪಟ್ಟಿರೋದು ಬೇಗ ಯಾರನ್ನೂ ಅಲ್ಲ ನಿಮ್ಮನ್ನೇ. ನನ್ನನ್ನ ಎಸ್ ರೀ ಮಗು ಪಾಠ ಹೇಳ್ಕೊಡಿ ಅಂತ ಮನೆ ಕರ್ಕೊಂಬಂದ್ರೆ ಈ ತರ ಏನ್ರಿ ಮಾಡೋದು? ಸೂಪರ್ ಅಲ್ರಿ ಹೋಗಿ ಆ ತರ ವಿಷಯ ಮಕ್ಳ ಹತ್ರ ಹೇಳೋದು. ಅದೇನಿದ್ರು ನೇರವಾಗಿ ನನ್ನ ಹತ್ರ ಹೇಳ್ಬೋತಾನೆ. ಬುದ್ಧಿದೇನ್ರಿ ನಿಮ್ಗೆ? ದುಡ್ಡು ಇಲ್ಲ, ಹುಡ್ಗಿನೂ ಇಲ್ಲ, ಮಾಡಕ್ ಕೆಲ್ಸವೂ ಇಲ್ಲ, ಮುಂದಕ್ಕೆ ಏನ್ರ ನಮ್ ಗತಿ? ನಾನು ಇನ್ನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಸೇರಿ ಅವಳ ಜೊತೆ ನನಗೆ ಮದುವೆ ಮಾಡಿಸಿದ್ರೆ ನಿಮ್ಗೆ 20 ಲಕ್ಷ ರೂಪಾಯಿ ಕೊಡ್ತೀನಿ. 20 ಲಕ್ಷ ಕೊಡಿ ಕೊಡಿ. ಯಾರದು? ಇವ್ರು ತಂಟೆ ಏನಾದ್ರು ಬಂದ್ರೆ ಅಷ್ಟೇ. ಯಾಕೆ? ಇವ್ರೇ ನಮ್ ಹೊಸ ಟೀಚರ್.